ಎಸ್ ಮೇಡಮ್. ಓಕೆ. ಬಸವಣ್ಣನ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ನನಗೆ ವಿಶ್ವಗುರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನಮೆಚ್ಚಿ ನಡೆದರೇನು ಚಂದವೋ ಈ ಲೋಕದಿ ಮನಮೆಚ್ಚಿ ನಡ್ಕೊಂಬುದೇ ಚಂದ ಎನ್ನುವ ಸರ್ವಕಾಲಿಕ ಸಂಕ್ರಮಣ ವೈಚಾರಿಕ ನಂಬಿಕೆಯ ಔಚಿತ್ಯಪೂರ್ಣ ಬದುಕನ್ನು ಕಟ್ಟಿಕೊಳ್ಳಲು 12ನೇ ಶತಮಾನದ ಶಿವಶರಣರು ಮತ್ತು ಶಿವಶರಣೆಯರು ಅವ್ಯಾಹತವಾಗಿ ಉಸಿರಿರುವವರೆಗೂ ಕೂಡ ಅದನ್ನ ಹಾದಿನಲ್ಲಿ ಮುನ್ನಡೆಸಿದ್ದಾರೆ. ಅದೇ ಹಾದಿನಲ್ಲಿ ಇಂದು ಮಾನವ ಕುಲ ಇರುವವರೆಗೆ ಅವ್ಯಾಹತವಾಗಿ ನಡೆದು ಬರಲು ಈ ವೇದಿಕೆಯ ಅಧ್ಯಕ್ಷರು ಮತ್ತು ಕರುನಾಡಿನ ಸಮಸ್ತ ಶರಣ ಬಂಧುಗಳು ಇದಕ್ಕೆ ರೂವಾರಿಗಳಾಗಿದ್ದಾರೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ ಉಪನ್ಯಾಸ 355ನೇದು ಮಾರ್ಚ್ 21. ಇಂದು ಸಂಪ್ರದಾಯದಂತೆ ನಮ್ಮ ಕಾರ್ಯಕ್ರಮ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ವಚನ ಪ್ರಾರ್ಥನೆಯನ್ನ ಹೇಳಲು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಶರಣೆ ಪ್ರೇಮ ಹೊರಟ್ಟಿ ಅವರು. ಆಗ್ಲಿಮ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನೊಂದು ಅಕ್ಕ ಮಹಾದೇವಿಯವರ ಒಂದು ವಚನ ಹಾಡ್ತೇನೆ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ. ಯೋಗಿಗೆ ಯೋಗಿನಿ ಯಾಯಿತು ಮಾಯೆ, ಯೋಗಿಗೆ ಯೋಗಿನಿ, ಯೋಗಿಗೆ ಯೋಗಿನಿ, ಯೋಗಿಗೆ ಯೋಗಿನಿ ಯಾಯಿತು ಮಾಯೆ, ಸವಣಗೆ ಸವಣಿ ಯಾಯಿತು ಮಾಯೆ, ಸವಣಗೆ ಸವಣಿ ಯಾಯಿತು ಮಾಯೆ, ಯತಿಗೆ ಪರಾಕಿ ಯಾಯಿತು ಮಾಯೆ, ಯತಿಗೆ ಪರಾಕಿ ಯಾಯಿತು ಮಾಯೆ, ನಿನ್ನ ಮಾಯೆಗೆ ನಾನಂಜುವಳಲ್ಲ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮಾಣಿ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮಾಣಿ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಟ್ಟೆನೆಂದರೆ 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 ಬಿಡದಿ ಮಾಯೆ, ಬಿಡದಿ ಮಾಯೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಭಾವಪೂರ್ಣವಾಗಿ ವಚನವನ್ನು ಹೇಳಿದಂತಹ ಪ್ರೇಮಕ್ಕ ಹೊರಟ್ಟಿಯವರಿಗೆ ವಂದನೆ. ಈಗ ಕ್ಷೀರವಾರಿದಿಯೊಳಿರ್ದು ಹಾಲು ಮಜ್ಜಿಗೆಗೆ ಚಿಂತೆ ಏಕೆ ಎನ್ನುವ ಹಾಗೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಮಹನೀಯರನ್ನ ಮತ್ತು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳನ್ನ ಸ್ವಾಗತಿಸಲು ಮತ್ತು ಪರಿಚಯಿಸಲು ಬರುತ್ತಿದ್ದಾರೆ ಶರಣೆ ಶ್ರೀಮತಿ ಅನ್ನಪೂರ್ಣ ಅಗಡಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಮಾರ್ಚ್ 21, 2026 ಶನಿವಾರದ ಅಕ್ಕನ ಅರಿವಿನ 355ನೇ ಉಪನ್ಯಾಸ ಕಾರ್ಯಕ್ರಮದ ಆಹ್ವಾನಿತರಿಗೆ ಆಸಕ್ತರಿಗೆ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಮೊದಲನೆಯದಾಗಿ ಮುಖ್ಯ ರೂವಾರಿ ಆಧುನಿಕ ಬಸವಣ್ಣ ಎಂದೇ ನಾವು ಕರೆಯುವ
ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರನ್ನು ಹಾಗೂ ರುದ್ರಮೂರ್ತಿ ಅವರನ್ನು ಹಾಗೂ ಎಲ್ಲ ಈ ಸಂಘ ಸ್ಥಾಪಿತರನ್ನು ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಈ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರನ್ನು ಸ್ವಾಗತಿಸುತ್ತೇನೆ. ಹೃತ್ಪೂರ್ವಕವಾಗಿ ಭಕ್ತಿಯಿಂದ ಸ್ವಾಗತಿಸುತ್ತೇನೆ. ಅಕ್ಕನ ಅರಿವಿನ ಪರವಾಗಿ ಇಂದಿನ ಉಪನ್ಯಾಸಕರಾಗಿ ಬಂದಿರುವ ಶರಣೆ ವಿಜಯಲಕ್ಷ್ಮಿ ಹಂಗರಗಿ, ಅಧ್ಯಕ್ಷರು ಯಾದಗಿರಿ ಜಿಲ್ಲಾ ಘಟಕ, ಅವರನ್ನು ಅಕ್ಕನ ಅರಿವಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಚನ ಪ್ರಾರ್ಥನೆ ಮಧುರವಾಗಿ ಮಾಡಿದ ಶರಣೆ ಪ್ರೇಮಾ ಹೊರಟ್ಟಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರನ್ನು ಹೃತ್ಪೂರ್ವಕವಾಗಿ ಅಕ್ಕನ ಅರಿವಿನ ಪರವಾಗಿ ಸ್ವಾಗತಿಸುತ್ತೇನೆ. ತಮ್ಮ ವೃತ್ತಿ ಜೀವನದಲ್ಲಿ ಪ್ರವೃತ್ತಿಯಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಸದಾ ಸಂಪೂರ್ಣ ಅಕ್ಕನ ಅರಿವಿನ ಸೇವೆಯಲ್ಲಿರುವ ದಣಿಯರೆಯದ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರನ್ನು ಹಾಗೂ ಶರಣೆ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರನ್ನು ಹಾಗೂ ಶರಣೆ ಸುಧಾ ಪಾಟೀಲ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಯೋಜಕರಾದ ಪ್ರಭು ದಂಡೀನ್, ಪ್ರೊಫೆಸರ್ ಬಿ.ಆರ್. ಪೊಲೀಸ್ ಪಾಟೀಲ್, ಪ್ರೊಫೆಸರ್ ಜಿ.ಟಿ. ನಂದೀಶ್ ಹಾಗೂ ಪ್ರೊಫೆಸರ್ ಅಶೋಕ್ ಮಿಂದೋಲಿ, ಡಾಕ್ಟರ್ ಶ್ರೀಶೈಲ್ ಬಾಗೇವಾಡಿ, ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರನ್ನು ಅಕ್ಕನ ಅರಿವಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಟಕರು ಮಾರ್ಗದರ್ಶಕರು ಆದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅವರನ್ನು ಅಕ್ಕನ ಅರಿವಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಕೊನೆಗೆ ವಚನ ಮಂಗಳ ಹಾಡಲಿರುವ ಶರಣೆ ಬನಶ್ರೀ ಹತ್ತಿ ಅವರನ್ನು ಇಂದಿನ ಉಪನ್ಯಾಸಕ್ಕೆ ಶ್ರೋತೃಗಳಾದ ಎಲ್ಲ ಶರಣೆಯರನ್ನು ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುತ್ತಾ ಮನದುಂಬಿ ಹೃದಯದುಂಬಿ ಸ್ವಾಗತಿಸುತ್ತೇನೆ. ಸರ್ವರಿಗೂ ಸ್ವಾಗತ, ಶರಣಾರ್ಥಿ. ಹಾಗೂ ಇಂದಿನ ನಮ್ಮ ಈ ಅಕ್ಕನ ಅರಿವಿನ ಪ್ರಾಸ್ತಾವಿಕ ಮಾತುಗಳನ್ನು ನಾನು ಸ್ವಲ್ಪ ಸರಳವಾಗಿ ನನ್ನದೇ ಮಾತುಗಳಲ್ಲಿ ಹೇಳುತ್ತೇನೆ. ನಮ್ಮ ಸಂಸ್ಥೆ ಈಗ 6 ವರ್ಷದ ಹಿಂದೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹಾಗೂ ರುದ್ರಮೂರ್ತಿ ಈ ರೀತಿ ಸಮಾನ ಮನಸ್ಕರಿಂದ, ಮುಖ್ಯವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಒಂದು ಆಶೆಯಂತೆ ಸ್ಥಾಪಿಸಲ್ಪಟ್ಟಿತ್ತು. ಇಲ್ಲಿಯವರೆಗೂ ಅತ್ಯುತ್ತಮವಾಗಿ ಸೇವೆ ಪ್ರಗತಿಯಲ್ಲಿದೆ. ಇದೊಂದು ಇಂದಿನ ಬಸವ ಮಂಟಪವೆಂದೇ ಹೇಳಬಹುದು. ಸಮಾನ ಮನಸ್ಕರು, ಸಮಚಿಂತಕರು, ಬಸವಾಭಿಮಾನಿಗಳು ಇಲ್ಲಿದ್ದಾರೆ. ಹಾಗೂ ಪ್ರತಿ ಶನಿವಾರ ಹಾಗೂ ಭಾನುವಾರ ಬಸವ ದಿಶೆಯಂತೆ ಕಾಯಕ, ದಾಸೋಹ, ಸಮಾಜ ಸೇವೆ, ಸಮಾಜಮುಖಿ ಸಾಧಕರ ಬಗ್ಗೆ ಉಪನ್ಯಾಸ ಇರುತ್ತದೆ. ಹಾಗೂ ಕೇಳುಗರು, ಉಪನ್ಯಾಸಕರು ಎಂಬ ಭೇದವಿಲ್ಲ. ಚರ್ಚೆಗೆ, ಪ್ರಶ್ನೋತ್ತರಕ್ಕೆ ಅವಕಾಶವಿದೆ. ಸಂಶೋಧನೆಗಂತೂ ಅತಿ ಮಹತ್ವವಿದೆ. ವಚನ ಶರಣರ ಬಗ್ಗೆ ಚಿಂತನೆ ಅತಿ ಮುಖ್ಯ ಅಂದ್ರೆ ಹೊಸಬರಿಗೆ ಹೊಸ ವಿಚಾರ, ಪ್ರಗತಿಪರ ಚಿಂತನೆಗೆ ಅವಕಾಶವಿದೆ. ಜ್ಞಾನ ಅರಿವಿನ ಬೆಳಕಿನ ದಾರಿಯಾಗಿದೆ. ಉತ್ತಮ ಉಪನ್ಯಾಸಕರು ಬಂದು ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಹಿರಿಯರಿಗೆ ಅಭಿನಂದಿಸುತ್ತಾ, ಕಿರಿಯರಿಗೆ ಪ್ರೋತ್ಸಾಹಿಸುತ್ತಾ, ಸ್ತ್ರೀ ಪುರುಷ ಕಿರಿಯರನ್ನದೇ ಸಮಾನ ಚಿಂತನೆ, ಗೌರವ ಇಲ್ಲಿದೆ. ಇದೊಂದು ತುಂಬಾ ಮಹತ್ವದ, ಅತ್ಯುತ್ತಮ ಹಾಗೂ ಬಸವ ಬೆಳಕನ್ನು ಮುಂದುವರಿಸುತ್ತಿರುವ ಸಂಸ್ಥೆಯಾಗಿದೆ. ಮತ್ತೆ ಮುಂದುವರಿದು ನಾನು ಈಗ ಇಂದಿನ ಉಪನ್ಯಾಸಕರಾಗಿ ಬಂದಿರುವ ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಲಪ್ಪ ಹಂಗರಗಿ ಅವರ ಒಂದು ಪರಿಚಯವನ್ನು ಸಂಕ್ಷಿಪ್ತದಲ್ಲೇ ಮಾಡಿಕೊಡುತ್ತೇನೆ. ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಲಪ್ಪ ಹಂಗರಗಿ ಅವರು ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಅಜೀವ ಸದಸ್ಯರು ಹಾಗೂ ದತ್ತಿ ದಾಸೋಹಿಗಳು, ಶಾಪುರ್ ತಾಲೂಕ್ ಹಾಗೂ ಯಾದಗಿರಿ ಜಿಲ್ಲಾ ಘಟಕದ ಅಧ್ಯಕ್ಷರು, ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ತಂದೆ ರೇವಣಪ್ಪ ಹೆಳಂಗಡಿ, ತಾಯಿ ಶಿವಲೀಲಾ ಅವರ 7 ಮಕ್ಕಳಲ್ಲಿ ಹಿರಿಯ ಮಗಳಾಗಿ 1965 ಅಕ್ಟೋಬರ್ 1ರಂದು ಜನಿಸಿದರು. 1982ರಲ್ಲಿ ವಿಜಯಪುರ ಜಿಲ್ಲೆಯ ಕೊಲ್ಲಾರದ ಕಲ್ಲಪ್ಪ ಹಂಗರಗಿ ಇವರೊಡನೆ
ವಿವಾಹವಾಯಿತು. ನಂತರ ಪತಿ ಪತಿ ಇವರಿಗೆ ವಿದ್ಯಾಭ್ಯಾಸಕ್ಕೆ ನೆರವಾದರು. ಬಾಗಲಕೋಟೆಯಲ್ಲಿ BA ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಓದಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. ಇವರಿಗೆ ಶ್ರೀಧರ್, ಶಶಿಧರ್, ಶಿಲ್ಪಶ್ರೀ ಎಂಬ 3 ಮಕ್ಕಳು ಹಾಗೂ ಅವರು ವಿದ್ಯಾವಂತರೂ ಆಗಿದ್ದಾರೆ. ಮಗಳು ಡಾಕ್ಟರ್ ಶಿಲ್ಪಶ್ರೀ ಆಯುರ್ವೇದ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಆಯುರ್ವೇದ ಫಾರ್ ನ್ಯೂ ವೀಕ್ ಎಂಬ ಪುಸ್ತಕ ಸೋದರ ಶಶಿಕಾಂತ್ ಪಟ್ಟಣ್ಣರ ಆಶೀರ್ವಾದದೊಂದಿಗೆ ಬಿಡುಗಡೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಸರ್ಕಾರಿ ಶಿಕ್ಷಕರಾಗಿ 16 ವರ್ಷ ಶಹಾಪುರ್ ಹಾಗೂ 14 ವರ್ಷ ಸವಿತಾಪುರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಿರಿಯ ಮುಖ್ಯ ಗುರುಗಳಾಗಿ ಬಡ್ತಿ ಹೊಂದಿ ಇಬ್ರಾಹಿಂಪುರದಲ್ಲಿ 4 ವರ್ಷ ಸೇವೆ ಸಲ್ಲಿಸಿ ಒಟ್ಟು 36 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನದಲ್ಲಿದ್ದಾರೆ. ಹೋದ ವರ್ಷವೇ ಇವರ ಸೋದರಿ ಗೀತಾ ಡಿಗ್ಗೆಯವರಿಂದಾಗಿ ಅಕ್ಕನ ಅರಿವಿಗೆ ಇವರ ಪರಿಚಯವಾಯಿತು. ವಿಜಯಲಕ್ಷ್ಮಿ ಅವರ ಪತಿಯೂ ಕೂಡ ಅಕ್ಕನ ಅರಿವಿನ ಸಂಘದ ಜೀವ ಸದಸ್ಯತ್ವ ಹೊಂದಿದ್ದಾರೆ. ತಂದೆ ತಾಯಿ ಹೆಸರಿನಲ್ಲೂ ದತ್ತಿ ಉಪನ್ಯಾಸ ಇಟ್ಟಿದ್ದಾರೆ. ಹಾಗೂ ಪತಿ ಕಲ್ಲಪ್ಪ ಅವರು ಕೂಡ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ದತ್ತಿ ಉಪನ್ಯಾಸಕ್ಕೆ ಅನುವು ಮಾಡಿದ್ದಾರೆ. ದಂಪತಿಗಳಿಬ್ಬರು ಅಕ್ಕನ ಅರಿವು ತಂಡದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಬರಹಗಾರ್ತಿಯಾಗಿರುವ ವಿಜಯಲಕ್ಷ್ಮಿ ಹಂಗರಗಿ ಸೋದರ ಪಟ್ಟಣ ಅವರ ಪ್ರೋತ್ಸಾಹದಿಂದ ನೆರಳು ಮತ್ತು ಪ್ರೀತಿ ಎಂಬ ಕವನ ಸಂಕಲನ ಬಿಡುಗಡೆ ಮಾಡಿದ್ದಾರೆ. 86 ಕವನಗಳ ಸಂಗ್ರಹ, 35 ಶರಣೆಯರ ವಚನ ವಿಶ್ಲೇಷಣೆ, ಒಂದು ಲೇಖನ ಪುಸ್ತಕ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಇವರ ಪ್ರಶಸ್ತಿಯ ಬಗ್ಗೆ ಹೇಳಬೇಕೆಂದರೆ 2025ರಲ್ಲಿ ಬೆಸ್ಟ್ ಟೀಚರ್ಸ್ ಆಫ್ ಇಯರ್ ಪ್ರಶಸ್ತಿ, ಶಿಕ್ಷಣ ಸಮಾಜ ಸೇವೆಗೆ ಗಣ ರತ್ನ ರಾಜ್ಯ ಪ್ರಶಸ್ತಿ, ನ್ಯೂಸ್ ಆಫ್ ಇಂಡಿಯಾದ ಶಿಕ್ಷಣ ಕ್ಷೇತ್ರದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿ. ವಿಜಯಲಕ್ಷ್ಮಿ ಅವರು ಸ್ತ್ರೀ ಪರವಾದಿಗಳು ಹಾಗೂ ಶಿಕ್ಷಣ ಸಮಾಜ ಅಭಿವೃದ್ಧಿ ಚಿಂತನಕಾರರಾಗಿದ್ದಾರೆ. ಇವರ ಸೇವೆಯ ಬಗ್ಗೆ ಹೇಳಬೇಕಾದರೆ ಯಾದಗಿರಿ ಜಿಲ್ಲಾ ಹಾಗೂ ಶಾಪುರ್ ತಾಲೂಕ್ ಬಸವ ತಿಳುವಳಿಕೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಘಟಕ ಸ್ಥಾಪನೆ ಮಾಡಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಸಾವಿತ್ರಿಬಾಯಿ ಫುಲೆ ಸಂಘದ ಗೌರವ ಕಾರ್ಯಾಧ್ಯಕ್ಷರಾಗಿ, ಯಾದಗಿರಿ ಸರ್ಕಾರಿ ಮಹಿಳಾ ಸಂಘದ ಖಜಾಂಚಿಯಾಗಿ, ಸಾವಿತ್ರಿಬಾಯಿ ಫುಲೆ ಸಂಘದ ಗೌರವ ಕಾರ್ಯದರ್ಶಿಯಾಗಿ ಯಾದಗಿರಿ ಸರ್ಕಾರಿ ಮಹಿಳಾ ಸಂಘದ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸಮತಾವಾದಿಗಳು, ಸ್ನೇಹಪರರು, ವೈಚಾರಿಕ ನಿಲುವುಳ್ಳವರು, ಆಧ್ಯಾತ್ಮ ಜೀವಿಗಳು ಆಗಿದ್ದಾರೆ. ವಚನ ಶರಣ ತತ್ವಗಳನ್ನು ಬೆಳೆಸಿ ಉಳಿಸುವ ಉದ್ದೇಶ ಇವರದ್ದಾಗಿದೆ. ಬಸವ ತತ್ವ ಪಾಲಿಸಿ ಕಾಯಕ ದಾಸೋಹ ತತ್ವಗಳನ್ನು ಬೆಳೆಸಿ ಮುನ್ನಡೆಸುವ ಉದ್ದೇಶ ಇವರದಾಗಿದೆ. ಇವರ ಒಂದು ಹವ್ಯಾಸ ಚೆಸ್, ಕ್ರಿಕೆಟ್, ಬರವಣಿಗೆ, ಯೋಗ ಇವರ ಹವ್ಯಾಸವಾಗಿದೆ. ಇಷ್ಟನ್ನು ನಾನು ಹೇಳಿ ಮತ್ತೇನಾದರೂ ಇದ್ದರೆ ಅಥವಾ ನನ್ನ ನುಡಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕೆಂದು ಎಲ್ಲ ಶರಣರಲ್ಲಿ ವಿನಂತಿಸಿಕೊಂಡು ಇಲ್ಲಿಗೆ ನನ್ನ ಪರಿಚಯ, ಪ್ರಾಸ್ತಾವಿಕ ಮತ್ತು ಸ್ವಾಗತ ನುಡಿಗಳನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಶರಣಾರ್ಥಿ. ಸುಲಲಿತವಾಗಿ, ಸ್ವಚ್ಛಂದವಾಗಿ ಎಲ್ಲರನ್ನು ಸ್ವಾಗತಿಸಿ ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಅನ್ನಪೂರ್ಣ ಅವರಿಗೆ ವಂದನೆ. ಈಗ ಅತ್ಯಂತ ಮುಖ್ಯ ಘಟಕ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ, ಅಗಿಯದ ಮುಗಿಯದ ವಜ್ರದ ಕವಚ ಗಣಿಯೇ ನಮ್ಮ ವಚನ ಸಾಹಿತ್ಯ. ಆ ನಮ್ಮ ಬಾಳು ಬೆಳಗುವ ಸಾಲು ದೀಪಗಳಂತಿರುವಂತಹ ವಚನಕಾರ್ತಿಯರ ಕುರಿತು ಉಪನ್ಯಾಸ ಮಂಡಿಸಲು ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಶರಣೆ ಶ್ರೀಮತಿ ವಿಜಯಲಕ್ಷ್ಮಿ ಹಂಗರ್ಗಿ, ಅಧ್ಯಕ್ಷರು, ಯಾದಗಿರಿ ಜಿಲ್ಲಾ ಘಟಕ. ಇವರು ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕು. 12ನೇ ಶತಮಾನದ ವಚನಕಾರ್ತಿಯರನ್ನ ಕುರಿತು ತುಂಬಾ ಅರ್ಥಪೂರ್ಣವಾದ ಉಪನ್ಯಾಸವನ್ನ ಮಂಡಿಸ್ಬೇಕು ಅಂತ ಹೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆ ನಿಮ್ದು ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಿಶೇಷ 355ನೇ ಉಪನ್ಯಾಸ ಮಾಲಿಕೆಯನ್ನು ನಡೆಸುತ್ತಿರುವ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಅಕ್ಕನ ತಂಡ ಅರಿವು ಅಧ್ಯಕ್ಷರಾಗಿರುವಂತ
ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರೂ ಆಗಿರುವಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಶರಣು ಶರಣಾರ್ಥಿಗಳು. ಹಾಗೂ ಈ ವೇದಿಕೆಯ ತಾಂತ್ರಿಕ ಸಹಾಯ ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಜಳ್ಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಶರಣು ಶರಣಾರ್ಥಿಗಳು. ಈ ಸುಂದರ ಸಂಜೆಯ ಗೂಗಲ್ ಮೀಟ್ನಲ್ಲಿ ಹಾಜರಾಗಿರುವ ಎಲ್ಲ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಈ ವೇದಿಕೆಯ ಸಂಯೋಜಕರು ಮತ್ತು ಸಂಘಟಕರಿಗೂ ಶರಣು ಶರಣಾರ್ಥಿಗಳು. ಇಂದು ವಿಶ್ವ ಕಾವ್ಯ ದಿನದ ಅಂಗವಾಗಿ ನಮಗೆ ಕವನ ಬರೆಯಲು ಪ್ರೋತ್ಸಾಹಿಸುತ್ತಿದ್ದು ಹಾಗೂ ನಮ್ಮ ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಲು ಸಲಹೆ ಸೂಚನೆಗಳನ್ನು ಕೊಡುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಉಪನ್ಯಾಸದ ವಿಷಯ 12ನೇ ಶತಮಾನದ ಮಹಿಳಾ ವಚನಗಾರ್ತಿಯರು. 12ನೇ ಶತಮಾನದಲ್ಲಿ ಬಸವಣ್ಣನವರ ಕ್ರಾಂತಿಯ ಶ್ರೇಣೀಕೃತ ಸಮಾಜದಲ್ಲಿನ ದೀನ ದಲಿತರನ್ನು ಮೇಲೆತ್ತುವುದರೊಂದಿಗೆ ಕಡೆಗಣಿಸಲ್ಪಟ್ಟ ಮಹಿಳೆಯರನ್ನು ಉದ್ಧರಿಸುವುದಾಗಿತ್ತು. ಹಾಗೂ ಅಕ್ಷರ ಲೋಕಕ್ಕೆ ಅಪರಿಚಿತರಾದಂಥ ಮಹಿಳೆಯರಿಗೆ ಆತ್ಮಗೌರವ ಕೊಟ್ಟು ಅವರನ್ನು ವಚನಗಾರ್ತಿಯರನ್ನಾಗಿ ಮಾಡಿದ್ದು ಈ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಬಹುದೊಡ್ಡ ಸಾಧನೆ ಎಂದು ಹೇಳಬಹುದು. ನಾವು ಸ್ವಲ್ಪ 12ನೇ ಶತಮಾನದ ಪೂರ್ವದಲ್ಲಿ ನೋಡುವುದಾದರೆ ಅಂದ್ರೆ ವೇದ ಕಾಲದಲ್ಲಿ, ಪ್ರಮುಖವಾಗಿ ಋಗ್ವೇದ ಕಾಲದಲ್ಲಿ ಕ್ರಿಸ್ತಶಕ ಪೂರ್ವ 1500ರಿಂದ 1000ದಲ್ಲಿ ಮಹಿಳೆಯರಿಗೂ ಉನ್ನತ ಸ್ಥಾನಮಾನ, ಧಾರ್ಮಿಕ ಶಿಕ್ಷಣ, ಸ್ವತಂತ್ರ ಸಮಾನತೆಯನ್ನು ನಾವು ಹಾಗೂ ಕೂಡ ಕಾಣುತ್ತೇವೆ. ಅವಾಗ ಪ್ರಮುಖವಾಗಿ ಯಾರ್ಯಾರಿದ್ರಂದ್ರೆ ಗಾರ್ಗಿ, ಮೈತ್ರೆ, ಅಪಲ, ಘೋಷ ಇತ್ಯಾದಿ ವಿದ್ವಾಂಸ ಮಹಿಳೆಯರು ವೇದದ ಮಂತ್ರಗಳನ್ನು ಆ ಕಾಲದಲ್ಲಿ ರಚಿಸಿದ್ದಾರೆ. ಆದರೆ ಮುಂದೆ 1600 ಕ್ರಿಸ್ತಶಕ ಪೂರ್ವ ಮಹಿಳೆಯರ ಸ್ಥಿತಿ ಕುಸಿಯುತ್ತಾ ಬಂದಿರುವುದನ್ನು ನಾವು ಇತಿಹಾಸದ ಪುಟಗಳನ್ನು ತಿರುವಿದಾಗ ಕಾಣುತ್ತೇವೆ. ಬರುತ್ತಾ ಮಹಿಳೆ 4 ಗೋಡೆಗಳ ಮಧ್ಯೆ ಶಿಕ್ಷಣದಿಂದ ವಂಚಿತಳಾಗಿ ಮತ್ತು ಸ್ವತಂತ್ರ ಸಮಾನತೆ ಯಾವುದೇ ಅವಕಾಶಗಳಿರದೆ ದಯನೀಯ ಸ್ಥಿತಿಯಲ್ಲಿರುವುದನ್ನು ಕೂಡ ಮತ್ತು ಶೋಷಣೆ ಒಳಗಾಗಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಕಾಲಚಕ್ರ ಸಾಗುತ್ತಿರುವಾಗ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ವತಂತ್ರ ಸಮಾನತೆಯ ಶಿಕ್ಷಣದ ಜೊತೆಗೆ ಅವರನ್ನು ವಚನಗಾರ್ತಿಯರನ್ನಾಗಿ ಕೂಡ ಮಾಡಿದ್ದು ಈ 12ನೇ ಶತಮಾನದ ಕಾಲದಲ್ಲಿ ನಾವು ಕಾಣುತ್ತೇವೆ. ಇಲ್ಲಿ ಪ್ರಮುಖವಾಗಿ ವಚನ ಸಾಹಿತ್ಯದಲ್ಲಿ 68 ಶರಣೆಯರು ಉಲ್ಲೇಖ ಬರುತ್ತದೆ. ಹೆಸರುಗಳು ಒಂದಕ್ಕೊಂದು ಸೇರಿರಬಹುದು ಅಥವಾ ಮಹಾದೇವಿ ಅಂತಾನೆ ಸುಮಾರು 8-9 ಶರಣೆಯರ ಹೆಸರುಗಳು ಇವೆ. ಗುಡ್ಡವೇ ಅಂತಾನೆ 3 ಹೆಸರು ಕಂಡು ಬರುತ್ತವೆ. ಒಟ್ಟಾರೆ ವಚನ ಸಾಹಿತ್ಯದಲ್ಲಿ ಇಫ್ ವಿ ಡಿಲೀಟ್ ದ ಕ್ರಾಸ್ ರೆಫರೆನ್ಸ್ ನೇಮ್ಸ್ ಅಂದ್ರೆ ನಮಗೆ ಸುಮಾರು 57 ಶರಣೆಯರ ಉಲ್ಲೇಖ ಸಿಗುತ್ತವೆ. ಆದರೂ ಪ್ರಮುಖವಾಗಿ 37 ಶರಣೆಯರ ವಚನಗಳನ್ನು ಬರೆದಿರುವ ಉಲ್ಲೇಖ ಇದೆ. ಕೆಲವರು ಒಂದೇ ಒಂದು ವಚನ ಬರೆದು ಬಿಟ್ಟಿದ್ದಾರೆ. ವಚನ ಇಲ್ಲಿ ನಾವು ಸ್ತ್ರೀಯರಲ್ಲಿ ಏನ್ ಕಾಣ್ತೇವೆ ಅಂದ್ರೆ ಸಂವೇದನೆ ಎಂಬುದು ಬಹಳ ಸಂಕೀರ್ಣ ಶಬ್ದ. ಭಾಷಾಶಾಸ್ತ್ರದ ಪ್ರಕಾರ 3 ಶಬ್ದಗಳನ್ನು ಒಳಗೊಂಡಿದೆ. ಸುಮಾರು 3 ಶಬ್ದಗಳ ಸಂಗಮ ಈ ಸಂವೇದನೆ ಅಂದ್ರೆ ಕಾಗ್ನಿಷನ್, ಅವೇರ್ನೆಸ್ ಅರಿವು ಜ್ಞಾನ, ಫೀಲಿಂಗ್ ಸೆನ್ಸಿಟಿವಿಟಿ ಭಾವನೆ ಅನುಭವ, ಕನೆಕ್ಷನ್ ಸಂಕಲ್ಪ ಇಚ್ಛಾಶಕ್ತಿ. ಈ ಅರಿವು, ಭಾವನೆ, ಸಂಕಲ್ಪಗಳು ಮತ್ತು ಜ್ಞಾನ, ಅನುಭವ, ಇಚ್ಛಾಶಕ್ತಿಗಳ ಸಂಗಮ ಈ ಸಂವೇದನೆ ಅನ್ನುವ ಶಬ್ದ. ಅಂತರಾಳದ ಅಭಿವ್ಯಕ್ತಿ, ಅಂತರಂಗದ ನೋವು ನಲುವಿನ ಭಾವ್ಯ ನಿರೂಪಣೆಯೇ ಇವು ಕೆಲವು ವ್ಯಾಖ್ಯಾನಗಳು. ಮೊದಲನೇ ಸಂವೇದನೆ ವಿಷಯವೇ ಲಿಂಗ ಸಮಾನತೆ, ಪುರುಷ ಮತ್ತು ಮಹಿಳೆಯರ ದೇಹ ರಚನೆಯ ಅಂತರ ವೈಜ್ಞಾನಿಕ ಪೂರಕವಾಗಿ ರಚನೆಯಾಗಿರತಕ್ಕಂಥ ದೇಹದ ರಚನೆ ಸ್ತ್ರೀತನ ಮತ್ತು ಪುರುಷತನವನ್ನು ಕೇವಲ ದೈಹಿಕ ಕಾರಣಗಳಿಗಾಗಿಯೇ ಬೇರೆ ಬೇರೆ ಮಾಡಿದವರು ಪುರುಷ ಶಕ್ತಿಗೆ ಉದಾಹರಣೆಯಾದರೆ ಸ್ತ್ರೀಯರು ಸಹನಶೀಲತೆಗೆ ಮತ್ತು ಸಂವೇದನೆಗೆ ಉದಾಹರಣೆಯಾಗಿರುವುದನ್ನು ನಾವು ಎಲ್ಲ ಕಾಲಕ್ಕೂ ಕಾಣುತ್ತೇವೆ. ಈ ಸಂವೇದನೆಯನ್ನು ಶರಣ ಬೇಡರ ದಾಸಿಮಯ್ಯನವರು, ಶರಣೆ ಸತ್ಯಕ್ಕ ಮತ್ತು ಶರಣೆ ಗೊಗ್ಗವೆಯರು ತಮ್ಮ ವಚನಗಳಲ್ಲಿ ಹೀಗೆ ವ್ಯಕ್ತಪಡಿಸುತ್ತಾರೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡಿವೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾನ ರಾಮನಾಥ. ಇದನ್ನ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಹೇಳ್ಯಾರ. ಇನ್ನೊಂದು
ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಶೆ ಬಂದಡೆ ಗಂಡೆಂಬರು. ಈ ಉಭಯ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾಥ ಗೊಗ್ಗವೆ. ಈ ಗೊಗ್ಗವೆ ಹೇಳಿರುವುದು. ಇನ್ನ ಸತ್ಯಕ್ಕ ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಟಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ. ಅದು ಜಗದ ದಾಯೆ ಬಲ್ಲವರು ನೀತಿಯಲ್ಲ, ಏತರ ಹೆಣ್ಣಾದರೂ ಮಧುರವೇ ಕಾರಣ. ಅಂದವಿಲ್ಲದ ಕುಸುಮಕ್ಕೆ ವಾಸನೆಯ ಕಾರಣ, ಇದರಂದವ ನೀನೇ ಬಲ್ಲೆನೆ ಜಂಬೂ ಜಕ್ಕೇಶ್ವರ ಸತ್ಯಕ್ಕ. ಈ 3 ವಚನಗಳಲ್ಲಿ ಕಂಡುಬರುವ ಒಂದೇ ಒಂದು ಆಶಯ, ಸ್ತ್ರೀ ಪುರುಷರು ದೈಹಿಕವಾಗಿ ಬೇರೆ ಬೇರೆ ಅನಿಸಿದರೂ ಸಾಹಿತ್ಯಿಕವಾಗಿ ಮತ್ತು ಸಾಮಾಜಿಕವಾಗಿ ಕಳಕಳಿಯ ವಸ್ತುನಿಷ್ಠ ಚಿಂತನೆಯಲ್ಲಿ ಸರಿಸಮಾನರು. ಸ್ತ್ರೀಯರಲ್ಲಿ ಸಮಾನತೆ, ಬಂಧುಗಳಲ್ಲಿ ಸಮಾನತೆ ಮತ್ತು ಸಮಾಜದಲ್ಲಿ ಸಮಾನತೆ ಕಾಣದೆ ಪೂಜಿಸಿ ಏನು ಫಲ, ಎಲ್ಲವೂ ವ್ಯರ್ಥ ಅಂತಾರೆ ಬಸವಣ್ಣನವರು. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸುಖವನ್ ನರಿಯದ ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದ ನಕ್ಕ ಬಸವಣ್ಣ. ಅಲಕ್ಷಿತ ವಚನಗಾರ್ತಿಯರ ಬಗ್ಗೆ ಹೇಳುತ್ತಾ ಹೋದರೆ ಒಂದು ಪುಸ್ತಕವೇ ಆದೀತು. ಇಲ್ಲಿ ನಾವು ಕಾಣಬಹುದಾದ ವ್ಯತಿರಿಕ್ತ ಭಾವ ಅಂದರೆ ಗೊಗ್ಗವ್ವೆ ಮತ್ತು ಸತ್ಯಕ್ಕ ಅವರನ್ನು ಕಡೆಗಣಿಸಿದ್ದು. ಪ್ರಬುದ್ಧ ಭಾಷಣಕಾರರು ಮತ್ತು ಚಿಂತನಕಾರರು ಯಾಕೆ ಜೇಡರ ದಾಸಿಮಯ್ಯನವರನ್ನು ಮಾತ್ರ ಉಲ್ಲೇಖ ಮಾಡುತ್ತಾರೆ, ಹಾಗೆ ಯಾಕೆ ಈ ವಚನಗಾರ್ತಿಯರನ್ನು ಅಲಕ್ಷ್ಯ ಮಾಡುತ್ತಾರೆ ಅನ್ನುವುದು ಇಂದಿಗೂ ಅರಗಿಸಿಕೊಳ್ಳಲಾರದ ವಿಷಯವಾಗಿದೆ. ಇದು ಸ್ತ್ರೀ ಸಂವೇದನಾಶೀಲತೆಯನ್ನು ಕಡೆಗಣಿಸಿದಂತಾಗುವುದಿಲ್ಲವೇ? ಬಸವಣ್ಣನವರ ಒಡನಾಟ ಮತ್ತು ಅನುಭವದಿಂದ ನೀಲಾಂಬಿಕೆಯು ವಿಚಾರ ಪತ್ನಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಮಡದಿ ಎನ್ನುವ ಶಬ್ದ ವಿಚಾರ ಪತ್ನಿಯಾಗಿದ್ದಾರೆ. ಮಡದಿ ಎನ್ನುವ ಶಬ್ದ ಇಲ್ಲಿ ನಿಶಬ್ದವಾಗಿದೆ. ನನಗೆ ಅತ್ಯಂತ ಸಂವೇದನಾಶೀಲತೆಯನ್ನು ಚಿಂತನೆಗೆ ಹಚ್ಚಿದ್ದು ಚರಣೆ ನೀಲಾಂಬಿಕೆ ಅಕ್ಕನವರ ಈ ವಚನ. ಮಡದಿ ಎನ್ನಲಾಗದು ಬಸವಗಂಗೆ ಎನ್ನನು, ಪುರುಷವೆನ್ನಲಾಗದು ಬಸವನ ಎನಗೆ. ಉಭಯ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವ ಎನ್ನನು ಶಿಶುವಾದೆನು. ಬಸವೆನ್ನೆನೆ ಶಿಶುವಾದನು, ಪ್ರಥಮರು ಪುರಾತರು ಸಾಕ್ಷಿಯಾಗಿ. ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ, ಬಸವನೊಳಗಾಡಿಗಿದೆ ನೀಲಾಂಬಿಕೆ. ಕೂಡಲ ಸಂಗಮ ಸತಿಪತಿ ಎನ್ನುವ ಭಾವ ಶರಣ ಸತಿ ಲಿಂಗಪತಿ ಎನ್ನುವುದರಲ್ಲಿ ಇಲ್ಲಿ ತೋರಿದಂತೆ ಕಾಣುತ್ತದೆ. ಬಸವಣ್ಣ ನೀಲಾಂಬಿಕೆ ಮತ್ತು ಶಿಶು ಮತ್ತು ನೀಲಾಂಬಿಕೆ ಬಸವಣ್ಣನ ಶಿಶುವಾಗಿದ್ದಾನೆ. ಪರಸ್ಪರರು ಪೋಷಿಸುವ ಭಾವನಾತ್ಮಕ ಸಂಬಂಧ, ನೀಲಾಂಬಿಕೆಯ ಸಹಸ್ರಾರು ಭಾವಗಳು ಅವರ ಮನಸ್ಸಿನ ಹೋರಾಟ, ಶಾಂತಿ ಸಂವೇದನೆಗಳನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತವೆ. ಈ ತೊಳಲಾಟ, ಪೇಚಾಟ ಮತ್ತು ದ್ವಂದ್ವ ಮನಸ್ಸು ಸ್ತ್ರೀಯರಲ್ಲಿ ಒಂದು ವಿಶೇಷ ಗುಣ ಎನ್ನಬಹುದು. ಈ ತೊಳಲಾಟ ಪೇಚಾಟದ ನಡುವೆ ಶರಣರ ಸಾಂಗತ್ಯ ಎಂಥ ಅನುಭೂತಿ ನೀಡುತ್ತದೆ ಎನ್ನುವುದಕ್ಕೆ ಹಡಪದ ಅಪ್ಪನ್ನಗಳ ಪುಣ್ಯಶ್ರೀ ಲಿಂಗಮ್ಮನ ಈ ಬೋಧನೆಯ ವಚನ ಸಾಕ್ಷೀಕರಿಸುತ್ತದೆ ಎಂದು ನಾವು ಹೇಳ್ಬೋದು. ಆ ವಚನ ಅಂದ್ರೆ, ನೆನವುತ್ತಿದೆ ಮನ ದುರ್ವಾಸನೆಗೆ ಹರುವುತ್ತಿದೆ ಮನ, ಕೊನೆ ಕೊಂಬೆಗೆ ಎಳೆಯುತ್ತಿದೆ ಮನ, ಕಟ್ಟಿಗೆ ನಿಲ್ಲದು ಬಿಟ್ಟಡೆ ಹೋಗದು ಮನ, ತನ್ನಿಚ್ಛೆಯಲಾಡುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ ಬಚ್ಚಬರಿಯ ಬಯಲಿನೊಳಗೆ ಓಲಾಡುವ ಶರಣರ ಪಾದದಲ್ಲಿ ನಾ ಬೆಚ್ಚಂತಿದ್ದೆನಯ್ಯ. ಅಪ್ಪನ್ನ ಪ್ರಿಯ ಚನ್ನಬಸವಣ್ಣ ಲಿಂಗಮ್ಮ ಕೇವಲ 4 ಸಾಲುಗಳ ಈ ವಚನ ಇಡೀ ಸ್ತ್ರೀ ಕುಲದ ಸಂವೇದನೆ ಮತ್ತು ವ್ಯಾಕುಲತೆಯನ್ನು ಸಮೀಕರಿಸಿದೆ ಎನ್ನಬಹುದು. ವಿಷಯ ಸುಖಗಳತ್ತ ಮನಸ್ಸು ಹರಿದು ಹೋಗ್ತಾ ಇದೆ. ಶರಣರ ಸಂಘದಲ್ಲಿ ತೊಡಗಿಸಿಕೊಂಡು ಮನಸ್ಸನ್ನು ತಹಬಂದಿಗೆ ತಂದು ನಿಲ್ಲಿಸಿ ಬೆಚ್ಚಗಿರೋಣ ಎನ್ನುವ ತರ್ಕದಲ್ಲಿ ಲಿಂಗಮ್ಮನವರು ಇಲ್ಲಿ ತಮ್ಮ ವಚನದಲ್ಲಿ ನಿದರ್ಶಿಸಿದ್ದಾರೆ. ಸ್ತ್ರೀ ಸಂವೇದನೆಗೆ ಇದಕ್ಕಿಂತ ಉತ್ತಮ ಉದಾಹರಣೆ ಇರಲಾರದು ಅಂತ ಅದ್ಭುತ ಈ ವಚನ ತುಂಬಿಕೊಡುತ್ತಾರೆ ಎನ್ನುವುದಕ್ಕೆ ಅಲಂಕಾರ, ಉಪಮೇಯ, ಅದ್ಭುತ, ದುಷ್ಟಾಂತ ಎಂಬ ಶಬ್ದ ಪ್ರಯೋಗ ನೋಡಿ ಅರಿವ ಕುರುಹಿಟ್ಟು ಕೊಡುವನೇ ಲಿಂಗಾಂಗಿ ಎಂಥ ತೀಕ್ಷ್ಣ ಸಂವೇದನವನ್ನು ಈ ವಚನ ಕೊಡುತ್ತದೆ. ಮಹಿಳೆಯರ ಅಂತರಾತ್ಮವನ್ನು ತಿಳಿದು ಒಂದಾಗುವ ಅವಶ್ಯಕತೆಯನ್ನು ತಿಳಿಸುವ ಈ ವಚನದ ಸಾಲುಗಳು ಅರ್ಥವಾಗಬೇಕಾದರೆ ಪುರುಷರೂ ಸಹ ಸಂವೇದನಾಶೀಲರಾಗಿರಬೇಕು.
ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ದ ಸೆನ್ಸಿಟಿವ್ ನೇಚರ್ ಆಫ್ ಎ ವುಮೆನ್. ಸೂಕ್ಷ್ಮತೆಯು ಹೆಣ್ಣು ಮಕ್ಕಳ ಸಹಜ ಗುಣವಾಗಿರುತ್ತದೆ. ಬಬಲೇಶ್ವರನ ಪುಣ್ಯಸ್ತ್ರೀ ಗುಡ್ಡವೇ ಹೇಳುತ್ತಾಳೆ, ತನು ಬತ್ತಲೆಯಾದೊಡೆಯೇನು ಮನ ಬತ್ತಲೆಯಾಗದ ನಕ್ಕ, ವೃತವಿದ್ದಡೆಯೇನು ವೃತಹೀನರಾದ ಬಳಿಕ ನೆರೆದಡೆ ನರಕಯ್ಯ ನಿಂಬೇಶ್ವರ ಗುಡ್ಡವೇ. ಎಂಥ ಉನ್ನತ ವಿಚಾರ! ಎಲ್ಲಿಯವರೆಗೆ ಮನಸ್ಸಿನಲ್ಲಿ ಕಲ್ಮಶ ತೆಗೆದು ಮನಸ್ಸು ನಿರಾಳ ಆಗುವುದಿಲ್ಲವೋ ಅಲ್ಲಿಯವರೆಗೂ ತನು ಶುದ್ಧವಾಗುವುದಿಲ್ಲ. ಹಾಗೆ ವೃತ ನಿಯಮಗಳನ್ನು ಎಷ್ಟು ಮಾಡಿದರೂ ವೃತ ತಪ್ಪಿದರೆ ಕಷ್ಟ ತಪ್ಪಿದ್ದಲ್ಲ. ಎಷ್ಟು ಸಂವೇದನಾಶೀಲ ವಿಷಯ ಕೊಡುತ್ತಾರೆ ಚರಣೆ ಗುಡ್ಡವೇ. ಅಂತರಂಗದೊಳಗೆ ಕಲ್ಮಶ ಇದ್ದಾಗ ತನು ಶುದ್ಧವಾದರೂ ಪ್ರಯೋಜನವಿಲ್ಲ. ನಿರ್ಲಜ್ಜೇಶ್ವರ ಎಂಬ ಅಂಕಿತದಲ್ಲಿ ಸೂಳೆ ಸಂಕವೇ ಮತ್ತು ಪಟ್ಟಣದ ಸೋಮವೇ ಈ ಇಬ್ಬರ ವಚನದಲ್ಲಿ ಕಂಡುಬರುತ್ತದೆ. ಇದುವರೆಗೂ ದೊರೆತ ಒಂದೊಂದೇ ವಚನದಲ್ಲಿ ಕೊನೆಯ 2 ಸಾಲುಗಳು ಒಂದೇ ಆಗಿರುತ್ತವೆ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ವೃತಹೀನನರಿದು ಬೆರೆದೆಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗು ಕೊಯ್ಯುವರಯ್ಯ ಸೋಮಮ್ಮ. ಸೂಳೆ ಸಂಕವೇ ಪ್ರತಿ ವೃತ್ತಿಗೂ ಅವರದೇ ಆದ ಗೌರವ ಮಾನ್ಯತೆ ಪೂರ್ವಗಳಿವೆ ಎಂದು ತನ್ನ ವೃತ್ತಿಯ ರೀತಿ ನೀತಿಗಳನ್ನು ಯಾವ ಮುಚ್ಚುಮರೆಯಿಲ್ಲದೆ ನಿರ್ಬಡೆಯಿಂದ ಹೇಳಿಕೊಂಡಿದ್ದಾಳೆ. ಅವಳ ಈ ಬಗೆಯ ದಿಟ್ಟತನದಿಂದ ಎಲ್ಲರ ಮೆಚ್ಚುಗೆಗೂ ಅವಳು ಅಂದಿನ ಕಾಲದಲ್ಲಿ ಮೆಚ್ಚುಗೆ ಪಾತ್ರಳಾಗಿದ್ದಾಳೆ. ಎಂಥ ಸಂವೇದನಾಶೀಲತೆಯ ಪ್ರತಿಬಿಂಬವನ್ನು ಸಮಾಜಕ್ಕೆ ನೀಡಿದ್ದಾರೆ ಅವರು. ಆ ಇಬ್ಬರೂ ವಚನಗಾರ್ತಿಯರು ಒಂದೊಂದೇ ವಚನ ಬರೆದರೂ ಕೂಡ ಸಂವೇದನೆಯನ್ನು ಚೆನ್ನಾಗಿ ತಮ್ಮ ವಚನಗಳಲ್ಲಿ ನಿರೂಪಿಸಿದ್ದಾರೆ ಎಂದು ಹೇಳಬಹುದು. ಇನ್ನು ಸ್ತ್ರೀ ಸ್ವಾತಂತ್ರ್ಯ. ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯ ಮತ್ತೊಂದು ಪ್ರಮುಖ ಅಂದರೆ ಸ್ತ್ರೀ ಸ್ವಾತಂತ್ರ್ಯ. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸ್ವತಂತ್ರವಾಗಿ ವಚನಗಳನ್ನು ಬರೆದರು. ಎಷ್ಟು ಸ್ವತಂತ್ರವಾಗಿ ಆಲೋಚನೆಗಳಿದ್ದವೆಂದರೆ ಅಕ್ಕ ಮಾದೇವಿ ಮತ್ತು ಮುಕ್ತಾಯಕ್ಕನಂತ ವಚನಗಾರ್ತಿಯರು ಅಲ್ಲಮ ಪ್ರಭುಗಳನ್ನು ಪ್ರಶ್ನಿಸುವಂತ ಪ್ರಖರ ಬುದ್ಧಿವಂತರಾಗಿದ್ರು. ಶೂನ್ಯ ಸಂಪಾದನೆಯಲ್ಲಿ ಅಕ್ಕ ಮಾದೇವಿ ತನ್ನ ಮುಕ್ತಾಯಕ್ಕರನ್ನು ಅಗ್ರ ಪಂಕ್ತಿಯ ಅಧ್ಯಾಯಗಳಲ್ಲಿ ಬರೆದಿದ್ದನ್ನು ನಾವು ಕಾಣುತ್ತೇವೆ. ಇನ್ನು ಎಲ್ಲ ವಚನಗಾರ್ತಿಯರಲ್ಲಿ ನಾವು ಕಾಣಬಹುದಾದ ಬಹುದೊಡ್ಡ ಗುಣ ಅಂದರೆ ತಮ್ಮನ್ನು ತಾವು ವಿಮರ್ಶೆ ಮಾಡಿಕೊಳ್ಳುವುದು ಅಥವಾ ತಮ್ಮೊಳಗಿನ ತುಡಿತವನ್ನು ಹೇಳಿಕೊಳ್ಳುವುದು. ಕಲ್ಲವೇ ಚಿಕ್ಕ ಗೌರಾದೇವಿ ಅಂತ ಒಬ್ಬ ಮುಗ್ಧ ಶರಣೆ ಎಷ್ಟು ತೃಷೆಯಡಗುವ ತನಕ ನೀರಿನ ಆಶೆ, ವೃತಭ್ರಷ್ಟನ ಲಿಂಗ ಬಾಯನ ಕಂಡಡೆ ಸತ್ತ ನಾಯ ಕಾಗೆಯ ಕಂಡಂತೆ ಅವರೊಡನೆ ನುಡಿಯಲಾಗದು ಭೀಮೇಶ್ವರ ಕಾಳವೇ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ರಕ್ಕಸಿ ಆಸೆ ನಿಮಗೇಕೆ ಈಶ್ವರನೊಪ್ಪ, ಇದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಇದಕ್ಕೆ ಲಕ್ಕಮ್ಮ ಹೇಳಿರುವ ಈ ವಚನ ಕಾಯಕನಿಷ್ಠೆ ತಪ್ಪಿದಕ್ಕೆ ಎಷ್ಟು ವ್ಯಗ್ರವಾಗಿ ಹೇಳುತ್ತಾಳೆ. ಇದಕ್ಕೆ ಲಕ್ಕಮ್ಮ ಮಾಡಿದ ಕೆಲಸದ ಕೂಲಿಗಿಂತ ಆಯ್ದ ಅಕ್ಕಿಯನ್ನು ತಂದಿದ್ದಕ್ಕಾಗಿ ಪತಿಯನ್ನೇ ಮಾರಯ್ಯನವರನ್ನು ಪ್ರಶ್ನಿಸುವಷ್ಟು ಪ್ರಬುದ್ಧತೆಯನ್ನು ಆ 12ನೇ ಶತಮಾನದ ಮಹಿಳೆಯರು ಹೊಂದಿದ್ದರು ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆ ನಮಗೆ ಬೇಕಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬದುಕಿದ ಶರಣರು ಎಷ್ಟು ಉದಾತ್ತ ಸಾಮಾಜಿಕ ಚಿಂತನೆ ಹಾಗೂ ಕಳಕಳಿಯನ್ನು ಹೊಂದಿದ್ದರು ಎನ್ನುವುದಕ್ಕೆ ಇಂಥ ವಚನಗಳ ಮೂಲಕ ನಾವು ಕಲ್ಪಿಸಿಕೊಳ್ಳಬಹುದು. ಅಮೂಲ್ಯವಾದ ತತ್ವಗಳನ್ನು ತಮ್ಮ ವಚನಗಳಲ್ಲಿ ಕ್ರೋಢೀಕರಿಸಿ ಸಮಾಜವನ್ನು ಎಚ್ಚರಿಸಿದವರೆಂದರೆ 12ನೇ ಶತಮಾನದ ವಚನಕಾರರು ಮತ್ತು ವಚನಗಾರ್ತಿಯರು. ಇವರ ವಚನಗಳು ಸಾಮಾಜಿಕ ಸಮಸ್ಯೆ ವೈಚಾರಿಕ ನಿಲುವುಗಳನ್ನು ಎತ್ತಿ ತೋರುತ್ತವೆ. ಹೀಗೆ ಶರಣರು ನಮಗೆ ಬದುಕಿ ತಮ್ಮ ಗುರುತರವಾದ ವಚನಗಳನ್ನು ಬಿಟ್ಟು ಹೋಗಿದ್ದಾರೆ. ನಮಗೆ ವಚನಗಳು ಅರಿವನ್ನು ಹುಟ್ಟಿಸಬೇಕು. ಆಗ ಶರಣರು ಕಂಡ ಕನಸು ನನಸಾಗುತ್ತದೆ. ಅವರು ನಮಗಾಗಿ ಮಾಡಿದ ತ್ಯಾಗ ಸಾರ್ಥಕವಾಗುತ್ತದೆ. ಅಕ್ಕಮಹಾದೇವಿ ಶರಣರ ಚಳುವಳಿಯಲ್ಲಿ ಎತ್ತರದ ಚೇತನವಾಗಿ ಮೂಡಿಬಂದ ವ್ಯಕ್ತಿತ್ವ. ಅವರು ಇಡೀ ಜೀವನದ ಕಥನ ಐತಿಹ್ಯ ವಿಸ್ಮಯ ಪ್ರಭಾವಗಳಿಂದ ತುಂಬಿದ್ದರೂ ಅಕ್ಕನ ಕಾಲಕ್ಕೆ ತುಂಬಾ ಹತ್ತಿರ ಯಾರಂದ್ರೆ ಹರಿಹರ ಮಹಾಕವಿ.
ಹರಿಹರ ಮಹಾಕವಿಯು ರಚಿಸಿರುವ ಅಕ್ಕನ ರಗಳೆ ಮತ್ತು ಸ್ವತಃ ಅಕ್ಕ ಮಹಾದೇವಿ ರಚಿಸಿರುವ ವಚನಗಳು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಈ ಎಲ್ಲವನ್ನು ನಾವು ಗಮನಿಸಿದಾಗ ಅಕ್ಕ ಮಹಾದೇವಿಯರ ಜೀವನ ಸಾಮಾನ್ಯವಾದ ವೈಶಿಷ್ಟ್ಯತೆಯಿಂದ ಅಸಾಮಾನ್ಯವಾದ ವೈಶಿಷ್ಟ್ಯತೆಯಿಂದ ವೈಚಾರಿಕವಾದ ಅನುಭಾವಪೂರ್ಣವಾದ ನಡೆ ನುಡಿಗಳೊಂದಾದ ಪರಿಯಲ್ಲಿರುವುದನ್ನು ನಾವು ಕಾಣುತ್ತೇವೆ. ವಚನ ಚಳುವಳಿಯ ಸಮಯದಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಗಮನಿಸುವುದಾದರೆ ಅಲ್ಲಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಅಂದಿನ ಅತ್ಯಂತ ವಿಶಿಷ್ಟ ಸಂವೇದನೆಯ ವ್ಯಕ್ತಿತ್ವದವರಾಗಿ ಗಮನ ಸೆಳೆದಿದ್ದಾರೆ. ಅನುಭಾವಿಯೂ ಕವಿಯೂ ಆಗಿದ್ದ ಅಕ್ಕ ಮಹಾದೇವಿಯರ ವಚನಗಳು ಕನ್ನಡ ಸಾಹಿತ್ಯದ ಮೌಲಿಕ ಬರವಣಿಗೆಗಳಾಗಿವೆ. ವಚನಕಾರರಲ್ಲಿಯೇ ಅತ್ಯಂತ ಕಿರಿಯ ವಯಸ್ಸಿನ ಅನುಭಾವಿಯಾಗಿದ್ದರೂ ಸಹ ವಿಶಿಷ್ಟ ಸಂವೇದನಾ ಜೀವನಾನುಭವವನ್ನು ಹೊಂದಿದ ಕಾರಣದಿಂದ ಅವರ ಬರಹಗಳು ಗಮನಾರ್ಹವಾಗಿವೆ. ಅಕ್ಕ ಮಹಾದೇವಿಯರ ಕೆಲವೊಂದು ಸಂಕ್ಷಿಪ್ತ ವಚನಗಳು ಹೇಳ: ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನಸ್ಸು ಬೀಜ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ. ಇನ್ನೊಂದು ವಚನ: ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳಗಳುಂಟು. ಮುಂತಾದ ಈ ವಚನಗಳು ಅವರ ಲೋಕಾನುಭವ, ಜ್ಞಾನ ಸಂಪನ್ನತೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ನಿದರ್ಶನವಾಗಿವೆ ಎಂದು ನಾವು ಹೇಳ್ಬೋದು. ಅಕ್ಕನ ಹಿರಿಮೆ. ಶೂನ್ಯ ಸಂಪಾದನೆಕಾರರು ಅಕ್ಕ ಮಹಾದೇವಿ ಅಕ್ಕಳ ಎಂಬ ಒಂದು ಅಧ್ಯಾಯವನ್ನೇ ರಚಿಸಿ ಅವರಿಗೆ ಗೌರವ ತೋರಿಸಿದ್ದಾರೆ. ಹರಿಹರ ಮಹಾಕವಿಯ ಮಹಾದೇವಿ ಅಕ್ಕನ ರಗಳೆ 20ನೇ ಶತಮಾನದ ನವೋದಯ ಕಾಲದ ಸಾಹಿತಿ ಎಚ್. ತಿಪ್ಪರುದ್ರೇಸ್ವಾಮಿ ಅವರು ಕದಳಿಯ ಕರ್ಪೂರ ಅಕ್ಕನವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಸಮರ್ಥ ಬರಹ ಅದು. ಅಕ್ಕ ಮಹಾದೇವಿಯವರ ಜೀವನದಲ್ಲಿ ನಿರ್ಣಾಯಕ ಘಟನೆಗಳಲ್ಲಿ ಪ್ರಮುಖವಾದವುಗಳು ಎರಡು. ಒಂದನೆಯದು ಅಧಿಕಾರ ಮತ್ತು ಸಂಪತ್ತು, ವೈಭವ, ಆಡಂಬರ, ಭೋಗ ಜೀವನಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಈ ಎಲ್ಲ ಬಂಧನಗಳಿಂದ ಬಿಡುಗಡೆ ಪಡೆದು ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಜನಜೀವನವನ್ನು ಬೆರೆತುದು. ಇದಕ್ಕಾಗಿ ಅರಸೊತ್ತಿಗೆಯನ್ನು ಕೂಡ ಎದುರು ಹಾಕಿಕೊಳ್ಳುವಲ್ಲಿ ಹಿಂಜರಿಯಲಿಲ್ಲ ಅಕ್ಕ ಮಹಾದೇವಿ. ಎರಡನೆಯದು ಅಂದ್ರೆ ಶರಣ ಚಳುವಳಿಯಲ್ಲಿ ಭಾಗವಹಿಸಲು ನಿರ್ಣಯಿಸಿ ಅನುಭವ ಮಂಟಪವನ್ನು ಪ್ರವೇಶ ಮಾಡಿದುದು. ಅಕ್ಕನವರ ಅನುಭವ ಮಂಟಪದ ಪ್ರವೇಶದ ಮೊದಲ ದಿನವನ್ನು ಸ್ಮರಿಸದ ಶರಣ ಸಾಹಿತ್ಯವೇ ಇಲ್ಲ ಎನ್ನುವಷ್ಟು ಅಪೂರ್ವ ಸ್ವಾಗತ ಆಕೆಗೆ ಶರಣರಿಂದ ದೊರಕಿತು. ಅಲ್ಲಿ ಅಲ್ಲಮಪ್ರಭು ಮತ್ತು ಅಕ್ಕನವರ ನಡುವೆ ನಡೆಯಿತು ಎನ್ನಲಾದ ಸಂಭಾಷಣೆ ಅನುಭಾವದ ಉತ್ತುಂಗದ ಋಷಿವಾಣಿಯ ರೂಪದಲ್ಲಿ ವಚನಗಳು ಸಂಗ್ರಹಿತವಾಗಿವೆ. ಕನ್ನಡ ಸಾಹಿತ್ಯದ ಮೊದಲ ಬಂಡಾಯ ಕವಿತ್ರಿ ಮತ್ತು ವಚನಗಾರ್ತಿ ಹಾಗೂ ಮಹಿಳೆಯ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಯಲ್ಲಿ ಪುರುಷ ಸಮಾಜವನ್ನು ಪ್ರತಿಭಟಿಸಿದವರು, ಸಾಮಾಜಿಕ ಬದಲಾವಣೆಗಾಗಿ ಶ್ರಮಿಸಿದವರು ಚನ್ನಮಲ್ಲಿಕಾರ್ಜುನ ಎಂಬ ಆಕೆಯ ಅಂಕಿತನಾಮದಿಂದ ವಚನಗಳನ್ನು ಬರೆದಿರುವುದು ಯೋಗಾಂಗ ತ್ರಿವಿಧಿ ಅಕ್ಕ ಮಹಾದೇವಿಯ ಪ್ರಮುಖ ಕೃತಿಯಾಗಿದೆ. ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬನೆ. ಭಾರತದಲ್ಲಿ ಹಾಗೂ ಇತರ ದೇಶಗಳಲ್ಲಾಗಲಿ ಸ್ತ್ರೀ ಸಮಾನತೆ ಎಂಬುದು ಹುಸಿ ಮಾತು ಆಗಿತ್ತು. ಅಲ್ಲಿಯವರೆಗೂ ಒಬ್ಬ ಮಹಿಳೆಯು ಯಾವುದೇ ದೇಶದ ರಾಷ್ಟ್ರಾಧ್ಯಕ್ಷರಾಗಲಿ ಉದಾಹರಣೆಗಳಿಲ್ಲ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ್ ಧರ್ಮದಲ್ಲಿ ಅಬಲೆಯರು, ಮಹಿಳೆಯರು ಮತ್ತು ಶ್ರಮಿಕರು, ಶೋಷಿತರು, ದಮನಿತರು, ಕಾರ್ಮಿಕರು ಪಾಲ್ಗೊಂಡು ಸರ್ವಕಾಲಿಕ ಸಮಾನತೆ ಹಾಗೂ ಸ್ವತಂತ್ರವನ್ನು ಕಂಡುಕೊಂಡರು ಎಂಬುದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ವಚನಗಳ ಮೂಲಕ. ಮತ್ತು ಶರಣರು ಸ್ತ್ರೀ ಸಮಾನತೆ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಹಕ್ಕು, ಆರ್ಥಿಕ ಹಕ್ಕು, ಸಮಾನತೆ, ವೈಚಾರಿಕ ಪ್ರಜ್ಞೆ, ಆಧ್ಯಾತ್ಮಿಕ ಸಮಾನತೆ, ಅರಿವು, ಆಚಾರ, ಅನುಭವದ ಸಾಮಾಜಿಕ ಸಮಾನತೆ ಇವು ಶರಣರು ಜಗತ್ತಿಗೆ ಮೊಟ್ಟ ಮೊದಲಿಗೆ ಕೊಟ್ಟ ಕೊಡುಗೆಗಳು. ಶರಣರು ಹೆಣ್ಣನ್ನು ಗೌರವಿಸಿದ್ದಾರೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಸ್ವತಃ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದರು. ಒಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡು ಅಲ್ಲ. ವಚನಕಾರರು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಅಕ್ಷರ ಜ್ಞಾನ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮಾನತೆಯನ್ನು ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ನೀಡಿದರು.
ಆರ್ಥಿಕ ನೀತಿ ಶರಣರಲ್ಲಿ ಕಡ್ಡಾಯವಾಗಿತ್ತು. ಅದು ಸತ್ಯ ಶುದ್ಧ ಕಾಯಕವಾಗಿತ್ತು. ಯಾಕಂದ್ರೆ ಇದಕ್ಕಿಲ್ಲಕ್ಕಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಆದಾಯ ಬೇಡ, ಅದನ್ನು ಮಾಮನೆಗೆ ತಿರುಗಿಸಿ ಅಂದಿರುವುದು. ಇನ್ನೋರ್ವ ಶರಣೆ ಮುಕ್ತಾಯಕ್ಕ ಮಹಾಜ್ಞಾನಿಯಾಗಿ ದೊಡ್ಡ ಸಾಧಕಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಅಂತೆಯೇ ಮುಕ್ತಾಯಕ್ಕ ವಚನಗಾರ್ತಿಯರಲ್ಲಿಯೇ ತುಂಬಾ ವಿಶಿಷ್ಟವಳಾಗಿದ್ದಾಳೆ. ಶೂನ್ಯ ಸಂಪಾದನೆಯಲ್ಲಿ ಮುಕ್ತಾಯಕ್ಕಳ ಸಂಪಾದನೆ, ಅಲ್ಲಿ ಆಕೆ ಅಲ್ಲಮ ಪ್ರಭುವಿನೊಂದಿಗೆ ಸಂವಾದ ನಡೆಸಿದ್ದಾಳೆ. ಅಲ್ಲಮನ ಸಮಕಾಲೀನಳಾಗಿದ್ದ ಮುಕ್ತಾಯಕ್ಕ ಕಾಲ 1160 ಆಗಿತ್ತು. ಮುಕ್ತಾಯಕ್ಕಳ ಕುರಿತು ಶಾಂತಲಿಂಗ ದೇಶಿಕ ಕವಿಯ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಕೃತಿಯಲ್ಲಿ ಪ್ರಸ್ತಾಪವಿದೆ. ಆದರೆ ಮುಕ್ತಾಯಕ್ಕಳ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಗಳು ದೊರೆಯುವುದಿಲ್ಲ. ಜನಪದ ಕಾವ್ಯದಲ್ಲಿಯೂ ಮುಕ್ತಾಯಕ್ಕಳ ಬಗೆಗೆ ಬರೆಯಲಾಗಿದೆ. ಮುಕ್ತಾಯಕ್ಕ ವಚನಗಳಲ್ಲಿಯೇ ಆಕೆ ಅನ್ನನಾದ ಅಜಗನ್ನನ ಬಗೆಗೆ ಪ್ರಸ್ತಾಪವಿದೆ. ಎನ್ನ ಕನ್ನ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗನ್ನ ನಿನ್ನ ವಿಯೋಗ. ವಚನ 3. ಎನ್ನ ಅಜಗನ್ನ ತಂದೆಯನ್ನೊಳಗೊಂಡಿಪ್ಪ. ವಚನ 5. ಎನ್ನ ಅಜಗನ್ನನಂತೆ ಶಬ್ದ ಮುಗ್ಧನಾಗಿರಬೇಕಲ್ಲದೆ. ವಚನ 6. ಮುಕ್ತಾಯಕ್ಕನ ಇಂಥ ಅನೇಕ ವಚನಗಳಲ್ಲಿ ಅಜಗನ್ನನ ಪ್ರಸ್ತಾಪವಿದ್ದುದನ್ನು ನಾವು ನೋಡುತ್ತೇವೆ. ಹಾಗೆ ಆತ ತನ್ನ ಅನ್ನನೆಂದೂ ಕೂಡ ಹೇಳಿಕೊಂಡಿದ್ದಾಳೆ. ಈ ಎಲ್ಲ ವಿವರಗಳನ್ನು ಗಮನಿಸಿ ಹೇಳುವುದಾದರೆ, ಮುಕ್ತಾಯಕ್ಕನ ತವರು ಮನೆ ಗದಗ ಜಿಲ್ಲೆಯ ಲಕ್ಕುಂಡಿಯಾಗಿತ್ತು ಮತ್ತು ಗಂಡನ ಮನೆ ದೇವದುರ್ಗ ತಾಲೂಕಿನ ಮೊಸರ್ಕಲ್ಲು ಅಂದ್ರೆ ಇಂದಿನ ರಾಯಚೂರು ಜಿಲ್ಲೆಯಲ್ಲಿದೆ ಎಂಬುದು ತಿಳಿದು ಬರುತ್ತದೆ. ಮುಕ್ತಾಯಕ್ಕ ಕೂಡ ಸಹಜವಾಗಿಯೇ ಜ್ಞಾನಿಯಾಗಿದ್ದಳು. ಶೂನ್ಯ ಸಂಪಾದನೆಯಲ್ಲಿ ಬರುವ ಮುಕ್ತಾಯಕ್ಕಳ ಸಂಪಾದನೆಯನ್ನು ಗಮನಿಸಿದಾಗ ಈ ಮಾತು ಸ್ಪಷ್ಟವಾಗುತ್ತದೆ. ಅಲ್ಲಿ ಅಲ್ಲಮ ಪ್ರಭುವಿನೊಂದಿಗೆ ನಡೆದ ಈ ಸಂವಾದದಲ್ಲಿ ಮುಕ್ತಾಯಕ್ಕ ಮಹಾಜ್ಞಾನಿಯಾಗಿ ದೊಡ್ಡ ಸಾಧಕಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಅಂತೆಯೇ ಮುಕ್ತಾಯಕ್ಕ ವಚನಗಾರ್ತಿಯರಲ್ಲಿಯೇ ತುಂಬಾ ವಿಶಿಷ್ಟವಾಗಿ ಕಾಣಿಸುತ್ತಾಳೆ. ಎನ್ನ ಭಾವಕ್ಕೆ ಗುರುವಾದನಯ್ಯ ಬಸವಣ್ಣನು, ಎನ್ನ ನೋಟಕ್ಕೆ ಲಿಂಗವಾದನಯ್ಯ ಚನ್ನಬಸವಣ್ಣನು, ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ ಪ್ರಭುದೇವರು, ಎನ್ನ ಪರಿಣಾಮಕ್ಕೆ ಪ್ರಸಾದವಾದನಯ್ಯ ಮರುಳ ಶಂಕರ ದೇವರು, ಎನ್ನ ಹೃದಯಕ್ಕೆ ಮಂತ್ರವಾದನಯ್ಯ ಮಡಿವಾಳಯ್ಯನು. ಇಂತಿ 5 ಕಾರುಣ್ಯ ಪ್ರಸಾದವ ಕೊಂಡು ಬದುಕಿದೆನಯ್ಯ ಅಜಗನ್ನನ ತಂದೆ. ವಚನ 10ರಲ್ಲಿ ಈ ವಚನ. ಮುಕ್ತಾಯಕ್ಕಳು ಈ ವಚನದಲ್ಲಿ ಶರಣರ ಬಗೆಗೆ ಕೃತಜ್ಞತಾ ಭಾವವಿದೆ. ಬಸವಣ್ಣನನ್ನು ಗುರುವಾಗಿ, ಚನ್ನಬಸವಣ್ಣನನ್ನು ಲಿಂಗವಾಗಿ, ಪ್ರಭುದೇವರನ್ನು ಜಂಗಮನಾಗಿ, ಮರುಳ ಶಂಕರ ದೇವರನ್ನು ಪ್ರಸಾದವಾಗಿ, ಮಡಿವಾಳಯ್ಯನು ಮಂತ್ರವಾಗಿ ತನ್ನ ಆಧ್ಯಾತ್ಮ ಸಾಧನೆಗೆ ಕಾರಣರಾದರೆಂದು ಅವಳು ಇಲ್ಲಿ ಅವರನ್ನು ಸ್ಮರಿಸಿದ್ದಾಳೆ. ಜನಪದ ಸಾಹಿತ್ಯದಲ್ಲಿ ಮುಕ್ತಾಯಕ್ಕ ಸಾಕಷ್ಟು ಕಡೆ ಕಾಣಿಸಿಕೊಂಡಿದ್ದಾಳೆ. ಜನಪದರಿಗೆ ಅಕ್ಕ ಮಹಾದೇವಿ ಅಕ್ಕನಾಗಿ, ಮುಕ್ತಾಯಕ್ಕ ತಂಗಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಮುಕ್ತಾಯಕ್ಕಳ ಗಂಡ ಖಬರ್ಗೇಡಿಯಾಗಿದ್ದನೆಂದು, ಅಂದ್ರ ಕೆಲಸವಿಲ್ಲದ ಅಲದಾಡ್ತಿದ್ದ ಅಂತೇಳಿ, ಹಾಗಾಗಿ ಆಕೆ ಸಂಸಾರ ಎಡವಟ್ಟಾಯಿತೆಂದು ಜನಪದ ತ್ರಿಪದಿಗಳಲ್ಲಿ ಉಲ್ಲೇಖವಾಗಿದೆ. ನಂತರ ಆಕೆ ಕಲ್ಯಾಣಕ್ಕೆ ಹೋದಳೆಂದು ಜನಪದರು ಹೇಳಿದ್ದಾರೆ. ಬಸವಣ್ಣನವರ ಮನೆಯ ಹಸುಗಳನ್ನು ಕಾಯುವ ಕಾಯಕ ಮಾಡಿ ಕಲ್ಯಾಣದಲ್ಲಿದ್ದಳೆಂದು ಜನಪದ ತ್ರಿಪದಿಗಳು ಹೇಳುತ್ತವೆ. ಹೀಗೆ ಜನಪದರಿಗೆ ಮುಕ್ತಾಯಕ್ಕ ದೊಡ್ಡ ಶರಣೆಯಾಗಿ, ಮಹಾಜ್ಞಾನಿಯಾಗಿ, ಅಂತಃಕರಣವುಳ್ಳ ಅಜಗನ್ನನ ತಂಗಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಮುಕ್ತಾಯಕ್ಕಳಿಗೆ ಸಂಬಂಧಿಸಿದಂತೆ 30ಕ್ಕೂ ಹೆಚ್ಚು ತ್ರಿಪದಿಗಳು ದೊರೆತಿವೆ. ಡಾಕ್ಟರ್ ನೀಲಾಂಬಿಕಾ ಸೇರಿಕಾರ್ ಅವರು ತಾಯಿಯ ಪದಗಳು ಹೆಸರಿನಲ್ಲಿ ಈ ಹಾಡುಗಳನ್ನು ಸಂಗ್ರಹಿಸಿದ್ದಾರೆ. ಇದರೊಂದಿಗೆ ಜನಪದ ತ್ರಿಪದಿಗಳಲ್ಲಿ ಮುಕ್ತಾಯಕ್ಕ ಹಾಗೂ ಅಜಗನ್ನನ ಬಗ್ಗೆ ಸಾಕಷ್ಟು ಪ್ರಸ್ತಾಪವಿದೆ. ಮಾಶಾಳ ಊರಾಗ ಶಿವಭಕ್ತರ ಮನಿಯಾಗ ಖುಷಿಯಾಗಿ ತಂಗಿಗಿ ಕೊಟ್ಟಾನ, ಮುಕ್ತಾಯಿ ಹಸನಾಗಿ ಬದುಕ ಮಾಡ್ಯಾಳ.
ಆಕಳ ಬಿಟ್ಕೊಂಡು ಹೊಲಕ್ಕ ತಾ ಬರ್ತಾಳ, ಮೂಕನಾಗಿ ಆಕಳ ಕಾಯ್ದಾಳ ಮುಕ್ತಾಯಿ, ಮುಕ್ಕಣ್ಣನ ಧ್ಯಾನ ಮಾಡ್ಯಾಳ. ಈ ತ್ರಿಪದಿಗಳಲ್ಲಿ ಮುಕ್ತಾಯಕ್ಕನ ಜೀವನ ಚರಿತ್ರೆ ಕಾಣಿಸುತ್ತದೆ. ಇದುವರೆಗೆ ದೊರೆತ ಆಕರಗಳೆಲ್ಲ ಅಜಗನ್ನನ ಸಾವಿನ ಮೂಲಕವೇ ಪ್ರಾರಂಭವಾಗುತ್ತವೆ. ಆದರೆ ಜನಪದರು ಅಜಗನ್ನನನ್ನು ಜೀವಂತವಾಗಿ ಕಂಡಿದ್ದಾರೆ. ಅಜಗನ್ನನು ಮುಕ್ತಾಯಿಗೆ ತಾನೇ ತಂದೆ ತಾಯಿ ಆಗಿದ್ದನೆಂದು ಈ ತ್ರಿಪದಿಗಳಿಂದ ನಮಗೆ ತಿಳಿದು ಬರುತ್ತದೆ. ಅಜಗನ್ನನ ಬಂಡಿ ಕಟ್ಟಿಕೊಂಡು ಜೋಡೆತ್ತು ಹೂಡಿಕೊಂಡು ಬಸವಣ್ಣನಿರುವ ಕಲ್ಯಾಣಕ್ಕೆ ಮುಕ್ತಾಯಿಯೊಂದಿಗೆ ಬರುತ್ತಾನ. ಈ ವಿಷಯವು ಉಳಿದ ಆಕರಗಳಲ್ಲಿಲ್ಲ. ಹೀಗೆ ಮುಕ್ತಾಯಿಯನ್ನು ಬಂಡಿಯಲ್ಲಿ ಕೂಡಿಸಿಕೊಂಡು ಕಲ್ಯಾಣಕ್ಕೆ ಬಂದಾಗ ಅಜಗನ್ನನಿಗೆ ಕಲ್ಯಾಣದ ಮುಂದಿರುವ ತ್ರಿಪುರಾಂತಕ ಕೆರೆ ಕಾಣಿಸುತ್ತದೆ. ತ್ರಿಪುರಾಂತಕ ಕೆರೆ ಚಂದ ಬಸವನ ಮನೆ ಮುಂದ ಎಂಬ ತ್ರಿಪದಿಯಲ್ಲಿ ಆ ವಿಷಯವು ಕೂಡ ಪ್ರಕಟವಾಗಿದೆ. ಒಮ್ಮೆ ಅಜಗನ್ನ ತಂಗಿಯನ್ನು ನೋಡಲು ಮೊಸರ್ಕಲ್ಲಿಗೆ ಹೋದಾಗ ಅಲ್ಲಿ ಅಜಗನ್ನ ಮುಕ್ತಾಯಿಗೆ ಹಿತ ನುಡಿ ಹೇಳುತ್ತಾನೆ. ಇಟ್ಟಂಗ ಇರು ತಂಗಿ, ಕೊಟ್ಟಾಗ ಉನ ತಂಗಿ ಎಂಬ ಜನಪದ ಹಾಡುಗಳಲ್ಲಿ ಮುಕ್ತಾಯಿ ಒಬ್ಬ ಗರತಿಯ ಹಾಗೆ ಚಿತ್ರಿತಳಾಗಿದ್ದಾಳೆ. ತಂಗಿಗೆ ಕಳುವ್ಯಾನ ದುಃಖ ಪಡುತ್ತಾನ, ತಂಗೀಲಿ ಕನ್ನ ವರ್ಷಾನ ಎಂಬ ಹಾಡಿನಲ್ಲಿ ತಂಗಿಯ ಕಷ್ಟವನ್ನು ಕಂಡು ತಾನೂ ದುಃಖ ಪಡುವ ಅಜಗನ್ನನನ್ನು ಜನಪದರು ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸಿದ್ದಾರೆ. ಹೀಗೆ ಮುಕ್ತಾಯಕ್ಕ ಕಲ್ಯಾಣದಲ್ಲಿದ್ದಾಗ ಬಸವಣ್ಣನ ಮನೆಯ ಆಕಳು ಕಾಯುವ ಕಾಯಕ ಮಾಡುತ್ತಿದ್ದಳೆಂದು ಈ ತ್ರಿಪದಿಗಳು ಹೇಳುತ್ತವೆ. ಶೂನ್ಯ ಸಂಪಾದನೆಯಲ್ಲಿ ಕಾಣಿಸಿಕೊಳ್ಳುವ ಅಲ್ಲಮ ಪ್ರಭುವಿಗೂ ಜನಪದ ಹಾಡುಗಳಲ್ಲಿರುವ ಅಲ್ಲಮನಿಗೂ ತುಂಬಾ ವ್ಯತ್ಯಾಸವಿದೆ. ಕಲ್ಯಾಣಕ್ಕೆ ಬಂದ ನಂತರ ಮುಕ್ತಾಯಿ ಅನುಭವ ಮಂಟಪ ಪ್ರವೇಶಿಸುತ್ತಾಳೆ. ಆಗ ಎಲ್ಲ ಶರಣರು ಆಕೆಯನ್ನು ತಂಗಿ ಎಂದು ಕರೆಯುತ್ತಿದ್ದರೆಂದು ಈ ತ್ರಿಪದಿಗಳಿಂದ ನಮಗೆ ತಿಳಿದು ಬರುತ್ತವೆ. ಅಜಗನ್ನ ಸತ್ತಾಗ ಮುಕ್ತಾಯಿ ಏಕಾಂಗಿಯಾಗುತ್ತಾಳೆ. ಅಜಗನ್ನನ ನೆನಪು ಮಾಡಿಕೊಂಡು ಹೇಳಿದ್ದಾಳೆ. ಅಜಗನ್ನ ತಂಗಿಯ ಪರದೇಶಿ ಆಗ್ಯಾಳ, ಅಂಬರಕ ಬಾಯಿ ಬಿಟ್ಟಾಳ, ತಂಗಿಗೆ ಯಾರು ಒರ್ಸಲ್ಲರು ಕಣ್ಣೀರ. ಮುಕ್ತಾಯಕ್ಕನ ಪ್ರಲಾಪವನ್ನು ಜನಪದರು ಮನಕರಗುವಂತೆ ಹೇಳಿದ್ದಾರೆ. ಇಲ್ಲಿ ಅಲ್ಲಮ್ಮ ಪ್ರಭು ಮುಕ್ತಾಯಿಗೆ ತಂಗಿ ತಾಯಿ ಎಂದು ಕರೆದು ಗೌರವದಿಂದ ಮಾತನಾಡಿಸುತ್ತಾರೆ. ಶೂನ್ಯ ಸಂಪಾದನೆಗಳಿಗಿಂತ ಜನಪದ ತ್ರಿಪದಿಗಳು ಶರಣರ ಚರಿತ್ರೆಯನ್ನು ತಿಳಿದುಕೊಳ್ಳಲು ಕೂಡ ತುಂಬಾ ಮುಖ್ಯ ವಸ್ತುನಿಷ್ಠವಾಗಿವೆ ಎಂಬುದಕ್ಕೆ ಇವು ಉದಾಹರಣೆಗಳಾಗಿ ನಮಗೆ ತಿಳಿದು ಬರುತ್ತವೆ. ಆ ಜ್ಞಾನದ ಅನುಭವ ಮಹತ್ವವನ್ನು ಕಂಡುಕೊಂಡಿದ್ದಾನೆ. ಅದೇ ರೀತಿ ಆತನ ತಂಗಿಯಾದ ಮುಕ್ತಾಯಕ್ಕನ ಮಹಿಮೆಯನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಸಿದ್ದರಾಮನಂತೂ ಎಮ್ಮಮ್ಮ ಅಜಗನ್ನನೆಂದು ಕರೆದಿದ್ದಾರೆ. ತಮ್ಮ ತ್ರಿಪದಿಯಲ್ಲಿ ಮುಕ್ತಾಯಳು ಸಿದ್ದರಾಮೇಶ್ವರ ಹೀಗೆ ಸ್ಮರಿಸಿದ್ದಾರೆ. ಎತ್ತವ್ವೆ ನೀಲಮ್ಮ ಮುತ್ತವ್ವೆ ಮಹಾದೇವಿ, ಎತ್ತ ಸಲುಹಿದಳು ಅಕ್ಕನಾಗಲೇ ತಾಯಿ, ಇತ್ತ ಬಾರೆಂದು ತಾಂಬೂಲ ಪ್ರಸಾದವನಿತ್ತ ಮುಕ್ತಾಯಕ್ಕನಿಗೆ ಶರಣು ಯೋಗಿನಾಥ. ಸಿದ್ದರಾಮೇಶ್ವರ ವಚನಗಳು. ಇದು ವಚನ 108 ನುಡಿ. ಹೀಗೆ ಅಕ್ಕನಾಗಮ್ಮ, ಅಮುಗೆ ರಾಯಮ್ಮ, ವಚನಕಾರರ ಜೇಡರ ದಾಸಿಮಯ್ಯನವರ ಪತ್ನಿ ದುಗ್ಗಳೆ, ಗುಂಡಯ್ಯಳ ಪುಣ್ಯಶ್ರೀ ಕೇತಲದೇವಿ, ಶಾಂಭವಿ ದೇವಿ, ಗರತಿಯ ಹಾಡಿನಲ್ಲೂ ನಲಿದಾಡುವ ಶಿವಶರಣರೇ, ಲೌಕಿಕದ ಮೂಲಕವೇ ಆಧ್ಯಾತ್ಮವನ್ನು ಹೇಳಿರುವ ಗೊಗ್ಗವ್ವೆ, ರಕ್ಷಣೆಗೆ ನಿಂತಿದ್ದ ಗಂಗಾಂಬಿಕೆ, ಮಹತ್ವದ ವಚನಗಾರ್ತಿ ಗಣೇಶ ಮಸನಯ್ಯಳ ಪುಣ್ಯಶ್ರೀ, ಉರಿಲಿಂಗ ಪೆದ್ದಿಂಗಳ ಪುಣ್ಯಶ್ರೀ ಕಾಳವ್ವೆ, ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ, ಶಿವಶರಣೆ ಸತ್ಯಕ್ಕ, ಮೋಳಿಗೆ ಮಹಾದೇವಿ, ಹಡಪದ ಪುಣ್ಯಂಗಳ ಪುಣ್ಯಶ್ರೀ ಲಿಂಗಮ್ಮ, ಶಿವಶರಣೆ ಲಕ್ಕಮ್ಮ, ನೀಲಾಂಬಿಕೆ, ಅಕ್ಕ ಮಹಾದೇವಿ. ಹೀಗೆ ಅನೇಕ ವಚನಗಾರ್ತಿಯರನ್ನು ನಾವು 12ನೇ ಶತಮಾನದಲ್ಲಿ ಕಾಣ್ತೇವೆ. ಶೂದ್ರ ವಚನಗಾರ್ತಿಯರಂತೂ ಕೂಡ ನಾವು 12ನೇ ಶತಮಾನದಲ್ಲಿ ಕಾಣುತ್ತೇವೆ. ಅವರಿಗೆ 12ನೇ ಶತಮಾನದಲ್ಲಿ ನಡೆದ ಶರಣರ ಕ್ರಾಂತಿ ಇಡೀ ಜಗತ್ತಿನಲ್ಲೇ ವಿಶಿಷ್ಟವಾದದ್ದು. ಯಾಕಂದ್ರೆ ಅಂದಿನ ಸಮಾಜ ಜಿಡ್ಡುಗಟ್ಟಿದ ವ್ಯವಸ್ಥೆಯನ್ನೇ ಅಲುಗಾಡಿಸಿ ಹೊಸ ಮೌಲ್ಯಗಳನ್ನು ನೀಡಿತು. ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರಂತ ವಿಶ್ವ ವಿಭೂತಿ ಪುರುಷರು ಜಂಗಮರಂತ ಪರಿಕಲ್ಪನೆಯನ್ನು ನೀಡುವ ಮೂಲಕ ಸಾಮಾನ್ಯ ಜನರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಸಾಮಾಜಿಕ ಶೋಷಣೆ ಸೇರಿದಂತೆ ಎಲ್ಲ ವಲಯಗಳಲ್ಲಿಯೂ ಶೋಷಣೆಗಳನ್ನು ಅಂತ್ಯಗೊಳಿಸಲು ಪ್ರಯತ್ನಿಸಿದರು. ಎಲ್ಲಕ್ಕೂ ಮೇಲಾಗಿ
ಪರವಧುವನು ಮಹಾದೇವಿ ಹೆಂಗೆ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಮರವಾಣಿ ಶರಣರ ಯುಗದಲ್ಲಿ ಹೊರಹೊಮ್ಮಿ ಕೃತಿಗಿಳಿಯಿತು. ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥ ಎಂದು ಕಾಣುವ ಬಸವಣ್ಣನವರ ದಿವ್ಯ ದೃಷ್ಟಿಯಲ್ಲಿ ಸ್ತ್ರೀತ್ವದ ಉದ್ಧಾರವಾಯಿತು. ಅಂದಿನ ಸಮಾಜದಲ್ಲಿ ಸ್ತ್ರೀಯ ಸ್ಥಾನಮಾನ ಕೆಳಮಟ್ಟದಲ್ಲಿದ್ದು ಸಮಾಜದ ಅನಿಷ್ಟಕರ ಸಂಕೋಲೆಗಳನ್ನು ತೊಡೆದು ಹಾಕಲು ಶರಣರ ಸಾಹಿತ್ಯವು ಯತ್ನಿಸಿತು. ಶಿವಶರಣರ ಈ ಕ್ರಾಂತಿಯಲ್ಲಿ ಅನೇಕ ಜನ ಶಿವಶರಣರು ಅವತರಿಸಿರುವುದು ಒಂದು ವಿಶೇಷವೆಂದು ನಾವು ಹೇಳಬಹುದು. ಶರಣರ ವಚನಗಳಲ್ಲಿ ವಿವಿಧ ಅಡುಗೆಗಳ ಬಗೆಗೆ ಕೂಡ ಅಡುಗೆ ತಯಾರಿಸುತ್ತಿದ್ದ ವಿಧಾನಗಳ ಬಗೆಗೆ ಪ್ರಸ್ತಾಪವಿದೆ. ಅಡುಗೆ ಮಾಡಿ ಕೂಲಿ ಪಡೆಯುತ್ತಿದ್ದವರಿಗೆ ಅಡುಗೆ ಕೂಲಿಕಾರರೆಂದು ಯಲೇಶ್ವರ ಕೇತಯ್ಯ ತನ್ನ ವಚನದಲ್ಲಿ ಕರೆದಿದ್ದಾರೆ. ಶರಣರ ಕಾಲದಲ್ಲಿ ಅನೇಕ ಮಹಿಳೆಯರು ಅಡಿಗೆ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಸ್ಪಷ್ಟವಾಗುತ್ತದೆ. ಉಳಿದಂತೆ ಮಹಿಳೆಯು ಪುರುಷ ಮಾಡುವ ಎಲ್ಲ ಕಾರ್ಯಗಳಲ್ಲೂ ಭಾಗವಹಿಸುತ್ತಿದ್ದಳು. ಅಂದು ಪುರುಷ ಪ್ರಧಾನ ವ್ಯವಸ್ಥೆ ಇದ್ದುದರಿಂದ ಮಹಿಳೆಯ ಶ್ರಮಕ್ಕೆ ಅಷ್ಟೊಂದು ಬೆಲೆ ಇರಲಿಲ್ಲ. ಕೂಲಿ ಕಾಯಕ ಮಾಡುತ್ತಿದ್ದ ಗಂಡಾಳಿಗೆ ಒಂದು ಕೂಲಿ, ಹೆಣ್ಣಾಳಿಗೆ ಒಂದು ಕೂಲಿ ಇತ್ತು. ಗಂಡಾಳಿಗೆ ಹೆಚ್ಚಿನ ಕೂಲಿ ಇದ್ದರೆ ಹೆಣ್ಣಾಳಿಗೆ ಕಡಿಮೆ ಕೂಲಿ ಕೊಡಲಾಗುತ್ತಿತ್ತು. ಇಂದಿಗೂ ಕೂಡ ಅದು ಪ್ರಸ್ತುತ ಕೂಡ ಅದೇ ರೀತಿ ಇದೆ. ಯಾಕಂದ್ರೆ ಹೆಣ್ಣಾಳಿಗೆ ಕಡಿಮೆನೇ ಇರುತ್ತೆ, ಈಗಲೂ ಕೂಡ ಗಂಡಾಳಿಗೆ ಕೇಳಿದ್ರೆ ಹೆಚ್ಚಿಗೆನೇ ಇರ್ತದ. ಆಗಿನ ಕಾಲದಲ್ಲಿ ಕೂಡ ಅದೇ ಇತ್ತು. ಆದ್ರೆ ಶರಣೆಯರು ಸರಿ ಸಮಾನವಾಗಿ ದುಡಿದರೂ ಅನೇಕ ಶರಣೆಯರಿಂದ ಮಾಡುತ್ತಿದ್ದ ಕಾಯಕಗಳ ಬಗೆಗೆ ವಚನಗಳಲ್ಲಿ ಉಲ್ಲೇಖಗಳಿವೆ. ಮೀನುಗಾರಿಕೆ ಕಾಯಕ ಮಾಡುತ್ತಿದ್ದ ಗಾಳದ ಕನ್ನಪ್ಪನ ಪತ್ನಿ ರೇಚವ್ವೆ ಪತಿಗೆ ಸರಿಸಮಾನವಾಗಿ ಕೆಲಸ ಮಾಡುತ್ತಿದ್ದಳು. ಕನ್ನಪ್ಪ ಮೀನುಗಳನ್ನು ಹಿಡಿದುಕೊಂಡು ಬಂದರೆ ಆ ಮೀನುಗಳನ್ನು ಸ್ವಚ್ಛಗೊಳಿಸುವುದು, ಅವುಗಳಿಗೆ ಉಪ್ಪು ಹಚ್ಚುವುದು ಮತ್ತು ಆ ಮೀನುಗಳು ಕೆಡದಂತೆ ಒಣಗಿಸಿ ಇಡುವುದನ್ನು ನೋಡಿಕೊಳ್ಳುವುದೆಲ್ಲ ಅವಳ ಕಾಯಕವಾಗಿತ್ತು. ಮತ್ತು ಮೀನುಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಳು. ಈ ಎಲ್ಲ ಕಾರ್ಯಗಳನ್ನು ಶರಣೆಯರು ಹೆಚ್ಚವೇಳೆ ಮಾಡುತ್ತಿದ್ದಳು. ಹೀಗೆ ಪ್ರತಿಯೊಂದು ಕಾಯಕದಲ್ಲಿಯೂ ಪತಿಯೊಂದಿಗೆ ಸತಿ ಕೆಲಸ ಮಾಡುತ್ತಿದ್ದಳು. ಜೇಡರ ದಾಸಿಮಯ್ಯನ ಪತ್ನಿ ದುಗ್ಗಳೆ ಬಟ್ಟೆ ನೇಯ್ಗೆಯ ಸಂದರ್ಭದಲ್ಲಿ ಪತಿಗೆ ಸರಿಸಮಾನವಾಗಿ ನಿಂತುಕೊಂಡು ನೇಯ್ಗೆ ಕೆಲಸ ಮಾಡುತ್ತಿದ್ದಳು. ಪಶುಪಾಲನೆ ಮತ್ತು ಕೃಷಿ ಕಾಯಕಗಳಲ್ಲಿ ಮಹಿಳೆಯರು ತಮ್ಮ ಪತಿಯೊಂದಿಗೆ ಕೂಡಿಕೊಂಡು ಸರಿಸಮಾನವಾಗಿ ಕೆಲಸ ಮಾಡುತ್ತಿದ್ದರು. ಶಿವಶರಣೆಯರಲ್ಲಿ ಸತ್ಯಕ್ಕ ಶರಣರ ಮನೆಯ ಕಸಗೂಡಿಸುವ ಕಾಯಕ ಮಾಡುತ್ತಿದ್ದರೆ, ಶರಣೆ ಸಾಯಿದೇವಿ ಶರಣರ ಮನೆ ಮುಂದೆ ರಂಗವಲ್ಲಿ ಬಿಡಿಸುವ ಕಾಯಕವು ಮೂಡುತ್ತಿದ್ದಳು. ಪಟ್ಟಣದ ಸೋಮವೇ ಭತ್ತ ಕುಟ್ಟುವ ಕಾಯಕ ಮಾಡುತ್ತಿದ್ದಳು. ಹೀಗೆ ಅನೇಕರು ತಮ್ಮ ಮನೆಗೆಲಸದೊಂದಿಗೆ ತಮ್ಮ ಕಾಯಕಗಳನ್ನು ಕೂಡ ಮಾಡುತ್ತಿದ್ದರು ಎಂಬುದನ್ನು ನಾವು ಕಾಣುತ್ತೇವೆ ಈ ಶರಣರ ಸಾಹಿತ್ಯದಲ್ಲಿ. ಆಯ್ದಕ್ಕಿ ಲಕ್ಕಮ್ಮ ಪತಿ ಮಾರಯ್ಯ ತಂದ ಅಕ್ಕಿಯನ್ನು ಹಸನ ಮಾಡುತ್ತಿದ್ದಳು. ಆ ಮೂಲಕ ಆಯ್ದಕ್ಕಿ ಕಾಯಕಕ್ಕೆ ಸಹಕಾರಿಯಾಗಿದ್ದಳು. ಕದಿರೆ ಕಾಯಕದ ಕಾಳವೆ, ಕದಿರೆ ರೇಮವ್ವೆ ಈ ಮೊದಲಾದ ಶರಣೆಯರು ನೇಯ್ಗೆ ಕಾಯಕದಲ್ಲಿ ನಿರತರಾಗುತ್ತಿದ್ದರು. ಕನ್ನೆಯ ಕಾಮವ್ವೆ, ಕನ್ಗೆ ಅಂದ್ರೆ ಹಗ್ಗಗಳನ್ನು ಸಿದ್ಧಪಡಿಸುವುದು, ಹಗ್ಗಗಳನ್ನು ತಯಾರಿಸುತ್ತಿದ್ದುದು. ಪಟ್ಟಣದ ಸೋಮಮ್ಮ ಶರಣರ ಮನೆ ಧಾನ್ಯಗಳನ್ನು ಕುಟ್ಟುವ ಕಾಯಕ ಮಾಡುತ್ತಿದ್ದಳು. ಗಂಗಾಂಬಿಕೆ, ನೀಲಾಂಬಿಕೆಯರು ಪತಿಯ ಪ್ರತಿಯೊಂದು ಕಾರ್ಯದಲ್ಲಿ ಸಹಾಯಕರಾಗಿ ನಿಂತುಕೊಂಡು ಗೃಹ ಕೃತ್ಯದ ಕಾಯಕ ಮಾಡುತ್ತಿದ್ದರು. ಕುಂಬಾರ ಗುಂಡಯ್ಯ ಪತ್ನಿ ಕೇತಲೆ ಕುಂಬಾರ ಕಾಯಕದಲ್ಲಿ ಪತಿಗೆ ಸಹಾಯಕಳಾಗಿ ಕೆಲಸ ಮಾಡುತ್ತಿದ್ದುದನ್ನು ನಾವು ಅಂದಿನ ಕಾಲದಲ್ಲಿ ಕಾಣುತ್ತೇವೆ. ಗೊಗ್ಗವ್ವೆ ಶಿವಶರಣರ ಮನೆಗೆ ಧೂಪ ಹಾಕುವ ಕಾಯಕ ಮಾಡುತ್ತಿದ್ದಳು. ಹೀಗೆ ಬಾಚಿ ಕಾಯಕದ ಬಸವಯ್ಯಳ ಪುಣ್ಯಶ್ರೀ ಕಾಳವೆಯ ಪತಿ ಕಾಯಕದಲ್ಲಿ ಸಹಾಯಕಳಾಗಿ ಕೆಲಸ ಮಾಡುತ್ತಿದ್ದಳು. ಮೋಳಿಗೆ ಮಹಾದೇವಿ ಗಂಡ ಮಾರಯ್ಯನೊಂದಿಗೆ ಕಟ್ಟಿಗೆ ತಂದು ಮಾರುವ ಕಾಯಕ ಮಾಡುತ್ತಿದ್ದಳು. ರೇವಣ್ಣ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ ಹೂವಿನ ದಂಡೆ ಕಟ್ಟುವ ಕಾಯಕ ಮಾಡುತ್ತಿದ್ದಳು. ಹೀಗೆ ಮೊದಲು ಸೂಳೆಗಾರಿಕೆ ಮಾಡುತ್ತಿದ್ದ ಸೂಳೆಯ ಸಂಕವೇ ಶರಣೆಯಾಗಿ ನಂತರ ಆ ವೃತ್ತಿಯನ್ನು ಬಿಟ್ಟು ಕೂಲಿ ಕಾಯಕವನ್ನು ಮಾಡುತ್ತಿದ್ದಳು. ಹೀಗೆ ಶರಣೆಯರು ಒಂದಿಲ್ಲ ಒಂದು ಕಾಯಕದಲ್ಲಿ ನಿರತರಾಗುತ್ತಿದ್ದರು. ಆವ ಕಾಯಕ ಮಾಡಿದರೂ ಒಂದೇ ಕಾಯಕವಯ್ಯ ಎಂದು ಅದರ ಕಾಯಕದ ಗಂಗಮ್ಮ ಹೇಳಿದ್ದಾಳೆ.
ಶರಣರ ಕಾಲಕ್ಕೆ ವೃತ್ತಿ ತಾರತಮ್ಯ ಹೊರಟು ಹೋಗಿ ಎಲ್ಲ ಕಾಯಕಗಳಿಗೂ ಗೌರವ ಸಿಗುತ್ತೆಂಬುದು ತಿಳಿದು ಬರುತ್ತದೆ. ಬೇರೆಯವರ ಮನೆಯಲ್ಲಿ ಅಡುಗೆ ತಯಾರಿಸುತ್ತಿದ್ದ ಅಡುಗೆ ಕಾಯಕಕ್ಕೆ ಲಂದನಗಾರಿಕೆ ಎಂಬ ಹೆಸರು ಇದೆ. ಹೀಗೆ ಅಡುಗೆ ಕೆಲಸ ಮಾಡುತ್ತಿದ್ದ ಮಹಿಳೆಯರನ್ನು ಲಂದನಗಿತ್ತಿಯರೆಂದು ಕರೆಯಲಾಗುತ್ತಿತ್ತು. ಶರಣರ ಮನೆಗೆ ಹೋಗಿ ದೋಸೆ ಮಾಡಿಕೊಡುವ ಶರಣೆ ಪಿಟ್ಟವ್ವೆ ಲಂದನಗಾರಿಕೆ ವೃತ್ತಿಯಲ್ಲಿ ನೈಪುಣ್ಯತೆ ಹೊಂದಿದ್ದಳು. ಸೂಲಗಿತ್ತಿ ಕಾಯಕ ಮಾತ್ರ ಕೇವಲ ಮಹಿಳೆಗೆ ಮಾತ್ರ ಮೀಸಲವಾಗಿತ್ತು. ಏಲೇಶ್ವರ ಕೇತಯ್ಯನ ವಚನದಲ್ಲಿ ಸೂಲಗಿತ್ತಿಯ ಪ್ರಸ್ತಾಪ ಬರುತ್ತದೆ. ಸೂಲಗಿತ್ತಿ ಕಾಯಕ ಮಾಡುತ್ತಿದ್ದರೂ ಅನುಭವ ಹೊಂದಿದ ಹಿರಿಯ ಮಹಿಳೆಯರೇ ಆಗಿರುತ್ತಿದ್ದರು. ಯಾಕಂದ್ರೆ ಸೂಲಗಿತ್ತಿ ಅಂದರೆ ಹೆರಿಗೆ ಮಾಡಿಸಿಕೊಳ್ಳುವ ಕೆಲಸ. ಸೂಲಗಿತ್ತಿ ಎಂದು ಕರೆಯುವುದು ಈಗಿನ ಕಾಲದಲ್ಲಿ ರೂಢಿಯಲ್ಲಿದೆ. ಸಾಮಾನ್ಯವಾಗಿ ಕೆಳವರ್ಗದ ಮಹಿಳೆಯರು ಈ ಕಾಯಕ ಮಾಡುತ್ತಿದ್ದರು. ಶರಣರ ಕಾಲಕ್ಕೆ ಈ ಕಾಯಕಕ್ಕೆ ಮನ್ನಣೆ ಮತ್ತು ಗೌರವ ಸಿಕ್ಕಿತು ಎಂದು ಕೂಡ ತಿಳಿದು ಬರುತ್ತದೆ. ಹೀಗೆ 12ನೇ ಶತಮಾನದ ಪೂರ್ವದಲ್ಲಿ ಸೂಳೆಗಾರಿಕೆ ವೃತ್ತಿ ಮುಖ್ಯ ಕಸುಬಾಗಿತ್ತು. ಕೆಲವು ಮಹಿಳೆಯರು ಹೊಟ್ಟೆಪಾಡಿಗಾಗಿ ಮಾಡುತ್ತಿದ್ದರು. ಶರಣರು ಬಂದ ನಂತರ ಆ ವೃತ್ತಿಯನ್ನು ಗುರುತಿಸಿ ಬೇರೆ ಕಾಯಕ ಮಾಡಲು ತಿಳಿಸಿದರು. ಉದಾಹರಣೆಗೆ ಸೂಳೆಗಾರಿಕೆಯನ್ನು ಮಾಡುತ್ತಿದ್ದ ಸೂಳೆ, ಸಂಕವೆ ಮೊದಲಾದ ಶರಣೆಯರು ಬೇರೆ ಕಾಯಕಗಳನ್ನು ಹುಡುಕಿಕೊಂಡು ಆ ವೃತ್ತಿಯಲ್ಲಿದ್ದ ಕೆಲವು ಮಹಿಳೆಯರು ಶರಣರನ್ನು ಮದುವೆಯಾಗಿ ನಂತರ ಪುಣ್ಯಸ್ತ್ರೀಯರೆಂದು ಕರೆಯಲ್ಪಟ್ಟರು. ಅವರು ಕೂಡ ಶರಣರನ್ನು ಮದುವೆಯಾಗಿ ಪುಣ್ಯಸ್ತ್ರೀಯರೆಂದು ಕರೆಸಿಕೊಂಡರು ಅಂತ ತಿಳಿದು ಬರುತ್ತದೆ. ಶರಣರ ಕಾಲಕ್ಕೆ ಕಾಯಕದ ಮೂಲಕ ಕ್ರಾಂತಿಯೇ ನಡೆಯಿತೆಂದರೂ ತಪ್ಪಾಗಲಾರದು. ಸಮಾಜ ವ್ಯವಸ್ಥೆಯಲ್ಲಿದ್ದ ಹೊಲೆಯ, ಮಾದಿಗ, ಡೋಹರ, ಸಮಗಾರ ಎಂದು ಕರೆಯಿಸಿಕೊಡುತ್ತಿದ್ದ ಅಸ್ಪೃಶ್ಯರು ಅತ್ಯಂತ ಅವಮಾನಕ್ಕೊಳಗಾಗಿದ್ದರು. ಶರಣರ ಕಾಲಕ್ಕೆ ಇವರು ಮಾಡುವ ವೃತ್ತಿಗಳೆಲ್ಲ ಕಾಯಕಗಳಾಗಿ ಬದಲಾದವು. ಆಗ ಈ ಅಸ್ಪೃಶ್ಯ ಜನಾಂಗಗಳಿಗೆ ವೃತ್ತಿ ಗೌರವ ದೊರಕಿತು. ಇವರನ್ನು ಸಮಾನತೆಯಿಂದ ಕಾಣುವ ದೃಷ್ಟಿಕೋನ ಬೆಳೆಯಿತು. ಅದೇ ರೀತಿ ಶರಣರು ಬರುವ ಪೂರ್ವದಲ್ಲಿ ಸೂಳೆಯರೆಂದು ಕರೆಸಿಕೊಳ್ಳುತ್ತಿದ್ದರು. ಶರಣರ ಕಾಲಕ್ಕೆ ಪುಣ್ಯಸ್ತ್ರೀಯರಾಗಿ ಅನೇಕ ಶರಣರನ್ನು ಮದುವೆಯಾಗಿ ಗೌರವಯುತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆಂಬುದು ನಮಗೆ ತಿಳಿದು ಬರುತ್ತದೆ. ಹೀಗೆ ಶರಣರ ಈ ಕಾಯಕಗಳು ಅವಮಾನಿತರಿಗೆ, ಶೋಷಿತರಿಗೆ, ಅಸ್ಪೃಶ್ಯರಿಗೆ, ಕೆಳವರ್ಗದ ಮಹಿಳೆಯರಿಗೆ ಕ್ರಾಂತಿಕಾರಕವಾಗಿ ಕಂಡವು. ಅವರ ಬದುಕಿನಲ್ಲಿ ದಿಕ್ಕನ್ನೇ ಬದಲಿಸಿದವು. ಲಂಚ ವಂಚನಕ್ಕೆ ಕೈಯಾದ ಭಾಷೆ, ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ. ಸತ್ಯಕ್ಕ ವಚನ 1229. ಶರಣರ ವಚನೆಯಲ್ಲಿ ಕಸಗೂಡಿಸುವ ಕಾಯಕ ಮಾಡುತ್ತಿದ್ದ ಸತ್ಯಕ್ಕ ವಚನವಿದು. ನೇರ ನುಡಿಯ ನಿರ್ಭಡೆಯ ಶರಣೆ ಎಂದರೆ ಸತ್ಯಕ್ಕ. ಈಕೆ ಕಾಯಕ ನಿಷ್ಠೆಯನ್ನು ಪರೀಕ್ಷಿಸಲು ಬಂಗಾರದ ಗುಂಡು ಮತ್ತು ವಜ್ರದ ತುಂಡುಗಳನ್ನು ಚೆಲ್ಲಿರುತ್ತಾರೆ. ಇವುಗಳನ್ನು ನೋಡಿಯೂ ಕಸಗೂಡಿಸುವಾಗ ನೋಡಿದ ಸತ್ಯಕ್ಕ ಕಲ್ಲು ಚೂರುಗಳೆಂದು ಕಸದಲ್ಲಿ ಸೇರಿಸಿ ಬಿಡುತ್ತಾಳೆ. ದೊಡ್ಡದಾಗಿ ಕಾಣಿಸುವುದೇ ಇಲ್ಲ ಆಕೆಗೆ. ಯಾಕಂದ್ರೆ ಕಾಯಕ ಎಂಬುದು ಆಕೆಗೆ ಮೌಲ್ಯದ ಎದುರು ಬಂಗಾರ, ವಜ್ರ ಬೆಲೆ ಕಳೆದುಕೊಳ್ಳುತ್ತವೆ. ಬಟ್ಟೆ ಎಂದರೆ ದಾರಿಯಲ್ಲಿ ಕಸಗೂಡಿಸುತ್ತಿದ್ದಾಗ ಹೊನ್ನ ವಸ್ತ್ರ ಬಿದ್ದಿರುವುದನ್ನು ಕಂಡೆನಾದರೆ ನಾನು ಅವುಗಳನ್ನು ಮುಟ್ಟಿ ಎತ್ತುವುದಿಲ್ಲವೆಂದು ದೇವರ ಆಣೆ ಮಾಡಿ ಹೇಳುತ್ತಾಳೆ. ಇದು ಕಾಯಕದ ಮಹತ್ವವನ್ನು ತಿಳಿಸುತ್ತದೆ. ಪರರ ದ್ರವ್ಯಕ್ಕೆ ಆಸೆ ಪಡುವವರು ತನ್ನ ಮನಸ್ಸಿನ ಸ್ವಾರ್ಥಿಗಳೆಂದು ಈಕೆ ಈ ವಚನದಲ್ಲಿ ಹೇಳಿದ್ದಾಳೆ. ಹೀಗೆ 12ನೇ ಶತಮಾನದ ಚಳುವಳಿಯಲ್ಲಿ ಸತ್ಯಕ್ಕನಂತಹ ಕಸಗೂಡಿಸುವ ಮಹಿಳೆ ದೊಡ್ಡ ಶರಣೆಯಾಗಿ ಬೆಳೆದು ನಿಲ್ಲುತ್ತಾಳೆ. ಸತ್ಯ ಶುದ್ಧ ಕಾಯಕಕ್ಕೆ ಅಂತಹ ಶಕ್ತಿ ಇದೆ. ಹೀಗೆ ಹಲವಾರು ಮಹಿಳೆಯರು ಕಾಯಕದಲ್ಲಿ ಪ್ರಾಮಾಣಿಕ ನಿಷ್ಠೆ ಎದ್ದು ಕಾಣುತ್ತದೆ.
12ನೇ ಶತಮಾನದ ಚಳುವಳಿಯಲ್ಲಿ ಕಂಡುಬರುವಂತ ಮುಂದು ಕಾಯಕ ತಪ್ಪಿದಡೆ ಧೈರ್ಯ ಬಾರದೆಂದು ಬಾಚಿ ಕಾಯಕದ ಬಸವಯ್ಯ ಪುಣ್ಯಸ್ತ್ರೀ ಕಾಳವೇ ತಿಳಿಸುತ್ತಾಳೆ. ತಾವು ಮಾಡುವ ಕೆಲಸದ ಬಗ್ಗೆ ಕಾಯಕವೇ ನಿಜವಾದ ವೃತ್ತವೆಂದು ಹೇಳಿದ್ದಾಳೆ. ಕಾಯಕದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ. ಅನೇಕರು ಅನೇಕ ವೃತ್ತಿಗಳನ್ನು ಮಾಡುತ್ತಾ ಆ ವೃತ್ತಿಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಇದ್ದುದನ್ನು ನಾವು ಕಾಣುತ್ತೇವೆ. ಕೆಲವರು ಕೇವಲ ಸಂಬಳಕ್ಕಾಗಿ ಮಾಡುವವರೇ ಹೆಚ್ಚು. ಆದರೆ ಶರಣರು ಹೇಳಿದ ಕಾಯಕ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ತಾವು ಮಾಡುವ ವೃತ್ತಿಗಳಲ್ಲಿಯೂ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಕಾಯಕವೇ ಎಂಬುದು ಮೌಲ್ಯಯುತವಾಗಿ ಬೆಳೆದು ನಿಂತಿದೆ. ನಮ್ಮ ಹಣದ ಸದುಪಯೋಗ ಆಗಬೇಕಾದರೆ ನಾವು ಸತ್ಪಾತ್ರಕ್ಕೆ ಸಲ್ಲಬೇಕು, ಇಲ್ಲದಿದ್ದರೆ ಅದು ವ್ಯರ್ಥವಾಗುತ್ತದೆ ಎಂದು ಶರಣರು ಹೇಳಿದ್ದಾರೆ. ಕಾಯಕ ನಿಂದಿತ್ತು ಹೋಗಯ್ಯ, ಭಾವ ಶುದ್ಧನಾಗಿ ನೆರೆದೊಡೆ ನರಕವಯ್ಯ ನಿಂಬೇಶ್ವರ ಗುಡ್ಡವೇ. ಎಂಥ ಉನ್ನತ ವಿಚಾರ! ಎಲ್ಲಿಯವರೆಗೂ ಮನಸ್ಸಿನಲ್ಲಿ ಕಲ್ಮಶ ತೆಗೆದು ವಸ್ತು ನಿರಳವಾಗುವುದಿಲ್ಲವೋ ಅಲ್ಲಿಯವರೆಗೂ ತಾನು ಶುದ್ಧ ಭಾವವಾಗುವುದಿಲ್ಲ. ವೃತ್ತಿ ನಿಯಮಗಳನ್ನು ಎಷ್ಟು ಮಾಡಿದರೂ ವೃತ್ತ ತಪ್ಪಿದರೆ ಕಷ್ಟ ತಪ್ಪಿದ್ದಲ್ಲ ಎಂದು ಸಂವೇದನಾಶೀಲತೆಯ ವಿಷಯ ಕೊಡುತ್ತಾರೆ ಶರಣೆ ಗುಡ್ಡವೇ. ಅಂತರಂಗದೊಳಗೆ ಕಲ್ಮಶ ಇದ್ದಾಗ ತಾನು ಶುದ್ಧವಾದರೂ ಪ್ರಯೋಜನವಿಲ್ಲ. ನಿರ್ಲೇಜೇಶ್ವರ ಎಂಬ ಅಂಕಿತದಿಂದ ಸೂಳೆ ಸಂಕವೇ ಮತ್ತು ಪಟ್ಟಣದ ಸೌಮ್ಯವೇ ಈ ಇಬ್ಬರ ವಚನದಲ್ಲಿಯೂ ಕಂಡುಬರುತ್ತದೆ. ಇದುವರೆಗೂ ದೊರೆತ ಅವರ ಅನೇಕ ವಚನಗಳಲ್ಲಿ ಈ ಸತ್ಯ ಮತ್ತು ಶುದ್ಧ ಪ್ರಾಮಾಣಿಕತೆಯನ್ನು ನಾವು ಕಂಡುಕೊಳ್ಳುತ್ತೇವೆ. ಮೇಡಮ್ ಮುಗಿತೇನ್ರಿ? ಇನ್ನೊಂದು ಸ್ವಲ್ಪ ಅದರಿ ಸರ್. ಹಾ ಹೇಳ್ರಿ ಮತ್ತೆ. ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ. ಅನೇಕರು ಅನೇಕ ವೃತ್ತಿಗಳನ್ನು ಮಾಡುತ್ತಾ ಆ ವೃತ್ತಿಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಇದ್ದುದನ್ನು ನಾವು ಕಾಣಬಹುದು. ಕೆಲವು ಇನ್ನು ಮುಂದಾಗಿ ಒಂದು ನಿಮಿಷ. ಹೀಗೆ 12ನೇ ಶತಮಾನದಲ್ಲಿ ಮಹಿಳೆಯರ ಕಾಯಕಕ್ಕೆ ವಿಶಿಷ್ಟ ಸ್ಥಾನವಿದೆ. ಪುರುಷರು ಮಾಡುವ ಕಾಯಕಗಳನ್ನು ಅವರೂ ಮಾಡುತ್ತಿದ್ದರು. ಪುರುಷರಿಂದ ಮಾಡಲು ಆಗದಿರುವ ಕಾಯಕಗಳನ್ನು ಮಹಿಳೆಯರು ಮಾಡುತ್ತಿದ್ದರು. ಹೀಗಾಗಿ ಕಾಯಕದ ವೈವಿಧ್ಯತೆಯನ್ನು ಮಹಿಳೆಯರಲ್ಲಿ ಕಾಣಬಹುದಾಗಿದೆ. ಕಾಯಕ ನಿಷ್ಠೆಯು ಅನೇಕ ಶರಣೆಯರು ಅವರ ವಚನಗಳಲ್ಲಿ ರಚಿಸಿರುವುದು ವಿರಳ. ಅಂಥ ವಚನಗಾರ್ತಿಯರಲ್ಲಿ ಕಾಯಕ ನಿಷ್ಠೆ ಕುರಿತು ಮಹತ್ವದ ವಿಚಾರಗಳು ಕೂಡ ಪ್ರಕಟವಾಗಿವೆ. ಕಾಯಕ ನಿಷ್ಠೆ ಮತ್ತು ಬದ್ಧತೆಗೆ ಸಂಬಂಧಿಸಿದಂತೆ ಆಯ್ದಕ್ಕಿ ಲಕ್ಕಮ್ಮ ಮಹತ್ವದ ವಿಚಾರಗಳನ್ನು ತನ್ನ ವಚನಗಳಲ್ಲಿ ಬರೆದಿದ್ದಾಳೆ. ಆಯ್ದಕ್ಕಿ ಮಾರಯ್ಯ ಬಳಿದು ತಂದ ಅಕ್ಕಿಯನ್ನೇ ಲಕ್ಕಮ್ಮ ಮರಳಿ ಕಳಿಸುತ್ತಾಳೆ. ಕೃತ್ವ ಕಾಯಕ ಇಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದವರು ಕಾಯಕವಲ್ಲ. 735ನೇ ವಚನ.
ಸ್ಪಷ್ಟಪಡಿಸಿರುವ ಐದಕ್ಕೆ ಲಕ್ಕಮ್ಮ ಕಾಯಕದ ಪರಿಶುದ್ಧತೆಯ ಬಗೆಗೆ ಹೇಳಿದ್ದಾಳೆ. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? 724ನೇ ವಚನ. ನೇರವಾಗಿ ಪ್ರಶ್ನೆ ಕೇಳಿದ್ದಾಳೆ. ಒಂದೇ ಮನಸ್ಸಿನಲ್ಲಿ ಭಕ್ತಿಯಿಂದ ಕಾಯಕ ಮಾಡಬೇಕೆಂದು ಐದಕ್ಕೆ ಲಕ್ಕಮ್ಮ ಹೇಳಿದ್ದಾಳೆ. ನೇಮ ಆಚರಣೆ ದಾಸೋಹ ಕಾರ್ಯಗಳಲ್ಲಿ ಕಾಯಕತ್ವದ ಮಹತ್ವವನ್ನು ತನ್ನ ವಚನದಲ್ಲಿ ತಿಳಿಸುತ್ತಾಳೆ. ಕಾಯಕ ತಪ್ಪಿದಡೆ ಸೈರಿಸಬಾರದೆಂದು ವಚನ 1090. ಬಾಚಿ ಕಾಯಕದ ಬಸವಯ್ಯಳ ಪುಣ್ಯಸ್ತ್ರೀ ಕಾಳವೇ ತಿಳಿಸುತ್ತಾಳೆ. ಹೀಗೆ ಅನೇಕ ವಚನಗಾರ್ತಿಯರು ತಾವು ಮಾಡುವ ಕೆಲಸದ ಬಗ್ಗೆ ನಿಷ್ಠೆಯನ್ನು ತೋರಿಸಿದ್ದಾರೆ ಹಾಗೂ ಕಾಯಕವೇ ನಿಜವಾದ ವೃತ್ತವೆಂದು ಹೇಳಿದ್ದಾರೆ. ಕಾಯಕದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಅನೇಕರು ಅನೇಕ ವೃತ್ತಿಗಳನ್ನು ಮಾಡುತ್ತಾ ಆ ವೃತ್ತಿಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಇದ್ದುದನ್ನು ನಾವು ಕಾಣುತ್ತೇವೆ. ಕೆಲವರು ಕೇವಲ ಸಂಬಳಕ್ಕಾಗಿ ಮಾಡುವವರೇ ಹೆಚ್ಚು. ಆದರೆ ಶರಣರು ಹೇಳಿದ ಕಾಯಕ, ನಿಷ್ಠೆ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ತಾವು ಮಾಡುವ ವೃತ್ತಿಗಳಲ್ಲಿ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿರುವುದನ್ನು ನಾವು ಕಾಣುತ್ತೇವೆ. ಮುಗಿತಂದ್ರ ಕಂಟಿನ್ಯೂಟಿ ಈಗ ಅದು ಕರೆಂಟ್ ಹೋಯ್ತ್ರಿ, ಹಿಂಗಾಗಿ ಅವಾಗ ಸ್ವಲ್ಪ ಆಗಿದೆ. ಅಲ್ಲ ಇರ್ಲಿ, ಮುಗಿತಂದ್ರ ನಾವು ತಗೊಂಡ್ ಸಂವಾದಕ್ಕೆ ಈಗ ಬರೋಬ್ಬರ 1 ತಾಸು ಆಯ್ತು ನಿಮ್ದು. ಹೌದ್ರಾ? ಆಯ್ತು. ಅಂದ್ರ ಲಾಸ್ಟ್ ಒಂದ್ ಸ್ವಲ್ಪ ವಿಷಯ ಹೇಳ್ರಿ ಅಂದ್ರೆ ಕಂಟಿನ್ಯೂ ಬ್ರೇಕ್ ಮಾಡಬಾರ್ದ್ರಿ, ಕಂಟಿನ್ಯೂ ತಗೋರಿ. ಇನ್ನೇನಿಲ್ರಿ, ಇನ್ನೊಂದ್ ಸ್ವಲ್ಪ ಅದರಿ, ಒಂದು ಇದರಷ್ಟೇ. ಅಂದ್ರೆ ಸರಳವಾಗಿ ಮತ್ತು ಬಹಳ ಇದರ್ಲಿಂದ ನಾವು ವಚನ ಸಾಹಿ 12ನೇ ಶತಮಾನದಲ್ಲಿ ನಾವು ಕಾಣ್ತೇವು ಅನ್ನೋದನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಯ್ತು ತೋಡ್ರಿ ಸರ್, ನನ್ನ ವಚನ ಇದಕ್ಕ ವಿರಾಮ ಹೇಳುತ್ತೇನೆ. ಉಪನ್ಯಾಸಕ್ಕೆ ಮಾತಾಡ್ರಿ ಮೇಡಮ್. ಓಕೆ. 2026ರ ಗಿವ್ ಟು ಗೇನ್ ಎನ್ನುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅರ್ಥಪೂರ್ಣವಾಯಿತೆಂದು ನಾನು ಮೇಡಮ್ ಅವರ ಉಪನ್ಯಾಸದ ಮುಖಾಂತರ ಹೇಳ್ತೇನೆ. ಶರಣೆಯರ ಹೋರಾಟಕ್ಕೆ ಮತ್ತು ಯಾವ ಬೆಲೆಯನ್ನು ಕಲಿಯಕ್ಕಾಗಲ್ಲ, ವೀರನ ಕೈಗೆ ಹತ್ತಿದ ರಕ್ತ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ, ಶ್ರಮಿಕರ ದಿಂದ ಬಂದಂತಹ ದಾಸೋಹಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಅವರ ಹೋರಾಟದ ಚಿಂತನೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ವಿಶ್ವಮಾನ್ಯವಾಗಿರುವಂತಹ ತತ್ವಗಳನ್ನ ಮೇಡಮ್ ಅವರು ವಚನಕಾರ್ತಿಯರು ಮನೆ ಮಾರು ಗೆದ್ದಿದ್ರಲ್ಲಿ ಹೇಗೆ ಯಶಸ್ವಿ ಆದ್ರು ಅಂತ ಹೇಳಿ ನಮ್ಮ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಅವರು ಯಶಸ್ವಿಗೊಳಿಸಿದ್ರು ಅಂತ ಹೇಳಿ ನಾನು ಮುಂದೆ ವೇದಿಕೆನಲ್ಲಿ ಎಲ್ಲಾ ಬಸವಾದಿ ಪ್ರಮಥರನ್ನ ಆರಾಧಿಸುವಂತಹ ಶರಣ ಬಂಧುಗಳು ಚರ್ಚೆನಲ್ಲಿ ತೊಡಕೋಬೇಕಂತ ಹೇಳಿ ಕೇಳ್ಕೊತೀನಿ. ಸರ್ ಮಾತಾಡ್ತೀರಾ ಸರ್? ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಮ್ಮ. ವಿಜಯಲಕ್ಷ್ಮಿ ಹಂಗರ್ಗಿ ಅವರು ಬಹಳಷ್ಟು ಶ್ರಮವಹಿಸಿ ವಿಷಯ ಸಂಗ್ರಹ ಮಾಡಿದ್ದಾರೆ. 57, 60, 63 ವಚನಕಾರ್ತಿಯರನ್ನ ದಾಖಲಿಸ್ತಕ್ಕಂಥ ಕಾರ್ಯ ನಿಜಕ್ಕೂ ಶ್ಲಾಘನೀಯ, ಸುತ್ಯಾರ್ಯ ಮತ್ತು ಪ್ರಶಂಸನೀಯ ಕಾರ್ಯ ಅಂತಂದ್ರೂ ತಪ್ಪಾಗಲಿಕ್ಕೆ. ಎಷ್ಟೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಕೂಡ ಅವರನ್ನ ಇಷ್ಟು ಮಂದಿ ಇದ್ರ ಅಂತಕ್ಕಂಥದ್ದನ್ನ ದಾಖಲೆ ಮಾಡಿಲ್ಲ ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು. ಅವರು ಮೊಟ್ಟ ಮೊದಲಿನ ಆನ್ಲೈನ್ ಉಪನ್ಯಾಸ ಒಳ್ಳೇದಾಗಿದ್ರು ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ಸಂದೇಹಗಳಂತ ನಾವು ಯಾಕಂತೀವಿ ಅಂದ್ರೆ, ವಚನಗಳಲ್ಲಿ ಬಂದಕ್ಕಂಥ ಕೆಲ ಸಂಗತಿಗಳು ತದೇಕವಾಗಿ ಅವು ಪ್ರಸಾರ ಆಗ್ತಾ ಇದ್ದಾವೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಜಡರ ದಾಸಿಮನ ವಚನ ಹೇಳಿದ್ರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ ಅಂತಕ್ಕಂಥದ್ದು. ಇಲ್ಲಿ ಮುಡಿ ಅಂತಕ್ಕ 2-3 ಗೊಗ್ಗವೆ ಎಂದು 3 ಜನರು ವಚನಕಾರ್ತಿಯರದು ಹೇಳಿದರು.
ಜೇಡರಾಶಿಮೇನ್ ಜೊತೆಗೆ ಇನ್ನೂ 2-3 ಜನರದು. ಆದರೆ ಮೊಲೆ ಮುಡಿ ಅಂತಕ್ಕಂಥದ್ದು ಕೂದಲ. ಮೊಲೆ ಮತ್ತು ಕೂದಲ ಬಂದರೆ ಹೆಣ್ಣಂತಾರ, ಗಡ್ಡ ಮೀಸೆ ಅಥವಾ ಮೀಸೆ ಕಾಶೆ ಬಂದರೆ ಗಂಡಂತಾರ, ಮೀಸೆ ಕಾಶೆ ಬಂದರೆ ಗಂಡಂತಾರ ಕರೆಕ್ಟು. ಅದರ ಮೊಲೆ ಮುಡಿ ಅಂತಕ್ಕಂಥದ್ದು ತಪ್ಪು. ಮೊಲೆ ಮೂಡಿ ಬಂದರೆ ಪುರುಷರ ದೇಹದ ಮೇಲೆಯೂ ಕೂಡ ಮೊಲೆಗಳು ಇರ್ತಾವ. ಅದು ಅದು ಕಂಡಾಗ, ಅದು ಮೂಡಿ ಬಂದಾಗ ಅಥವಾ ಹೆಚ್ಚಿನ ಇದಕ್ಕೆ ಬಂದಾಗ ಅದಕ್ಕೆ ಹೆಣ್ಣು ಅಂತಾರ ಅಂತಕ್ಕಂಥ ಒಂದು ಜೈವಿಕ ವಿಕಾಸದ ಒಂದು ಹಂತವನ್ನು ಶರಣರು ಹೇಳ್ತಾರೆ. ಅದಕ್ಕೆ ಅದು ಮೊಲೆ ಮುಡಿ ಅಲ್ಲ, ಮೂಡಿ ಅಂತಕ್ಕಂಥದ್ದು ಒಂದು ಸಣ್ಣ ಒಂದು ಕರೆಕ್ಷನ್ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಎರಡನೇದ್ದು ಅವ್ರು ಹೇಳಿದಂಥ ಸಾಕಷ್ಟು ವಿಷಯಗಳು. ಬಹುಶಃ ಇವತ್ತು ಅಡುಗೆ ಮಾಡ್ತಕ್ಕಂಥವ್ರು ಅದರೊಳಗೆ ಸೂಲಗಿತ್ತಿಯರ ಪಾತ್ರ ಭಾಳ ಜನರಿಗೆ ಈ ಒಂದು ಔಟ್ಲುಕ್ ಕಾಣಲಿಕ್ಕಿಲ್ಲ. ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ತೋರಿಸಿದ್ರು. ಆಯ್ದ ಅಕ್ಕಿ ಅಂತಕ್ಕಂಥದ್ದು ನಾನು ಬಹುಶಃ ಕಳೆದ 25-26 ವರ್ಷಗಳಿಂದ ಅದಕ್ಕೆ ವಿರೋಧ ಮಾಡ್ತಾ ಇದ್ದೀನಿ. ಅದು ಆಯದ ಅಕ್ಕಿ, ಕೂಲಿಗಾಗಿ ಕಾಳು ಅಂತಕ್ಕಂಥ ಹಲವಾರು ಸಂದರ್ಭದೊಳಗೆ ನಾನು ಈ ವಿಷಯವನ್ನು ಹೇಳಿದ್ದೀನಿ. ಅಂದ್ರೆ ಆಯ್ದ ಅಲ್ಲ, ಯಾಕಂದ್ರೆ ತೆಳಗೆ ಬಿದ್ದಂಥ ಅಕ್ಕಿ ಕಾಳುಗಳನ್ನು ಪಶು ಪಕ್ಷಿ ಪ್ರಾಣಿಗಳು ತಿಂತಾವೆ. ಮತ್ತು ಅದು ನಿಯಮಿತವಾದಂಥ ಕಾಯಕ ಅಲ್ಲ. ಇಷ್ಟೇ ಬೀಳ್ತಾವೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಒಮ್ಮೆ ಕಡಿಮೆ ಬೀಳ್ಬೋದು, ಒಮ್ಮೆ ಬೀಳದೇ ಇರ್ಬೋದು. ಹಂಗಂತ ಅವ್ರು ಉಪವಾಸ ಬೀಳ. ಮತ್ತು ಅದು ಕಾಯಕ ಅಲ್ಲ, ಅದು ಕಾಯಕ ಅಲ್ಲ. ಅದು ಆಯದ ಅಕ್ಕಿ ಆಯ್ಗಾರರು ಅಥವಾ ಏನು ಬೇರೆ ಬೇರೆ ಹಳ್ಳಿ ಒಳಗೆ ಕಂಬಾರು ಕುಂಬಾರು ಹೊಡತರು ಅವ್ರಿಗೆ ಐಗಾರ ಅಂತಾರೆ. ಅವ್ರಿಗೆ ಮೊಟ್ಟ ಮೊದಲು ಕೊಟ್ಟು ಉಳಿದವ್ರು ನಾವು ತಿನ್ನಬೇಕು ಅಂತಕ್ಕಂಥ ಒಂದು ಜನಪದ ಮೊದಲಿಂದನೂ ಇತ್ತು. ಅಥವಾ ಶರಣ ಪರಂಪರೆಯ ಒಂದು ಪರಂಪರೆನೇ ಮುಂದುವರಿತು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಿಂಗಾಗಿ ಅದನ್ನು ಆಯ್ದಕ್ಕಿ ಅನ್ನೋದು ಆಯದ ಅಕ್ಕಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಕಳಕಳಿ ನನಗೆ ಅವರಿಗೆ. ಎರಡನೇದ್ದು. ಮೂರನೇದ್ದು ಪುಣ್ಯಸ್ತ್ರೀ ಅಂತಂತಾರೆ. ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ ಮುಸುಬಿನಾಳದವರು, ಬಸವನ ಬಾಗೇವಾಡಿ ತಾಲೂಕು ಮುಸುಬಿನಾಳದವರು, ಬಸವಣ್ಣನ ಆಪ್ತ ಸ್ನೇಹಿತರು, ಅವ್ರಿಗಿಂತ ಹಿರಿಯರು. ಅವ್ರ ಜೊತೆಗೇನೆ ಬರ್ತಾರೆ ಅವರು. ಹಡಪದ ಅಪ್ಪಣ್ಣ ಆಗಲಿ ಸಂಗಮೇಶ್ವರ ಅಪ್ಪಣ್ಣ ಇಬ್ರು ಒಂದೇ. ಯಾಕಂದ್ರೆ ಅಂಕಿತ ಎರಡೂ ಒಂದೇ ಇರುವ ಕಾರಣ ಪುಣ್ಯಸ್ತ್ರೀ ಅಂತಕ್ಕಂಥ ಪದವನ್ನ ಬೇಶ್ಯರನ್ನ ಶರಣರು ಮದುವೆ ಆಗಿದ್ರು ಇದನ್ನ ಅಲ್ಲಿ ಹೇಳಕ್ಕಾಗಂಗಿಲ್ಲ. ಎಷ್ಟು ಆಗಿರ್ಬೋದು, ಆಗದೇ ಇರೋದ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದನ್ನ ಹರಿಹರನು ಕೂಡ ಹೇಳ್ತಾನ, ಪಣ್ಣಾಂಗನೆಯರನ್ನ ಪುಣ್ಣಾಂಗನೆಯರನ್ನಾಗಿ ಮಾಡಿದ ಅಂತಕ್ಕಂಥದ್ದು. ಹೀಗಾಗಿ ಪುಣ್ಯಸ್ತ್ರೀ ಅಂತಕ್ಕಂಥದ್ದನ್ನ 12ನೇ ಶತಮಾನದ ಅಥವಾ 12ನೇ ಶತಮಾನದ ನಂತರ ಸೇರಿಕೊಂಡಂಥ ಉಪಮೆ ಅದು. ಅವರಿಗೆ ಈ ರೀತಿಯಾಗಿ ಕರಿಬೇಕು ಅಂತಕ್ಕಂಥದ್ದು ಒಂದು ಬಂತು. ಇದು ಒಂದು ಸ್ಪಷ್ಟವಾದಂಥ ಚಿತ್ರಣ. ಜೊತೆಗೆ ಪಿಟ್ಟವೇ ಆಕಿ ದೋಷೆ ಮಾಡ್ತಿದ್ಲು ಅಂತಕ್ಕಂಥದ್ದು ಬರ್ತೈತಿ. ಅವಳ ದಾಖಲೀಕರಣ ತಳ ಸಮುದಾಯದವಳು. ತಿಲಕವೇ ಅಂತ ಜೈನರ ಮುದ್ದೇಬೇಳ ತಾಲೂಕ ತಿಲಕವೇ, ವೈಜವೇ, ಸೋಮವೇ ಈ ಯಾರ ವಚನಕಾರ್ತಿಯರೂ ಕೂಡ ಅಥವಾ ಈ ಶರಣೆಯರನ್ನ ಹಳಕಟ್ಟಿಯವರ ನಂತರ ಯಾರೂ ಹೊಳ್ಳೆ ಅದ್ರ ಬಗ್ಗೆ ಅಧ್ಯಯನ ಮಾಡಲಿಲ್ಲ. ಸೊ ನನಗೆ ತಿಲಕವೇ ಯಾಕೆ ಬಂದ್ಲು, ವೈಜವ್ಯ ಅಂದ್ರೆ ಪರಳಿ ವೈಜನಾಥಕ್ಕೆ ಹೋಗಿ ಅಲ್ಲಿ ಬಂಡ ಅವ್ರ ತಂಗಿನ ಕೊಟ್ಟಿರ್ತಾರಲ್ಲಿ, ಅವಳಿಗೆ ಮಕ್ಕಳು ಇರಂಗಿಲ್ಲ. ಅಲ್ಲಿ ಹೋಗಿ ಮಹಿಳೆಯರೊಳಗೆ ಬಿಡಾಕ್ತ ಮಾಡಂಗಿಲ್ಲ. ಅವಳು ಜೈನ ಧರ್ಮೀಯರಾಗಿದ್ರೂ ಕೂಡ ಪರಳಿ ವೈಜನಾಥಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸ ಇರ್ತದೆ ವೈಜವ್ಯ. ಅಲ್ಲಿ ಬಂಡುಕೋರ ಬಂಡಾಯ ಹೋರಾಟವನ್ನ ವೈಜವ್ಯ ಮಾಡ್ತಾಳ. ಸೋಮವೇ, ತಿಲಕವೇ, ಪಿಟ್ಟವ್ವೆ ಈ ಎಲ್ಲ ವಚನಕಾರ್ತಿಯರ ಒಂದು ದಾಖಲೆಯನ್ನ ನಾವು ಅಂದ್ರೆ ವಚನ ಅಧ್ಯಯನಕಾರರು ನಮ್ಮ ಅಯ್ಯನಗೌಡರಂಥ ಸಂಶೋಧಕರು ಬಂದಾರ. ಆದ್ರೆ ಇಲ್ಲಿ ನಾವು ಎಲ್ಲಿಯೋ ಒಂದು ಕಡೆಗೆ ಕಡೆಗಣಿಸೀವಿ ಅಂತಕ್ಕಂಥದ್ದು. ಎರಡನೇದ್ದು, ಕಲ್ಯಾಣಮ್ಮ ಅಂತಕ್ಕಂಥ ಒಬ್ಬ ಶರಣೆ, ಅವಳ ವಚನಗಳೇ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಕಕ್ಕೆಯ ಹೆಂಡತಿ ಬಿಷ್ಟಾದೇವಿ ಅವಳ ವಚನ ಸಿಕ್ಕಿಲ್ಲ. ಅಂದ್ರೆ ನಾವು ವಚನಕಾರ್ತಿಯರು ಅಥವಾ ಶರಣೆಯರು 12ನೇ ಶತಮಾನ ನೋಡಿದಾಗ ಸಾಕಷ್ಟು ದಲಿತ ತಳ ಸಮುದಾಯದ ವಚನಕಾರ್ತಿಯರ ಹೆಸರು ಕೂಡ ಸಿಕ್ಕಿಲ್ಲ ನಮ್ಗೆ. ಜೊತೆಗೆ ಹರದ ಕಾಯಕದ ಗಂಗಮ್ಮ ಅಂತ ಬರ್ತಾರೆ, ಅಂದ್ರೆ ಕಾಯಕ ಮಾಡ್ತಕ್ಕಂಥವ್ರು. ಅಲ್ಲಿ ಅವರು ಏನ್ ಮಾಡ್ಯಾರ ಅಂತಂದ್ರೆ ಹಾದರ ಕಾಯಕ ಅಂತ ಮಾಡ್ಯಾರ. ಗಂಡನ ಇದ್ದಾಗ ಸತ್ಯಶುದ್ಧವಾದಂಥ ಕಾಯಕ ಮಾಡ್ತಕ್ಕಂಥ ಗಂಡ ಹೆಂಡತಿ ಇದ್ದಾಗ ಅವಳಿಗೆ ಹಾದರ ಪಟ್ಟ ಕಟ್ಟಿ ಇಲ್ಲಿಯವರೆಗೆ ಇವತ್ತಿನ 5ನೇ ಸಂಪುಟದೊಳಗೆ ಕೂಡ ಅದು ಹರದ ಹೋಗಿ ಹಾದರ ಆಗೈತಿ ಅಂತಕ್ಕಂಥದ್ದು ನನಗೆ ಇಲ್ಲಿ ಹೇಳ್ತೀನಿ. ಅಂದ್ರೆ ನಮ್ಮೂರ್ತಕ್ಕಂಥ ಸವಾಲುಗಳನ್ನು ಮೊದಲೇದು ಅವರ ಪರಿಶ್ರಮ. ವಿಜಯಲಕ್ಷ್ಮಿ ಅಂಗರಿಯವರು, ನಾನು ಎಷ್ಟೋ ದಿನಗಳ ಮೇಲೆ 4-5 ವರ್ಷಗಳ ಮೇಲೆ ಈ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತಿಲಕವೇ, ಪಿಟ್ಟವೇ, ವೈಜವೇ, ಸೋಮವೇ ಇವು ಜೈನ ಹಿನ್ನೆಲೆಯಿಂದ ಬಂದಂಥ ಮಹಿಳೆಯರು. ಅವ್ರ ವಚನಗಳು ಸಿಗಲಿಲ್ಲ. ಕಾರಣ ಜೈನರಲ್ಲಿ ಒಂಥರ ಆಕ್ರೋಶ ಇತ್ತು. ಬಹುಸಂಖ್ಯಾತ ಜೈನರು ಲಿಂಗಾಯತಕ್ಕೆ ಮತಾಂತರ ಆಗ್ತಿದ್ರು ಅಥವಾ ಧರ್ಮವನ್ನು ಸ್ವೀಕಾರ ಮಾಡ್ತಿದ್ರು. ಅದ್ರಾಗ ಮುನಿಗುಮ್ಮಟ ದೇವ ಇದ್ದ, ಬಳ್ಳಾಲ ಲಿಂಗ ಇದ್ದ, ನೀಲಾಂಬಿಕೆ ಇದ್ರು.
ಸೊ ಈ ಕಾರಣದಿಂದ ಅವರನ್ನ ಒಂದು ಹಂತಕ್ಕೆ ಆ ವಚನಗಳು ಸಿಗದಾಗಿ ಮಾಡಿದ್ರು. ಒಂದು ಎರಡನೇದು ದಲಿತ ಮಹಿಳೆಯರಿಗೆ ಇರ್ತಕ್ಕಂಥ ಅವ್ರ ಮೇಲೆ ಇರ್ತಕ್ಕಂಥ ಮೇಲ್ವರ್ಗದ ಬ್ರಾಹ್ಮಣ ಅಥವಾ ವೈದಿಕಶಾಹಿ ಜನರು ಕೂಡ ಕಲ್ಯಾಣ ಮುಂದೆ ಸಿಕ್ಕಿಲ್ಲ, ಬಿಷ್ಟಾದೇವಿ ಸಿಕ್ಕಿಲ್ಲ, ಸಾಕಷ್ಟು ಹೆಂಡತಿಯರನ್ನ ಹೇಳ್ತೀವಿ ನಾವು, ಕಾಳವೆ ಅಂತ ಹೇಳ್ತೀವಿ, ಮಡಿವಾಳ ಮಾಚಿದವನ ಹೆಂಡತಿ ಅವಳು ಸಿಕ್ಕಿಲ್ಲ. ಸೊ ಬಹಳಷ್ಟು ಜನರ ಹೆಣ್ಮಕ್ಕಳ ವಚನಗಳನ್ನ ಅವರು ಸಿಗದಾಗಿ ಮಾಡಿದ್ರು ಅಂತಕ್ಕಂಥದ್ದು ಕಾರಂತರ. ಹೀಗಾಗಿ ವಚನ ಕಾಲದ ನಂತರ ಬಂದಂಥ ಹಲವಾರು ಘಟ್ಟದೊಳಗೆ ವಚನ ಪ್ರಯೋಗಗಳಾಗಬೇಕಾದ್ರೆ ಬಹುಶಃ ಪಾಠಾಂತರದೊಳಗಿರ್ತಕ್ಕಂಥದ್ದು ರಪಟಾದಿಗಳ ಒಳಗೆ ಈ ಒಂದು ವಚನಗಳ ವಿರೂಪಗೊಳಿಸ್ತಕ್ಕಂಥ, ಪ್ರಕ್ಷಿಪ್ತಗೊಳಿಸ್ತಕ್ಕಂಥ, ಕೊಲೆಗೆಡಿಸ್ತಕ್ಕಂಥ ಕಾರ್ಯ ನಡೀತು. ಅದು ಉದ್ದೇಶಪೂರ್ವಕವಾಗಿ ನಡೆದಂಥ ಕೆಲ ಘಟನೆಗಳು ಅಥವಾ ಒಂದು ಉಚ್ಚಾರಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಜನರಿಗೆ ಈ ವಚನ ಕಾಡಿರ್ಬೋದು, ನನಗೆ ಗೊತ್ತಿಲ್ಲ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಅಳಬಾರ್ದು ಮತ್ತವರ ಬಾಜುಕ್ಕೆ ಯಾರೋ ಸತ್ರ, ಇದನ್ನು ಬಸವಣ್ಣ ಹೇಳಕ್ ಸಾಧ್ಯ ಇಲ್ಲ. ಮತ್ತು ಏನಿರ್ಬೋದು, ಇನ್ನೊಬ್ಬರ ಮೌಢ್ಯವನ್ನು ನೀನು ಯಾಕೆ ತಿದ್ದಿ ಮಾಡ್ತಿ, ನಿನ್ನ ತಪ್ಪುಗಳನ್ನ ಮೌಢ್ಯಗಳನ್ನು ನೀ ತಿದ್ಕೋ, ನಿನ್ನ ತನುವ ಮನ ಸಂತೈಸಿಕೊಳ್ಳು. ನೆರಮನೆಯ ದುಃಖಕ್ಕೆ, ಅಲ್ಲಿ ಯಾರೋ ಸತ್ತಾರ ಪಕ್ಕದ ಮನೆಯೊಳಗ, ನೆರಮನೆಯ ದುಃಖಕ್ಕೆ ಆಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಆಳುವವರ ಅಂದ್ರೆ ಸಂದರ್ಭವನ್ನ ಬಳಸಿಕೊಂಡು ಸುಲಿಗೆ ಮಾಡ್ತಕ್ಕಂಥವ್ರು. ಇಲ್ಲ ಪಂಚಕದಾಗ ಸತ್ತಾರ, ನಮಗೊಂದು ಆಕಳ ಕೊಡ್ರಿ, ಒಂದು ತೊಲಿ ಬಂಗಾರ ಕೊಡ್ರಿ, ಒಂದು 10 ಎಕರೆ ಹೊಲ ಹಚ್ಚ್ರಿ, ಈ ಸಂದರ್ಭವನ್ನ ಸುಲಿಗೆ ಮಾಡ್ತಕ್ಕಂಥ ಆಳುವವರ ಮೆಚ್ಚ ಅಂತಕ್ಕಂಥದ್ದು ಏನೈತಲ್ಲ, ಆಳುವವರು. ಯಾಕಂದ್ರೆ ಬಸವಣ್ಣ ಅಳಬೇಕು, ಯಾಕಂದ್ರೆ ಕಂಪ್ಯಾಷನ್ ಇಸ್ ಅ ರಿಲಿಷನ್ ಅಂತ ನಾವು, ಕರುಣೆ ಪ್ರೀತಿ ಮಮತೆ ಇರ್ತಕ್ಕಂಥ ಈ ಸಂದರ್ಭದೊಳಗ ಬಸವಣ್ಣ ಹೆಂಗ ಅಳಬೇಡ್ರಿ ಅಂತಂತಾನ ಅಂದ್ರೆ ಅವರ ಮೌಢ್ಯನ ತಿದ್ದಕ್ಕೆ ಹೋಗ್ಬೇಡ. ಯಾಕಂದ್ರೆ ಆ ಮೌಢ್ಯ ಯಾಕೆ ತಿದ್ದಬೇಡ ಅಂತಂದ್ರೆ ಅವರು ಇಂಥ ಒಂದು ವ್ಯಕ್ತಿಗಳನ್ನ, ಪೌರೋಹಿತ್ಯ ವರ್ಗವನ್ನ ನಂಬ್ತಾರ, ಆಳುವವರನ್ನ ನಂಬ್ತಾರ. ಸತ್ತಾಗ ಬಂದಾಗ ಪಂಚಗ ಮಣಿ ಬಿಡ್ಬೇಕು, ಆಮೇಲೆ ಇದನ್ನ ತಿರುವಾಡ್ದು, ಬಹಳಷ್ಟು ಈಗಲೂ ಕೂಡ ಆ ಸಂದರ್ಭಗಳದಾವು. ಇದೊಂದು ಸಣ್ಣ ಎಕ್ಸಾಂಪಲ್. ಇದು ನನ್ನ ಅನಿಸಿಕೆ. ನಾನು ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಡಾಕ್ಟರ್ ಅಯ್ಯನಗೌಡರು ಹಿಡ್ಕೊಂಡು ಸಾಕಷ್ಟು, ಡಾಕ್ಟರ್ ತಾರಾ ಮೇಡಮ್ ಅವರು ಹಿಡ್ಕೊಂಡು ಸಾಕಷ್ಟು ಜನ ಇಲ್ಲಿದ್ದಾರೆ. ನನ್ನ ವ್ಯಕ್ತಿಗತ ಅನಿಸಿಕೆ ಅಂದ್ರೆ ವಚನಗಳ ಪರಿಷ್ಕರಣೆಯ ಪಾಠಾಂತರ ಸಂದರ್ಭದೊಳಗೆ ಉಚ್ಚಾರಣೆ. ನಾನು ಒಂದು ಕಲಬುರಗಿ ಸರ್ ಇದ್ದಾಗ ನಾನು ಹೇಳಿದೆ, ಅರಮನೆಯ ಹಂಗಿನ ಕೂಳಾದರೂ ತಂದು ಪ್ರಸಾದವ ಮಾಡಬಾರದು, ಚನ್ನಬಸವಣ್ಣನ ವಚನ. ನನಗೆ ಭಾಳ ಕಾಡ್ತಿತ್ತದು. ಅರಮನೆಯೊಳಗೆ ಮೃಷ್ಟಾನ್ನ ಭೋಜನ ಪ್ರಸಾದ ಮಹಾ ಅಂದ್ರೆ ಬಹಳಷ್ಟು ಇದ್ದಾಗ ಕೂಳು ಅಂತಕ್ಕಂಥ ಪದಾನ ಬಳಸಕ್ಕೆ ಸಾಧ್ಯ ಇಲ್ಲ. ಅವ್ರು ಕಲಬುರಗಿ ಸರ್ ನಾನು ಕೇಳಿದ್ರು, ಮತ್ತೆ ಏನಿರ್ಬೋದು ಪಟ್ಟಣ ಅಂತಂದ್ರು. ಯಾಕೆ ಚನ್ನಬಸವಣ್ಣ ವಚನ ವಿದ್ಯಾಶಂಕರ್ ಅವ್ರು ಮಾಡ್ಬೇಕಾದ್ರೆ ನಾನು ಅಬ್ಜೆಕ್ಷನ್ ತಗದೆ. ಸರ್ ಬಹುಶಃ ನನ್ನ ವ್ಯಕ್ತಿಗತವಾದಂಥ ಒಂದು ಗ್ರಹಿಕೆ ಬೇರೆ ಇದೆ, ನಮ್ಮ ಮುಂದೆ ನಾನು ಸಾದರ ಪಡಿಸ್ತೀನಿ ಅಂತಂದೆ. ಕಲಬುರಗಿಯವರಂಥ ದೊಡ್ಡ ವಿದ್ವಾಂಸರ ಮುಂದೆ ನಾನು ಹೇಳ್ತಕ್ಕಂಥದ್ದು ನನ್ನ ಅನಿಸಿಕೆ. ನನಗೆ ಹಿಂಜರಿಕೆ ಇರಲಿಲ್ಲ. ಐ ಮೇ ಬಿ ರಾಂಗ್, ಬಟ್ ಐ ಹ್ಯಾಡ್ ಗಟ್ ಫೀಲಿಂಗ್ ದಟ್ ಐ ಶುಡ್ ಹ್ಯಾವ್ ಟು ಟೆಲ್. ಕಲಬುರಗಿಯವ್ರಿಗೆ ಹೇಳಿದೆ, ಸರ್ ಅದು ಅರಮನೆಯ ದುಃಖಕ್ಕೆ ಅರಮನೆಯ ಹಂಗಿನ ಕೂಳಾದರೂ ತಂದು ಪ್ರಸಾದವ ಮಾಡಬಾರ್ದಲ್ಲ, ಆರಮನೆಯ ಹಂಗಿನ ಕೂಳಾದರೂ ತಂದು ಪ್ರಸಾದವ ಮಾಡಬಾರ್ದು. ಇಲ್ಲಿರ್ತಕ್ಕಂಥ ನಮ್ಮ ತಂಗಿ ಸಹೋದರಿ ಜಗದೇವಿ ದಂಡರ ಅವ್ರ ಮನೆಯಾಗ ಅಡಿಗೆ ತಂದು ನನ್ನ ಮನೆಯೊಳಗಿರ್ತಕ್ಕಂಥ ಜಂಗಮರಿಗೆ ಊಟ ಮಾಡಬಾರ್ದು, ನನ್ನ ಪರಿಶ್ರಮದಿಂದ ಬಂದಂಥದ್ದು ಇರಬೇಕ್ರಿ ಅಂತ ನಾನು ಹೇಳಿದೆ. ಅದಕ್ಕೆ ಆಕರಗಳ ಕೊಡು ಅಂದರು. ನಾನು ವಿದ್ವಾಂಸ ಅಲ್ಲ, ಹಸ್ತಪ್ರತಿ ಶಾಸ್ತ್ರಜ್ಞನಲ್ಲ, ಅಥವಾ ಅದನ್ನ ಮೂಲ ಸಂಶೋಧಕ ಅಲ್ಲ ಅಂತ ನನ್ನ ಆಶಯ ಹಿಂಗೆ ಅನಿಸುತ್ತೆ ಸರ. ಅರಮನೆ ಅಲ್ಲ ಆರಮನೆ ಅಂದಾಗ ಅವರು ಇಲ್ಲ, ಐ ಡೋಂಟ್ ಅಗ್ರಿ ವಿತ್ ದಿಸ್ ಅಂತಂದ್ರು. ಆಮೇಲೆ ಒಂದು ವಾರ ಆದ್ಮೇಲೆ ಬೆಳಿಗ್ಗೆ 5:30-6 ಗಂಟೆಗೆ ಫೋನ್ ಮಾಡಿ ಪಟ್ಟಣಿ ಹೇಳೋದು ಕರೆಕ್ಟ್ ಐತಿ ಅಂತಂದ್ರು. ಈ ರೀತಿಯಾದ ಉದಾರ ಮನುಷ್ಯನ ಹೃದಯ ವೈಶಾಲ್ಯವತ ಅಂತ ಸಂಶೋಧಕರ ಕೊರತೆ ಭಾಳ ಈಗೈತಿ. ನಾನು ಯಾರನ್ನ ವ್ಯಕ್ತಿಗತವಾಗಿ ಟೀಕಾ ಮಾಡೋದಕ್ಕಿಲ್ಲ. ನಾನು ಯಾಕೆ ಈ ಸಂದರ್ಭದಾಗ ಹೇಳ್ತೀನಿ ಅಂದ್ರೆ, ಎಲ್ಲಿಯವರೆಗೆ ವಚನಕಾರ್ತಿಯರ ವಚನಗಳಿಗೆ ನ್ಯಾಯವನ್ನು ನಾವು ಒದಗಿಸಿದ್ರೆ, ಭಾಳಷ್ಟು ಜನರಿಗೆ ನಾನು ಎಷ್ಟು ನೋವಿನ ಸಂಗತಿ ಅಂದ್ರೆ, ಏಲೇಶ್ವರ ಕೇತಯ್ಯ ಆತನ ತನ್ನ ಮಕ್ಕಳಿಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಹೊಕ್ಕನ, ಶರಣ ತತ್ವ ಒಳಗೆ ನಂಬಿಕೆ ಇಟ್ಟಂತ ಆ ಏಲೇಶ್ವರ ಅಕ್ಕಪಕ್ಕ ಜನ ಯಾರೂ ಹೆಣ್ಣು ಕೊಡಂಗಿಲ್ಲ. ಕಡಿಕ ಏಲೇಶ್ವರ ಕೇತಯ್ಯ ತನ್ನ ಮಕ್ಕಳಿಗೆ ಅಂದ್ರೆ ಅಣ್ಣ ತಂಗಿಗೆ ಮದುವೆ ಮಾಡ್ತಾನ ಅಂತಕ್ಕಂಥದ್ದು ಈಗ ನೀವು ಬೇಕಾದ್ರೆ ತೆಗೆದು ನೋಡ್ರಿ. ನನಗೆ ಭಾಳ ನೋವಾಯ್ತದು. ಒಂದು 15-20 ವರ್ಷ ಕೆಳಗೆ ಸರ್ಗೆ, ಸರ್ ಹೌ ಇಟ್ ಇಸ್ ಪಾಸಿಬಲ್ ಅಂತ ಹೇಳಿದೆ. ಇಲ್ಲಪ್ಪ ಇವು ಹಂಗೆ ಬಂದ್ಬಿಟ್ಟವು, ನಾವು ಏನು ಮಾಡೋಕ್ಕಾಗಂಗಿಲ್ಲ ಅಂದ್ರೆ, ಪುರಾಣ ಪುಣ್ಯಕಥೆಗಳೊಳಗೆ ಬಂದಂಥ ಪುರಾಣಗಳನ್ನು, ರಗಳೆಗಳನ್ನು, ಇತಿಹಾಸಗಳನ್ನಾಗಿ ಮಾರ್ಪಾಟು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ವಿ. 17,000 ಪುಣ್ಣಾಂಗನೆಯರನ್ನಾಗಿ ಮಾಡಿದ ಪುಣ್ಯಾಂಗನೆಯರು. ನನ್ನ ಧರ್ಮಪತ್ನಿ ಅಂತೀವಿ ನಾವು, ಅಂತೀವಿ. ಮಡದಿ ಅಂತೀವಿ. ಮಡದಿ ಎನ್ನಲಾಗದು ಹೆಣ್ಣನ್ನು ಬಸವನಿಗೆ ಅಂತಕ್ಕಂಥ ನಿಲಾಂಬಿಕ ವಚನ ನೋಡ್ತೀವಿ ನಾವು. ಪುರುಷನೆನ್ನಲಾಗದು ಬಸವನ ಎನಗೆ,
ಎಷ್ಟು ಅಂದ್ರೆ ಗಂಗಾಂಬಿಕೆ ನೀಲಾಂಬಿಕೆಯರು ಮಡದಿ ಪುರುಷ ಗಂಡ ಪತಿ ಅಂತಕ್ಕಂಥ ಪದವನ್ನ ಬಳಸ್ತಕ್ಕಂಥ ಸಂದರ್ಭದೊಳಗ ಪಣ್ಣಾಂಗನೆಯರು ಅಂದ್ರೆ ವೇಶ್ಯರು ಮೈಮಾ ಅಂಗವನ್ನ ಮಾಡ್ಕೊಳ್ತಕ್ಕಂಥವ್ರು ಅವ್ರು ಪುಣ್ಣಾಂಗನೆಯರಾದ್ರು ಅಂತಕ್ಕಂಥದ್ದು ಹೇಳಿದಾಗ ಈಗ ನೋಡಿ ಸೂಳೆ ಸಂಕವ್ಯ ಸೂಳೆಗಾರಿಕೆ ಬಿಟ್ಟಳ, ನನಗೆ ಇಷ್ಟ ಲಿಂಗವ ಬಿಟ್ಟು ಬೇರೆ ಲಿಂಗಕ್ಕೆ ಶೈವ ಮಾರ್ಗಕ್ಕೆ ನಾನು ಏನಾದರೂ ಎರಗಿದ್ನಂದ್ರೆ ನಾನು ಮಾಡ್ತಕ್ಕಂಥ ಹಿಂದಿನ ವೃತ್ತಿಯೊಳಗ ನನ್ನ ಮೊಲೆ ಮೂಗು ಕಿವಿ ಕೊಯ್ತಿದ್ರಲ್ಲ ಹಂಗೆ ನೀವು ಕೊಯ್ರಿ ಅಂತಕ್ಕಂಥ ಒಂದು ಅಲಂಕಾರ ಒಂದು ಕಂಪ್ಯಾರಿಸನ್ ಹೇಳ್ತಾಳ. ಅದನ್ನ ನಾವು ಸೂಳೆ ಸಂಕವ್ಯನ ಅನ್ವಿ. ಸಂಕವ್ಯ ಅಂತಕ್ಕಂಥ ಒಬ್ಬಕ್ಕೆ ಶರಣೆ, ಕಾಳವ್ಯ ಅಂತಕ್ಕಂಥದ್ದು ಅದರ. ಯಾಕೆ ಆಕೆಗೆ ಸೂಳೆ ಪಟ್ಟ ಕಟ್ಟಿದ್ವಿ? ದಲಿತ ವರ್ಗದಿಂದ ಬಂದಂಥ ಮಹಿಳೆಗೆ ಆಕೆಗೆ 900 ವರ್ಷ ಆದರೂ ಕೂಡ ವೈಶ್ಯಗಾರಿಕೆ ಬಿಟ್ಟರು ಕೂಡ ಅವಳನ್ನ ಕಟ್ಟಿದ್ರು. ಹಿಂಗಾಗಿ ಪುಣ್ಯಸ್ತ್ರೀ ಅಂತಕ್ಕಂಥ ಒಂದು ಅಭಿಧಾನ ಅಥವಾ ವಿಶೇಷಣವನ್ನು ಕೊಡ್ತಕ್ಕಂಥದ್ದು ನನ್ನ ದೃಷ್ಟಿಯೊಳಗ. ನಾನು ಎಷ್ಟೋ ಸಲ ಎಸ್ ಡಿ ಸಿದ್ದರಾಮಯ್ಯ ಸರ್ಗೆ ವಚನ ಇದ್ದವ್ರಿಗೆ ಹೇಳಿದೆ, ಅದ್ರ ನೋವಿನ ಸಮಿತಿಯಲ್ಲಿ ಇವತ್ತ ಬಸವ ಸಮಿತಿಯಿಂದ ಪ್ರಕಟ ಆಗ್ತಕ್ಕಂಥ ಎಲ್ಲರೊಳಗೆ ಪುಣ್ಯಶ್ರೀ 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 ಬಂತು. ಪುಣ್ಯಶ್ರೀ ಹೆಂಗೈತಿ? ಪುಣ್ಯ ಪಾಪದ ಪ್ರಜ್ಞೆ ಇಲ್ಲ ಶರಣರಿಗೆ. ಪುಣ್ಯವೆನ್ನಲಾಗೋದು ಪಾಪವೆನ್ನಲಾಗೋದು, ಪುಣ್ಯಲೋಕ ಪಾಪಲೋಕ ಎಲ್ಲ ಅವರವರ ಮನಸ್ಸಿಗೆ ಇಚ್ಛೆ ಅಂತ ಶರಣರು ಹೇಳ್ತಾರ. ಅಂದಾಗ ಪುಣ್ಯ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ವ್ಯಕ್ತಿಗತ ಅಭಿಮತ. ಹೀಗಾಗಿ ವಿಜಯಲಕ್ಷ್ಮಿ ಹಂಗರಿಗೆ ಅವರು ಇದು ಬಹುಶಃ ಒಂದು ಒಳ್ಳೆಯ ಲೇಖನ ಅಥವಾ ಒಂದು ಪುಸ್ತಕನ ಮಾಡ್ಬೋದು. ಅವರು ಎಲ್ಲ ವಚನಕಾರ್ತಿಯರನ್ನು ಕೋಟ್ ಮಾಡಿ ಒಂದೊಂದು ವಚನಗಳನ್ನು ಕೊಟ್ಟು ಮಾಡಿದರೆ ನಿಜವಾಗಿಯೂ ಕೂಡ ಒಂದು ಒಳ್ಳೆಯ ಪುಸ್ತಕವನ್ನು ಮಾಡ್ಬೋದು. ಅವರು ಮೊದಲನೇ ಪರಿಶ್ರಮ ಪಾಪ ಅಲ್ಲಲ್ಲಿ ನಿಂತು ಅವ್ರು ಬಹುಶಃ ನಿವೃತ್ತಿ ಆದ್ಮೇಲೆ ಆಕ್ಟಿವ್ ಆದರು. ಹೋದ ಜೂನ್ದೊಳಗೆ ನಮಗೆ ಪರಿಚಯ ಆದರು, ಸೆಪ್ಟೆಂಬರ್ದೊಳಗೆ ನಿವೃತ್ತಿ ಆದರು. ಈಗಿನ ವಚನ ಚಿಂತನೆ ಆಗಲಿ, ಕವನ ಸಂಕಲನ, ಸಾಹಿತ್ಯ ರಚನೆ ಇವತ್ತಿನ ನನಗೆ ಅನಿಸಿರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರಿಗೆ ಅರ್ಧ ಗಂಟೆ ಅಷ್ಟೇ ಮಾತಾಡಿದ್ರೆ ಏನಿದೆ, ಬಟ್ ಶಿ ಸ್ಪೋಕ್ ಫಾರ್ 50-55 minutes and it's good effort. I really applause and appreciate her sincere. ಒಂದು ಈ ವಚನ ಅಧ್ಯಯನ ವೇದಿಕೆಯ ಮೂಲ ಉದ್ದೇಶ ಅಂತಂದ್ರೆ ನಿಮ್ಮೊಳಗಿರ್ತಕ್ಕಂಥ ಒಂದು ಪ್ರಜ್ಞೆಯನ್ನು, ಒಂದು ಚಿಂತನೆಯನ್ನು, ಜಂಗಮ ಚೈತನ್ಯವನ್ನು ಕ್ರಿಯಾರೂಪಕ್ಕೆ ತಂದು ಸಮಾಜಮುಖಿಯಾಗಿ ನೀವು ಕೆಲಸ ಮಾಡಿರಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಕೆಲಸ ಬಿಟ್ಟರೆ ಏನೂ ಅಲ್ಲ. ಅಲ್ಲಲ್ಲಿ ನಡೆದಂಥ ಪ್ರಮಾದಗಳನ್ನು ತಿದ್ದತಕ್ಕಂಥ ಕೆಲಸ. ದೇವರದಾಶಿಮೆ ಜೇಡದಾಶಿಮೆ ಇಬ್ಬರು ಒಂದೇ ಅಂತಕ್ಕಂಥ ಕೃತಿಯನ್ನು 1967 ಬರೆದಂಥ ಸಿದ್ದಯ್ಯ ಪುರಾಣಿಕರ ನಂತರ ಪರಿಷ್ಕರಣೆ ಮಾಡಿದಾಗ ಇಬ್ಬರು ಬೇರೆ ಬೇರೆ ಇದ್ದರು, ಕಾಲಘಟ್ಟ ಬೇರೆ. ಇವತ್ತಿನವರೆಗೂ ಜೇಡದಾಶಿಮೆ ದೇವರದಾಶಿ ಕನ್ಫ್ಯೂಷನ್ ಅದಾವು ಈ ರೀತಿ. ಮತ್ತೆ ಈಗ ಅವ್ರು ಹೇಳಿದ್ರೆ ನೋಡ್ರಿ ಗಾಣದ ಕಣ್ಣಪ್ಪ ಅಂತ ಹೇಳ್ತಾರ, ಆತನ ಹೆಂಡತಿಗೆ ಆಕೆ ರೇಚವಿ ಅಂತಕ್ಕಂಥದ್ದು ಮೀನಾ ಮಾರ್ತಾಳ ಅಂತಕ್ಕಂಥ. ಗಾಣಿಗಾರ ಮನ್ಯಾಗ ಅಥವಾ ಎಣ್ಣೆ ತೆಗೆಯವ್ರ ಮನ್ಯಾಗ ಮೀನು ಯಾಕೆ ಬರ್ತಾವು ಅಂದ್ರೆ ಅದು ಗಾಣದ ಕಣ್ಣಪ್ಪ ಅಲ್ಲ, ಅದು ಗಾಳದ ಕಣ್ಣಪ್ಪ. ಅವ್ನು ಗಾಳ ಹಾಕ್ತಿದ್ದ, ಮೀನ ಹಿಡಿತಿದ್ದವ. ಆತನ 10 ವರ್ಷದೊಳಗೆ ಮೀನುಗಾರಿಕೆ ವೃತ್ತಿಯನ್ನ ಹೇಳ್ತಾನವ. ನಾನು ಒಂದೇ ಒಂದು ಕಳಕಳಿ ಅಂದ್ರೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಡಿ ನಿನ್ನವಳಲ್ಲ, ಅದು ನಿನ್ನ ಜಗಕ್ಕೆ ಇಕ್ಕಿದ ವಿಧಿ. ನಮಗೆ ವಚನಕಾರರು ಕೊಟ್ಟೋದಂಥ ಈ ಸಾಹಿತ್ಯವನ್ನು ಬಹುಶಃ ನಾವು ಜಗತ್ತಿಗೆ ಬಯಲಿಲ್ಲ ಅಂದ್ರೆ. ನಾನು ಇವತ್ತು ಧಾರವಾಡಕ್ಕೆ ಹೋದಾಗ ಇವತ್ತು ಆ್ಯಕ್ಚುಲಿ ನಾನು ಗದಗ ಹೋಗ್ಬೇಕಾಗಿತ್ತು. ನನಗೆ ನಿಯರ್ ಬೈ ಅಂದ್ರೆ ಶಾರ್ಟ್ ರೂಟ್ ಅಂತಂದ್ರೆ ನವಲಗುಂದ ಮತ್ತು ಗದಗ. ಬಟ್ ಐ ಟುಕ್ ರೌಂಡ್ ವೇ ಧಾರವಾಡ ಹುಬ್ಳಿ. ಅವ್ರು ಭೇಟಿ ಆಗ್ಬೇಕು ಅನಿಸ್ತು ನನಗೆ. ಯಾಕೋ ಅವರು ಮನಸ್ಸು ತುಂಬ ಹೇಳಿದ್ರು, ಬಸವಣ್ಣನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಒಯ್ಲಿಲ್ಲ ಅಂದ್ರೆ ನಾವು ಏನೋ ದ್ರೋಹ ಮಾಡ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರ ಹುಟ್ಟಿದ್ದು ಅದೇ ಉದ್ದೇಶಕ್ಕಾಗಿ. ಎಲ್ಲರಿಗೆ ನಿಮ್ಮೊಳಗೆ ಮನೆಯೊಳಗೆ ಒಂದು ಬೋರ್ಡ್ ಹಾಕ್ರಿ, ಒಂದು ವಚನ ಹಾಕ್ರಿ. ಬಸವಣ್ಣ ಮೊಟ್ಟ ಮೊದಲಿಗೆ ಯಾರ ಪರವಾಗಿ ಧ್ವನಿ ಎತ್ತಿದ್ರೆ ಅದು ಮಹಿಳೆಯರ ಪರವಾಗಿ ಎತ್ತಿದ, ಯಾರ ಪರವಾಗಿ ಹೋರಾಟ ಮಾಡಿದ್ರೆ ಅದು ಅಸ್ಪೃಶ್ಯರ ಪರವಾಗಿ ಹೋರಾಟ ಮಾಡಿದ, ಯಾರ ಪರವಾಗಿ ನಿಂತರ ದಮನಿತರ ಶೋಷಿತರ ಎಲ್ಲರ ಪರವಾಗಿ ಆತ ಹೋರಾಟ ಮಾಡಿದ. ಆತ ದೊಡ್ಡ ಪುಣ್ಯಾತ್ಮ, ಜಗತ್ತಿನ ಭಾಳ ದೊಡ್ಡ ದಾರ್ಶನಿಕ, ಕೊನೆಯ ದಾರ್ಶನಿಕ. ಎಲ್ಲ ಮೆಸೆಂಜರ್ಸ್ S.K. ಶ್ರೀಕಂಠನ್ ಹೇಳ್ತಾರ, ಬಸವಣ್ಣ ಏನಾದರೂ ಪಾಶ್ಚಿಮಾತ್ಯ ರಾಷ್ಟ್ರದೊಳಗೆ ಐರೋಪ್ಯ ರಾಷ್ಟ್ರ ಹುಟ್ಟಿದ್ರೆ ಜಗತ್ತಿನ ಒಂದೇ ಧರ್ಮಕ್ಕಿತ್ತು ಅಂತಕ್ಕಂಥದ್ದು. ನೋವಿನ ಸಂಗತಿ ಇಂಥ ದೊಡ್ಡ ಸಿದ್ಧಾಂತವನ್ನು ನಾವು ಮರ್ತೀವಲ್ಲ. ಜಾನ್ ಬರ್ಕೋ ಹೇಳ್ದಂತ ಮರ್ತೀವಿ, ಮ್ಯಾಗ್ನಾ ಕಾರ್ಟಾದವ್ರದ್ದು ಹೇಳ್ದು ಮರ್ತೀವಿ. ನಾವು ಕೇವಲ ಅಲ್ಲಲ್ಲಿ ಉಪನ್ಯಾಸಕ್ಕೆ ಬಳಸ್ತೀವಿ, ವಿಜೃಂಭಿಸ್ತೀವಿ, ಆಚರಿಸ್ತೀವಿ. ಬಸವ ಜಯಂತಿ ಬಂತು, ಮೆರವಣಿಗೆ ಮಾಡಿ ಕುಣಿತೀವಿ, ಅದು ಬಸವ ಜಯಂತಿ ಅಲ್ಲ. ಬಸವ ಜಯಂತಿ ನಿತ್ಯ ಆಗ್ಬೇಕು. ನಮ್ಮ ಅನುಸಂಧಾನ ಮಾಡಿಕೊಂಡು ನಮ್ಮೊಳಗೆ ಇಳಿಸ್ಬೇಕು ಅವನ್ನ, ಅಂದಾಗ ಅದಾಗತ್ತೆ. ಹೀಗಾಗಿ ಸಾಕಷ್ಟು ವಚನಕಾರ್ತಿಯರ ಬಗ್ಗೆ ಉಲ್ಲೇಖ ಮಾಡಿ ನನಗೂ ಕೂಡ ಎಷ್ಟೋ ಸಲ ಬರೀಬೇಕಂತ ಅನಿಸ್ತತಿ. ಅದರ ಸಮಯದ ಅಭಾವ, ಸಂಘಟನೆ ಯಾರಾದರೂ ನೀವೆಲ್ಲರೂ ಸಂಘಟನೆ ಮಾಡ್ರಿ. ಡಾಕ್ಟರ್ ವಿಜಯಲಕ್ಷ್ಮಿ ಹಂಗರಿಗೆ ಅವರು ಪಾಪ ಆ ಯಾದಗಿರಿ ಇಲೇಶ್ವರ ಕೇತಯ್ಯ ಬಂದಕ್ಕೆ ಯಾದಗಿರಿ ಅವರ ಕೇತಯ್ಯ ಅಕ್ಕಮ್ಮ ಅಲ್ಲಿ ಅವರೇ ನೋವಿನ ಸಂಗತಿ ದೊಡ್ಡ ಸಂಶೋಧಕರು. ಇಲೇಶ್ವರಕ್ಕೆ ಅಕ್ಕಮ್ಮ ಆಕೆ ಇಲೇಶ್ವರದ ಆಕೆ ಬರದೇ ಇಲ್ಲ, ಅವಳು ಕೂಡ ಪುಣ್ಯಶ್ರೀ ಆಗಿದ್ಲು. ಅಷ್ಟೇ ಅಲ್ಲ, ಕೇತಯ್ಯ ಗಂಟು ಹಾಕ್ತಾರ. ಹಿಂಗಾಗಿ ಇಬ್ಬರದು ಒಂದೇ ಅಂಕಿತ ಐತೆ ಅಂತಕೊಂಡು ಸಂಶೋಧಕರು ಹೇಳ್ತಾರೆ. ಅವ್ರ ಹೆಸರು ಹೇಳಕ್ಕೆ ಹೋಗಂಗಿಲ್ಲ. ಹಿಂಗಾಗಿ ಸಂಶೋಧಕರನ್ನ ನಾವು ಕಡೆಗಣಿಸೋದು ಬೇಡ, ಮಠಾಧೀಶರನ್ನ ಜೋತ್ ಬಿಡೋದು ಬೇಡ, ರಾಜಕಾರಣಿಗೆ ಬೆಣ್ಣು ಹತ್ತೋದು ಬೇಡ. ಹೆಂಗೆ ಅದ ಹೇಳ್ತಾನ, ವೇದದ ಹಿಂದೆ ಹೋಗದರು, ಶಾಸ್ತ್ರದ ಹಿಂದೆ ಸುಳಿಯೋದರು.
ಸೌರಾಷ್ಟ್ರವೆಂಬ ಸೋಮೇಶ್ವರ ಲಿಂಗವ ಕೈಯಲ್ಲಿ ಹಿಡಿದು ಶಬ್ದಕ್ಕೆ ಬಳಲಿದಂತೆ ನೋಡ ಅಂತ ಬಸವಣ್ಣ ಎಲ್ಲವನ್ನ ಕೊಟ್ಟನ. ಸುಳ್ಳಿತವಾಗಿ ವಚನಗಳನ್ನು ಅಲ್ಲಲ್ಲಿ ಪ್ರಾಮಾಣಿಕವಾಗಿ ಪರಿಷ್ಕರಣೆ ಮಾಡಿ ವಚನಗಳನ್ನು ಅಧ್ಯಯನ ಮಾಡಿದ್ರೆ ಖಂಡಿತ ಇದಕ್ಕೊಂದು ಭವಿಷ್ಯ ಇದೆ. ನಾವು ಅದಕ್ಕೆ ನ್ಯಾಯ ಒದಗಿಸ್ಬೋದು. ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು. ನಾನೊಬ್ಬನ ಕೆಲಸ ಅಲ್ಲ. ಸುಮಾರು 14,000 ಬಸವಕಾಲೀನ ವಚನ, 14,500 ವಚನ. ನಮ್ಮಲ್ಲಿ ಸಂಶೋಧಕರು ಬಸವಣ್ಣ 1414 ವಚನ ಇತ್ತು, ಪರಿಷ್ಕರಣೆ ಮಾಡ್ತೀನಿ ಅಂತ ತಗೊಂಡು 900 ತಂದರು. ದಟ್ ಈಸ್ ನಾಟ್ ಪರಿಷ್ಕರಣೆ. ನಾವು ಕಾಯಿಪಲ್ಯ ಎತ್ತೋದ್ನಾಗ, ಬದ್ನಿಕಾಯಿ ಬಟಾಟೆ ಎತ್ತೋದ್ನಾಗ ಒಂದೆಲ್ಲ ಸ್ವಲ್ಪ ಹುಳುಕ್ ಬಂದ್ರೆ ಆ ಹುಳುಕ್ ತೆಗೆದು ಹೋಗೋದು ಪಲ್ಯ ಮಾಡ್ತೀವಿ ನಾವು. ಇದು ನಮ್ಮ ಪರಂಪರೆ ಸಂಸ್ಕೃತಿ. ಆದ್ರೆ ಒಂದು ಹುಳುಕ್ ಬಂತಂದು ಬದ್ನಿಕಾಯಿನ ಒಗ್ಯಂಗಿಲ್ಲ. ಈ ಕಾರಣದಿಂದ ತಾವೆಲ್ಲರೂ ಕೂಡ್ಕೊಂಡು ದಯಮಾಡಿ ಕೈ ಜೋಡಿಸ್ರಿ. ಈ ಒಂದು ಚಳುವಳಿ ಬಹಳ ದೊಡ್ಡ ಪ್ರಮಾಣದಾಗ ಆಗ್ಬೇಕಾಗೈತಿ. ನಮ್ಮ ಧ್ವನಿಯನ್ನು ದಾಖಲಿಸ್ಬೇಕಾಗೈತಿ. ಇದೊಂದು ಒಳ್ಳೆಯ ಆಶಯ, ಆಂದೋಲನ, ಇದೊಂದು ಪ್ರಗತಿಪರ ಚಿಂತನೆ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದಾಗ ಖಂಡಿತ ನಾವು ನ್ಯಾಯವನ್ನು ಒದಗಿಸ್ತೀವಿ. ಇಲ್ಲದಿದ್ರೆ ಸಂಭ್ರಮಕ್ಕೆ ನಾವು ಬೆನ್ನು ಹತ್ತಿ ಬಳಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರನ್ನು ಮನಸಾರೆ ಅಭಿನಂದಿಸ್ತೇನೆ. ಭಾಳ ಒಳ್ಳೆಯ ಪ್ರಯತ್ನ ಪಾಪ ಮೊದಲಿಗೆ ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಸರ್ ನಾನು ಮಾಡ್ತೀನಿ ಅಂತಕ್ಕಂಥ ತೊಗೊಂಡ್ರು ಚಾಲೆಂಜ್ ಆಗಿ. ನೆಕ್ಸ್ಟ್ ಟೈಮ್ ಇನ್ನೂ ಚಲೋ ಮಾಡ್ಬೋದು. ಅಲ್ಲಲ್ಲೇ 1 ನಿಮಿಷ 2 ನಿಮಿಷ ಪಾಸ್ ಕೊಡತಕ್ಕಂಥ ಪ್ರಮೇ ಬರಂಗಿಲ್ಲ. ಲೈಟ್ ಹೋಗೋದು ಬರೋದು ಪಾಪ ಹುಡುಕಾಡ್ಬೇಕು ಪೇಜ್ ಚೆನ್ನಾಗಿ ಬರ್ಕೊಂಡಾರ. ಆಗಲಿ ಅಂತ ತಿಳ್ಕೊಂಡು ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ವಿಶೇಷವಾಗಿ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಹೇಳ್ತಾರೆ, ಮಹಿಳಾ ದಿನಾಚರಣೆಯನ್ನು ಪುಸ್ತಕ ಬಿಡುಗಡೆ ಮಾಡಬೇಕು. ಮಹಿಳಾ ಪರವಾದಂಥ ಧ್ವನಿ ಇದ್ದವರು ಶರಣರು. ನಾವೆಲ್ಲರೂ ಕೂಡ್ಕೊಂಡು ನಿಲ್ಲೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣ ಅಂತ. ವಂದನೆ ಸರ್. ಮತ್ತಾರಾದ್ರೂ ಚರ್ಚೆನಲ್ಲಿ ಪಾಲ್ಗೊಳ್ಳೋರಿದ್ರೆ ಮಾತಾಡ್ಬೋದು. ಸಾಲಕಿಯರು ಮಾತಾಡ್ರಿ. ಅವರು ಮಾತಾಡ್ಬೇಕು. ಗಂಗಾಧರ್ ಸಾಲಕಿ ಸರ್. ಹಲೋ ಸರ್ ಮಾತಾಡ್ರಿ. ಇಂದಿನ ಒಂದು ಉಪನ್ಯಾಸ ಬಹಳ ವಿಜಯಲಕ್ಷ್ಮಿ ಹೆಂಗರಿಗೆ ಅವ್ರದ್ದು. ಬಹುಶಃ ಇದೊಂದು PhD ಪ್ರಬಂಧನ ಲೇಖನೇ ಆಗ್ಬೋದು. ಬಹಳ ಪ್ರಯತ್ನ ಮಾಡಿ ಎಲ್ಲಾ ಶರಣರ ಹೆಚ್ಚು ಕಡಿಮೆ ಯಾರಿಗೂ ಗುರುತಿಲ್ಲದ ಶರಣರನ್ನ ಬೆಳಕಿಗೆ ತಂದ್ರು. ಇವತ್ತ ಬಹಳ ಒಳ್ಳೆಯ ಉಪನ್ಯಾಸ ಆಯ್ತು. ಇವತ್ತ ಮಹಿಳಾ ಸಬಲೀಕರಣಕ್ಕೆ ಸರ್ಕಾರಗಳು ಸಾಕಷ್ಟು ಎಷ್ಟೋ ಖರ್ಚು ಮಾಡಿದ್ರು ಕೂಡ ಶಶಿಕಾಂತ್ ಅವ್ರು ಹೇಳ್ದಂಗೆ ಬಸವಣ್ಣ ಸೋಷಿಯಲ್ ಸಾಮಾಜಿಕ ನ್ಯಾಯದ ಮನುಷ್ಯ. ಎಲ್ಲರನ್ನ ತಂದು ಒಂದು ವೇದಿಕೆ ಮೇಲೆ ಸಮಾನತೆಯನ್ನ ಒಂದು ದೊಡ್ಡ ಕೆಲಸ ಮಾಡಿದಂತ ಶರಣ ಇವತ್ತ ಬಸವಣ್ಣ. ಆ ನೆಲೆಯಲ್ಲಿ ಇಂದಿನ ಅದಕ್ಕೆ ಬಹುಶಃ ಸತಿಪದಿಗಳು ಅಂದಾದ ಭಕ್ತಿ ಹಿತವಪ್ಪದು ಶಿವಂಗಿ ಅನ್ನೋದು ಅದಕ್ಕೆ ಹೇಳ್ಯಾರನಂತ. ಈ ನೆಲೆಯಲ್ಲಿ ಇವತ್ತು ಬಹಳ ವಿಶೇಷವಾದ ಒಂದು ವರ್ಡ್ ಬಂತು, ಪುಣ್ಯಶ್ರೀ. ಅದ್ರ ಮೇಲೆ ಸ್ವಲ್ಪ ಬಹಳ ಹೆಚ್ಚಿನ ನಾವು ಒತ್ತು ಕೊಡ್ಬೇಕು. ಹೆಂಗಾಯ್ತು ನೋಡು, ಪುಣ್ಯಶ್ರೀ ಅನ್ನುವಂತಹದ್ದು ಹೊಸ ಒಂದು ಶಬ್ದ ಬಂತು. ಬಹಳ ಒಳ್ಳೆಯ ಒಂದು ಪವಿತ್ರವಾದಂತಹ ಶಬ್ದ. ಅದನ್ನೇ ನಾವು ಬರುವ ದಿವಸಗಳಲ್ಲಿ ಅದರ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಬೇಕು. ಮತ್ತೊಮ್ಮೆ ಈ ಒಂದು ಮಹಿಳಾ ದಿನಾಚರಣೆ ಉಪಯುಕ್ತದಂತ ಒಂದು ಈ ಉಪನ್ಯಾಸ ಬಹಳ ಅರ್ಥಪೂರ್ಣವಾಗಿತ್ತು. ಹಂಗರಿಗೆ ಸಹೋದರರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಶರಣು ಶರಣಾರ್ಥಿ. ಸಿದ್ದಪ್ಪ ಪಡ್ನಾಡ್ ಸರ್ ಎಲ್ಲರಿಗೂ ಶರಣಾರ್ಥಿಗಳು. ಅಮ್ಮವರು ಮಾತಾಡಿದ್ದು ಅವ್ರದ್ದು ಉಪನ್ಯಾಸ ಬಹಳ ಚೆನ್ನಾಗಿತ್ತು, ಬಹಳಷ್ಟು ಇತ್ತು ನೋಡ್ರಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಕ್ಕನ ವಚನ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಮನಸ್ಸನ್ನ ಕುರಿತು ಕೇಸಿಂದ ಮನನೇ ನಮ್ಮನ್ನೆಲ್ಲಾರನ್ನ ಆಳ್ತದ ಹೆಂಗ ಅಂತ ಅನ್ನೋದನ್ನ ಅದು ಒಂದು ರವಿಗೆ ಹೋಲಿಸಿ ಹೇಳಿದ್ದು ಬೆಸ್ಟ್ ಸಂವೇದನಾತ್ಮಕ ವಚನ. ಅದಕ್ಕೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಅದು ಎಲ್ಲದಕ್ಕೂ ಅಂಜುದನಂತ ನಾವು ಲೋಕದೊಳಗಿದ್ದವ್ರು ಯಾರಾದರೂ ಏನೇರೇ ಅನಾವ್ರೆ ಅದನ್ನೆಲ್ಲ ನೋಡ್ಕೊತೆ ಕೂತ್ರೆ ನಾವು ಸಂವೇದಿಸ್ಲಕ್ ಆಗ್ತಾ ಇರೋದಿಲ್ಲ. ನಾವು ಅದನ್ನು ನಮ್ಮದೇ ನಿರ್ಧಾರ ಏನದಲ್ಲ ಅದರ ಪ್ರಕಾರ ಹೋಗ್ಬೇಕು ಅಂತನ್ನುವಂತ ಅಕ್ಕನ ವಚನ, ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ನೆನದು ನೋಡ್ರಿ. ಅಕ್ಕ ಯಾಕೆ ದೊಡ್ಡಕ್ಕೆ ಆದಳು ಅಂತ ಅನ್ನೋದನ್ನ ಅರಸತ್ತಿಗೆಯನ್ನ ಕಳಚಿ ಬಂದಳು. ಎಂತ ಇದು ಅಂತದನ್ನ ಕಳಿಸಿ ಬಂದು ಒಂದು ಅವ್ರು ಹೇಳಿದ್ರು, ಅವ್ರು 2 ಕಾರಣಕ್ಕ ಅಕ್ಕ ದೊಡ್ಡಕ್ಕಿ. ಅರಸತ್ತಿಗೆಯನ್ನು ಇಂಥ ಇದು ತ್ಯಾಗ, ಅದು ನಿಜವಾಗಿ ಸಿಕ್ಕದ್ದು. ಅಕ್ಕಿ ಭಾಗ್ಯವನ್ನ ತೆರೆದು ಬಂದಳು, ಆದ್ರೆ ಅದು ಲೌಕಿಕವಾದ ಭಾಗ್ಯ ಇತ್ತದು. ಇದು
ಪರಮಾತ್ಮನ ಕುರಿತು ಅಂತರಂಗದ ಕುರಿತು ಏನು ಆಕೆಗೆ ಆಸೆ ಇತ್ತಲ್ಲ, ಆನಂದ, ಅದಕ್ಕೆ ಶರಣರ ಮಹಾಮನೆಯಲ್ಲಿ ಇರುವುದು ಅವ್ರಿಗೆ ಇದು ಇತ್ತು. ಅದರ ಸಲುವಾಗಿ ಅಲ್ಲಿ ಅವ್ರು ಬಂದ್ರು. ನೋಡ್ರಿ, ಶರಣರೊಳಗೆ ಸತ್ಯ ಶುದ್ಧ ಕಾಯಕ ಬಹಳ ಮುಖ್ಯ. ಆ ಶಬ್ದ ನೋಡ್ರಿ ಹೆಂಗೆ ಅಷ್ಟದ, ಬರೇ ಕಾಯಕ ಅಲ್ಲಿಲ್ಲ, ಅವರು ಸತ್ಯ ಶುದ್ಧಕವಲ್ಲದ್ದು ಕಾಯಕ ಅಲ್ಲ ಅನ್ನುವಂಥದ್ದು. ಆ ಜಾನಪದ ನೆಲೆಯಲ್ಲಿ ಶರಣರನ್ನ ಗುರುತಿಸುವಂತ ಕೆಲವು ಶಬ್ದಗಳನ್ನು ಬೆಳೆದ್ರು. ಮತ್ತ ಅದು ಕಾಯಕ, ಸತ್ಯಕ್ಕನ ಕಾಯಕ ಹೇಳಾಗ ಕಾಯಕದ ಮುಂದೆ ಸಂಪತ್ತು ಕಸ ಆಗಿ ಕಾಣ್ತು, ಅದು ಸತ್ಯ ಶುದ್ಧವಾದ ಕಾಯಕ. ಇಂಥ ವಿಚಾರಗಳನ್ನು ಸತ್ಯ ಶುದ್ಧವಲ್ಲದ್ದು ಕಾಯಕ ಅಲ್ಲ ಅಂತ ಹೇಳಿದ್ರು ಸರ್. ಹೇಳಿದ್ರು ಎಂತ ಉಪನ್ಯಾಸದೊಳಗೆ ನಮ್ಗೆ ಎಷ್ಟ ವಿಚಾರಗಳು, ಹೊಸ ವಿಚಾರ ಬರ್ತಾರೆ ನೋಡ್ರಿ. ಆಳು ಅನ್ನೋದಕ್ಕೆ ಅದಕ್ಕೆ ನಿಜವಾಗಿದ್ದಿರುವುದು ಆಳುವವರು ಅಂದ್ರೆ ಈಗಾದ್ರೂ ಎಷ್ಟೋ ಮಂದಿಗೆ ನೋಡ್ತೇವೆ ನಾವು ನಮ್ಮ ಇದ್ರಾಗ ಗ್ರಾಮೀಣ ಪದರೊಳಗ ಅವ್ರ ಮನ್ಯಾಗ ಸಾಯವ್ರು ಸತ್ತಿರ್ತಾರ. ಆ ಮಣ್ಣಿಗೆ ಅವ್ರನ್ನ ಫುನರಲ್ಕ್ ಖರ್ಚು ಮಾಡೋದು ನೋಡಿದ್ರಿ, ಇವ್ರ ಆಡಳಿತ ನೋಡಿದ್ರೆ ಆ ಮನೆಯವ್ರು, ಅವ್ರ ಮಕ್ಕಳು, ಅವರು ಇದಕ್ಕೆ ಅವರು ಆ ಸಾಲದೊಳಗೆ ಅವ್ರು ಸಾತ್ತಿರ್ಬೇಕು. ಹಂಗ ಖರ್ಚು ಮಾಡುವಂಥದ್ದು ವ್ಯವಸ್ಥೆ ಅದ. ಅದು ಒಂಥರ ಅವ್ರ ಮನೆಗೆ ಅಲ್ಲಿ ಹಿರಿಯರು ಯಾರ ತೀರ್ಕೊಂಡ್ ಕಿಸಿಂದ ಕಾರ್ಬಾರ ಏನಾರ ಅವರು ತೊಂದರೆ, ಸಂಸಾರಿಕ ತೊಂದರೆಯನ್ನು ಬಗೆಹರಿಸ್ಲಾಕ ಇವ್ರ ನಡಕಿನವ್ರು ಆಳ್ತಿರ್ತಾರ. ಅಂತ ಕ್ರಿಮಿನಲ್ಸ್ ಇದು, ಅಂತ ಕ್ರಿಮಿಗಳು ನಾವು ನೋಡ್ತೇವೆ ಗ್ರಾಮೀಣದ ಮಟ್ಟದೊಳಗೆ. ನಾವು ರಗಡ್ ನೋಡೇವಲ್ಲ ಅಂಥವ್ರ ಮನಿತನಗಳನ್ನು. ಈ ನಮ್ಮ ಮನೆಗಳದಾಗೆ ನಮ್ಮ ತಂದೆಯವರು, ನಾವು ಸಣ್ಣ ಸಣ್ಣ ಮಕ್ಕಳಿದ್ದ ತಿರ್ಕೊಂಡಾಗ ನಮ್ಮ ತಂದೆಯವ್ರ ಗೆಳೆಯರು ಒಬ್ರು ಒಳ್ಳೆ ಗೆಳೆಯರು ಇದ್ರು. ಅವ್ರು ನಮ್ಮ ಮನೆಯನ್ನು ಮೆಟ್ಟಿಗೆ ಹೆಚ್ಚಿದ್ರು, ನಮ್ಮ ಬಗ್ಗೆ ಬಹಳ ಕಾಳಜಿ ತಗೊಂಡ್ರು ನಮ್ಮ ಮನೆತನದೊಳಗೆ. ಅಂತ ಆ ಉದಾಹರಣೆ ನೋಡ್ಕೊಂಡಾಗ ಈ ಆಳುವವರು ಅನ್ನೋ ಶಬ್ದ ನಿಜ ಅಲ್ಲ ಅಂತ ನನಗೆ ಆಯ್ತು. ಮತ್ತು ಅದೇ ಆರ ಅಂತನೂ ಶಬ್ದಕ್ಕೆ ಅದು ಆದಂತ ಆರಮನೆ ಅಂದ್ರೆ ಮತ್ತೊಬ್ರು ಯಾರ್ದರೆ ತಂದದ್ದು, ಆರಮನೆ ಅಂದ್ರೆ ಮತ್ತೊಬ್ರು ಯಾರ್ದರೆ, ಅದು ಅರಮನೆ ಅಂತ ಆರಮನೆ. ಅದು ಇವು ಶಬ್ದಗಳು ಸದ್ಯಕ್ಕೆ ನಮಗೆ ಬಹಳ ಸುಂದರವಾಗಿ ಬಂದು ಬಹಳ ಒಳ್ಳೆ ತಿಳುವಳಿಕೆ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ಲಾಕ ಈ ಒಂದು ವೇದಿಕೆ ಬಹಳ ಸುಂದರ ಆಗ್ತದೆ. ಇಲ್ಲಿ ನೋಡ್ರಿ, ಅಕ್ಕನೇ ವಚನದೊಳಗೆ ಬರ್ತಾರ, ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು, ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನ. ಇದು ಸಮಾನತೆಗೆ ಏನು ಕಡಿಮೆ ಅದ ವಚನ. ಲೋಕದ ಮಾಯೆಗೆ ಶರಣರ ಚಾರಿತ್ರ್ಯ ಮರುಳವಾಗಿ ತೋರುವುದು. ಚನ್ನಮಲ್ಲಿಕಾರ್ಜುನ ನೊಲದ ಮಾಯೆ ಇಲ್ಲ, ಮರು ಇಲ್ಲ ಅಂತ. ಇದು ಎಷ್ಟು ಸಂವೇದನಶೀಲವಾದಂತ ವಚನ. ಇನ್ನೊಂದು ಇಲ್ಲಿ ವಚನದೊಳಗೆ ಹೇಳ್ತಾಳ ಅಕ್ಕ, ಇಲ್ಲಿದು ಒಂದ್ ಸೆಕೆಂಡ್ ಸರ್. ಅಲ್ಲಿ ಇನ್ನೊಂದು ವಚನದೊಳಗೆ ಅಕ್ಕ ಹೇಳ್ತಾರ, ಇದು ಮುಂಗೈಯಲ್ಲಿ ವೀರಗಂಕಣ ವಿಕ್ಕಿ ಮುಂಗಾಲಲ್ಲಿ ತೊಡುಬಾವಲಿಯ ಕಟ್ಟಿದೆ, ಗಂಡುಡಿಗೆಯ ನುಟ್ಟೆನೆಂದು ಮಾತಿನ ಬಿರಿದ ನುಂಗಿದೆನು ಚನ್ನಮಲ್ಲಿಕಾರ್ಜುನ. ಇಷ್ಟೆಲ್ಲ ನಾನು ಎಷ್ಟು ಆ ಸಂವೇದನಶೀಲ ಆಗಿದ್ದಳು ಅಕ್ಕ ಅಂದ್ರೆ, ನಾನು ಹೆಣ್ಣಲ್ಲ, ಈ ಇದರ ಸ್ವಲ್ಪ ವಿಷಯದೊಳಗೆ ನಾನು ಗಂಡು ಹುಡುಗಿನೇ ಹುಟ್ಟಿಕೆಸಿಂದ ಮುಂಗೈಯಲ್ಲಿ ವೀರಗಂಕಣವಿಕ್ಕಿ ಮುಂಗಾಲಲ್ಲಿ ತೊಡರ ಬಾವುಲಿಯ ಕಟ್ಟಿದೆ. ಈ ವಿದ್ಯುತ್ ಇದು ಕೊಟ್ಟಾರ, ಅದು ಕಾಲ ಇದು ಕಟ್ಕೋತಾರ, ಅದನ್ನ ವೀರಭಾವ ಅಂತ. ಅದು ಅಂದ್ರೆ ಅವರು ಅದಕ್ಕೆ ಸಮರ್ಪಣ ಆದಂಗ ಅಂತ ಹೇಳೋದು ಅದು ಬರ್ತದ. ಅದು ಅದಕ್ಕೆ ಚನ್ನಮಲ್ಲಿಕಾರ್ಜುನ ಎಷ್ಟ ಅದು ಸಂವೇದನೆಯಾಗಿ ಎಷ್ಟು ಆಣೆ ಮಾಡಿ ಹೇಳ್ತಾಳಕ್ಕಿ, ನಿಮ್ಮ ಆಣೆಗೆ ಊಣೆಯಾದ ತಂದೆನಾದರೆ, ನಿಮ್ಮ ಇದಕ್ಕೆ ಯಾವುದಾದ್ರೂ ಒಂದು ಚ್ಯುತಿ ತಂದೆ ಅಂದ್ರೆ ನೀವು ಪರಮಾತ್ಮ ನನ್ನಲ್ಲಿ ಎದಿರಿಲ್ಲ, ಆ ನಿಮ್ಮ ಮಗಳು ಅಲ್ಲ ಅಂತನ್ನುವಂತ ನಿಮಗೆ ಅಂದ್ರೆ ನಿಮ್ಮ ಹೆಸರು. ಅದಕ್ಕೆ ಇನ್ನೊಂದು ವಚನದಾಗ ಹೇಳ್ತಾಳ, ನಿಮ್ಮ ಮಂಡೆಗೆ ಹೂವು ತಾರನಲ್ಲದೆ ಹುಲ್ಲು ತಾರೆ ಅಂತ ಹೇಳ್ತಾಳ. ಅದೇ ಅರ್ಥದೊಳಗೆ ನಿಮ್ಮ ಆಣೆ ಆಗಿ ಊಣೆ ಏನಾದ್ರೂ ಕೊರತೆ, ಯಾವುದಾದ್ರೂ ಕಲಂಕ ತಂದನಾದರೆ ನಿಮ್ಮ ತೊತ್ತಿನ ಮಗಳವಲ್ಲಯ್ಯ. ಎಂಥ ಸಂವೇದನಶೀಲವಾದಂಥ ವಚನ. ಅದಕ್ಕೆ ನಮ್ಮ ಶರಣೆಯರ ವಚನ ಒಳಗೆ ಬಹಳ ಸಂವೇದನಶೀಲವಾದಂಥ ಮಾತು ಬರ್ತಾವ. ಇದು ಬಹಳ ಸುಂದರವಾದ ವಿಚಾರಗಳು ಮತ್ತು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡುವಂಥ ವಚನಗಳು ಬಂದು ಬಹಳಷ್ಟು ಸುಂದರವಾದ ಅರ್ಥವತ್ತಾದ ಉಪನ್ಯಾಸ. ಇಂಥ ಉಪನ್ಯಾಸವನ್ನು ನಮಗೆ ಸಿಕ್ಕಿದ್ದಕ್ಕೆ ಕುತ್ತಲ್ಲೇ, ಅದು ಮನೆಯಾಗೆ ಕುತ್ತಲ್ಲೇ ಕೇಳಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತಮ್ಮೆಲ್ಲರಿಗೂ, ತಮ್ಮ ಈ ವೇದಿಕೆಗೂ ಮತ್ತು ಸರ್ ಪಟ್ಟಣ ಸರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ವೇದಿಕೆಯೊಳಗೆ ನನ್ನ ಎರಡು
ಮಾತುಗಳನ್ನು ಹೇಳಕ್ಕೂ ಅವಕಾಶ ಕೊಟ್ಟದ್ದಕ್ಕೂ ಧನ್ಯವಾದಗಳು. ಶರಣಾರ್ಥಿಗಳು. ವಾಲಂಟಿಯರ್ ಆಗಿ ಮತ್ತೆ ಯಾರಾದ್ರೂ ಚರ್ಚೆನಲ್ಲಿ ಪಾಲ್ಗೊಳ್ತೀರಾ? ನಾವೊಂದ್ ಸ್ವಲ್ಪ ಒಂದು ಕವನ ಬರ್ದೇನ್ರಿ, ವಾಚನ ಮಾಡ್ತೇನೆ. ಓದ್ರಿ ಮೇಡಮ್, ಅವಶ್ಯ ಅವಶ್ಯ, ಖಂಡಿತ. ತಮ್ಮ ಕನವರಿದಲ್ಲಿ ಪ್ರತಿಯೊಬ್ರು ಬಹಳ ಒಳ್ಳೆ ವಿಶ್ಲೇಷಣೆ ಮಾಡ್ತಾರ. ನನಗೂ ನಂದು 6 ಗಂಟೆ ತನ ಇದು ಇರ್ತದ, ಹಿಂಗಾಗಿ ಜಾಯಿನ್ ಆಗಂಗಿಲ್ಲ, ಕೆಲವೊಂದ್ಸಲ ಆಗಿರ್ತೀನಿ, ಕ್ಷಮೆ ಇರ್ಲಿ. ನನ್ನ ಹೆತ್ತಮ್ಮ. ನನ್ನ ಮೊದಲ ತಾಯಿ ದೇವರು, ಹೆತ್ತು ಹೊತ್ತು ಸಾಕಿ ಸಲಹಿದ ಮಮತೆಯ ತಾಯಿ ದೇವರು, ನನಗೆ ಆರೈಕೆ ಮಾಡಿದ ಅಕ್ಕರೆಯ ತಾಯಿ, ಕೈ ತುತ್ತು ತಿನಿಸಿ ಬೆಳೆಸಿದಳು ತಾಯಿ, ಹುಷಾರಿಲ್ಲದಾಗ ಪ್ರೀತಿಯಿಂದ ನನ್ನ ಆರೈಕೆ ಮಾಡಿದ ದೇವತೆ, ಕಷ್ಟ ಸುಖವನ್ನು ಹಂಚಿ ಕೊಂಡಾಕೆ ತಾಯಿ, ತಾನು ತಿನ್ನುವುದರಲ್ಲಿ ನನಗೆ ಅರ್ಧ ತಿನಿಸಿ ಮಡಿಲಲ್ಲಿ ಮಲಗಿಸಿದ ತಾಯಿ, ಕಷ್ಟವನ್ನು ನುಂಗಿ ನಕ್ಕು ನಗಿಸಿ ಮನೆಯಲ್ಲಿ ಬೆಳಕು ಹರಿಸಿದ ತಾಯಿ, ದೇವರಿವಳು ಎನ್ನ ತಾಯಿ, ನಿನ್ನ ಸರಿ ಸಾಟಿ ಯಾರಿಲ್ಲ, ಅತಿಥಿ ದೇವರಿಂದ ನನ್ನ ತಾಯಿ, ಎಲ್ಲೆಲ್ಲೂ ನಿನ್ನ ಛಾಯೆ ನನ್ನ ದೇವತೆ, ಎಲ್ಲಿಯೂ ಸಿಗದ ಮಮತೆ ಅಮ್ಮನ ಮಡಿಲಲ್ಲಿ ಮಗುವಾಗಿ, ಕಂಡೆ ಪ್ರೀತಿ ವಾತ್ಸಲ್ಯ ಅದೇ ನನಗೆ ಸ್ವರ್ಗ, 7 ಜನ್ಮಕ್ಕೂ ನೀನೇ ನನ್ನಮ್ಮ, ನೀನಗುತ್ತಲಿರೆ ಹಾಲು ಜೇನು ಸಕ್ಕರೆ, ಅವ್ವ ನೀನೆಲ್ಲಿದ್ದೆ ಅವ್ವ, ಉರುವಿನಲ್ಲಿ ಲೀನವಾದ ದೇವಿ, ನಿನಗೆ ಕೋಟಿ ನಮನ. ಲೇಖಕಿ ಪಾರ್ವತಿ ಗುರುದೇವ್ ಅಂಬಲಿ. ಧನ್ಯವಾದಗಳ್ರಿ, ಅವಕಾಶ ಕೊಟ್ಟಿದ್ದಕ್ಕ ಅನಂತ ಧನ್ಯವಾದಗಳು. ವರ್ಷಕ್ಕೆ 2 ವರ್ಷಕ್ಕೆ ಜಾಯ್ನ್ ಆಗ್ಬೇಡ್ರಿ ಅಕ್ಕವ್ರ, ವಾರ ಜಾಯ್ನ್ ಆಗ್ರಿ ನೀವು. ಓಕೆ ಮೇಡಮ್. ರೀ ಆಗ್ತೀನ್ರಿ. ಅದ 4 ರಿಂದ 6 ತನ ಒಂದ್ ಇರ್ತದಲ್ರಿ ನನ್ ನಿರೂಪಣೆ ತಾಯಂದ್ರ ಬಳಗ, ಆದ್ರೂ ಪ್ರಯತ್ನ ಮಾಡಿ ವಾರಕ್ಕೊಮ್ಮೆ ಇರ್ತದ್ರಿ, 4 ರಿಂದ 6 ಅಲ್ಲ, ಯಾರಿಗಾರ ಕೊಡ್ತೀನ್ರಿ, ಕೊಟ್ಟ ಅದ ವಾರಕ್ಕೆ ಒಂದದಿನ ಇರ್ತದ್ರಿ. ವಂದನೆ ಮೇಡಮ್. ಅನ್ಪೂರ್ಣಕ್ಕ ಅಗಡಿ ಅವರು ಅನ್ಪೂರ್ಣಕ್ಕ ಅಗಡಿ ಅವರು ಮಾತಾಡ. ಇವತ್ತಿನ ಉಪನ್ಯಾಸ ಬಹಳ ಮಹತ್ವಪೂರ್ಣವಾಗಿತ್ತು. ಕೆಲವೊಂದು ಹೊಸ ವಿಷಯಗಳು ಗೊತ್ತಾದವು. ನಾನು ಅದರೊಳಗ ಈ ಲದ್ದೆಯವರು ಅಡಿಗೆ ಮಾಡೋರಿಗೆ ಲದ್ದೆಯವರು ಅಂತ ಕರಿತಿದ್ರು ಅಂದ್ರು. ಅದು ಒಂಥರ ನನಗ ತಮಾಷೆ ಅನಿಸ್ತು. ಯಾಕಂದ್ರ ನಾವೀಗ ಆಕಳ ಸಗಣಿ, ಆನಿ ಲದ್ದಿ ಈ ತರ ಮಾತಾಡ್ತೇವಿ. ಆದ್ರೆ ಇವ್ರಿಗೆ ಯಾಕೆ ಅಡಿಗೆ ಮಾಡೋರಿಗೆ ಲದ್ದೆಯವರು ಅಂತಿದ್ರು? ಅದಕ್ಕೇನಾದ್ರೂ ಒಂದು ಅರ್ಥ ಇದೆ ಅಂತ ಕೇಳ್ತಾ ಇದ್ದೆ. ಲದ್ದೆ ಅಲ್ರಿ ಮೇಡಮ್, ಲಂದನೆ. ಓ ಕ್ಷಮೆ ಇರ್ಲಿ, ನಾನು ಅದು ಅವಸರದಲ್ಲಿ ಲದ್ದೆಯವರು ಅಂತ ಬರ್ಕೊಂಡ್ಬಿಟ್ಟಿದೀನಿ. ಅಲ್ರಿ, ಲಂದನೆ ಅವರು ಅಂತ. ಲಂದನೆ, ಅದ್ರ ಅರ್ಥ ಏನ್ರಿ ಲಂದನೆ ಅಂದ್ರೆ? ಅದ್ರ ಅಡಿಗೆ ಮಾಡುವವ್ರ ಕೆಲ್ಸಕ್ಕನ ಲಂದನೆ ಅವರು ಅಂತ ಕನ್ನಡ ಏನ್ರಿ ಇದು? ಆಯ್ತು, ಲಂದನಗಿತ್ಯ ಬರ್ತದ. ಆಯ್ತ್ರಿ, ಶರಣಾರ್ಥಿ. ಮತ್ತೆ ಯಾರಾದ್ರೂ ಚರ್ಚೆನಲ್ಲಿ ಪಾಲ್ಗೊಳ್ತೀರಾ ವೇದಿಕೆ? ಸರ್ ಬಿರಾದರ್ ಸರ್ ಅವರು ತಮ್ಮ ಚರ್ಚೆಯನ್ನ ಹಂಚ್ಕೋಬೇಕಂತ ಹೇಳ್ಕೊತೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಹಂಗ್ರಿಗೆಯವರ ಒಂದು ಉಪನ್ಯಾಸ ಬಹಳ ಮಹತ್ವಪೂರ್ಣವಾದದ್ದು. ಶರಣೆಯರ ವಚನಗಳು, ಹೊಸ ಹೊಸ ವಚನಗಳು, ಹೊಸ ಹೊಸ ಪದಗಳು, ಹೊಸ ಹೊಸ ಒಂದು ವಿಚಾರಗಳನ್ನ ಅವುಗಳ ಮಹತ್ವವನ್ನು ಬಹಳ ಅದ್ಭುತವಾಗಿ ವಿವರಿಸಿದರು. ಒಂದು ಕಡೆ ಬಸವಣ್ಣವರು ಹೇಳ್ತಾರ, ವಚನಗಳ ಸಾಹಿತ್ಯ ಎಂತಹ ಮಹತ್ವದ್ದು ಅನ್ನೋದನ್ನು ಬಸವಣ್ಣವರಿಗೆ ತಿಳ್ಕೊಂಡಿದ್ರು ಅಂತ ನಮ್ಗೆ ಸ್ಪಷ್ಟ ಆಗ್ತದೆ. ಅವ್ರದೇ ಆದಂತ ಒಂದು ವಚನ, ಜೋಳವಾಳಿ ನಾನವಲ್ಲಯ್ಯ ವೇಳೆವಾಳಿಯ ನಾನಯ್ಯ ಅನ್ನುವಂಥ ಒಂದು ವಚನ ನೋಡಿದಾಗ ಅಲ್ಲಿ ಬಸವಣ್ಣವ್ರು ಹೇಳ್ತಾರ, ನಾನು ಒಬ್ಬ ಸೇವಕನಾಗಿ ಅಲ್ಲ, ನಾನು ಒಬ್ಬ ಸಮಯ ಸಾಧಕ. ಸಮಯ ಅಂದ್ರೆ ಈ ಸಾಹಿತ್ಯಕ್ಕೆ, ವಿಶ್ವದಲ್ಲಿ ಇರ್ಲಾರ್ದಂತಹ ಈ ಮಹತ್ವದ ಸಾಹಿತ್ಯ, ಅದಕ್ಕೇನಾದ್ರೂ ಆ ತತ್ವಕ್ಕೆ, ವಚನ ಸಾಹಿತ್ಯದ ತತ್ವಕ್ಕೆ, ಸಿದ್ಧಾಂತಗಳಿಗೆ ಏನಾದ್ರೂ ಧಕ್ಕೆ ಬಂದ್ರೆ ನಾನು ಟೊಂಕ ಕಟ್ಟಿ ನಿಲ್ತೀನಿ, ಆ ಸಮಯಕ್ಕೆ ನಾನು ಸಿದ್ಧನಾಗ್ತೀನಿ ರಕ್ಷಣೆ ಮಾಡ್ಲಿಕ್ಕೆ ಅನ್ನುವಂಥದ್ದನ್ನ ಅವರು ಪ್ರಸ್ತಾಪ ಮಾಡ್ತಾರಂದಾಗ ನಮಗೆ ಆ ವಚನ ಸಾಹಿತ್ಯ ಇಡೀ ವಿಶ್ವದಲ್ಲಿ 12ನೇ ಶತಮಾನದಲ್ಲಿನೇ ಅತ್ಯಂತ ಮಹತ್ವಪೂರ್ಣವಾದಂತಹ ಸಾಹಿತ್ಯ ಆಗಿತ್ತು ಅನ್ನುವಂಥದ್ದು ನೋಡ್ತೀವಿ. ದುರ್ದೈವಶಾತ್ ನಮ್ಮ ಭಾರತದಲ್ಲಿಗೆ ಅದರ ಮಹತ್ವವನ್ನು ನಾವು ರಿಯಲಿಲ್ಲ ಇವತ್ತಿಗೂ ಕೂಡ. ಹೆಂಗೆ ಅಂತಂದ್ರೆ ಬಸವಣ್ಣವ್ರು ಈ ನಾಡಿನಲ್ಲಿ ಹುಟ್ಟಿದಾಗ ದೀಪದ ಕೆಳಗೆ ಹೆಂಗ್ ಕತ್ನಿರ್ತದ, ಹಂಗ ನಮ್ಮ ಜಿಲ್ಲಾದಲ್ಲಿ, ಜಿಲ್ಲಾದಲ್ಲಿ
ನಾನು ಸುಮಾರು ಎರಡೂವರೆ ವರ್ಷಕ್ಕೆ ಈ ಸಂಘಟನೆಯಲ್ಲಿ ಸೇರಿ ನೋಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಿದೀವಿ. ಎಷ್ಟು ಮನವೊಲಿಸಿದ್ರು ಕೆಲವೊಬ್ರು ಆ ಮನಕ್ಕೆ ಒಲಿತಾ ಇಲ್ಲ ಅನ್ನುವಂಥದ್ದು ನೋಡ್ತೀವಿ. ಸೊ ಬಸವಣ್ಣವರ ಆ ವಚನಗಳು, ಸಾಹಿತ್ಯ ಯಾಕೆ ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ, ಯಾಕೆ ತಿಳ್ಕೊಳ್ತಾ ಇಲ್ಲ, ಏನು ಕಾರಣ? ಸಾಮಾನ್ಯವಾಗಿ ಕೆಲವರು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಅದನ್ನ ತಿದ್ದುಪಡಿ ವಚನಗಳಲ್ಲಿ ಕೆಲವು ಅಲ್ಲೆಲ್ಲ ತಿದ್ದುಪಡಿ ಮಾಡಿದಾರೆ, ಅವರನ್ನ ಲೋಪದೋಷಗಳನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಈ ಶಶಿಕಾಂತ್ ಪಟ್ಟಣ್ ಅಂತವರು ಇನ್ನಿತ ಅನೇಕ ಸಂಘಟನೆಗಳು, ಸರ್ಕಾರ ಮತ್ತಿತರ ಎಲ್ಲರೂ ಸೇರ್ಕೊಂಡು ಅವುಗಳನ್ನ ಸರಿಪಡಿಸಿ ಏನಿದೆ ವಿಶ್ವದಲ್ಲಿ ಸಾಹಿತ್ಯ ಏನು ಬಸವಣ್ಣ ತಿಳ್ಕೊಂಡಿದ್ರು, ಇದೊಂದು ಮಹತ್ವಪೂರ್ಣವಾದ ಸಾಹಿತ್ಯ ತಿಳ್ಕೊಂಡಿದ್ರಲ್ಲ, ಅದು ನಾವು ಸಿದ್ಧ ಮಾಡೋಣ, ಎಲ್ಲರ ಕೈ ಜೋಡಿಸೋಣ ಅನ್ನುವಂಥದ್ದನ್ನ ನಾನು ಹೇಳ್ತಾ, ಈ ಇಂಥ ಒಂದು ಅಧ್ಯಯನ ಆಯ್ಕೆ ಮಾಡಿಕೊಂಡಂತ ಪಟ್ಟಣ್ ಸರಿಗೂ, ಉಪನ್ಯಾಸ ನೀಡಿದಂತ ಲಕ್ಷ್ಮಿ ಅವರಿಗೂ ಮತ್ತು ಎಲ್ಲ ಇದಕ್ಕೆ ಜಾಯಿನ್ ಆದಂತ ಎಲ್ಲ ಬಸವಾದಿ ಶರಣರಿಗೂ ನನ್ನ ಶರಣಾರ್ಥಿಗಳು. ಡಾಕ್ಟರ್ ಎಸ್ ವಿ ಅಯ್ಯನಗೌಡ ಸರ್ ಮಾತಾಡ್ರಿ. ದಳವಾಯಿ ಮೇಡಮ್ ನಿಮ್ ಶಿಷ್ಯ ಮಾತಾಡಿ ಸರ್. ಗಳಾಗಿರ್ತಕ್ಕಂಥ ಅಯ್ಯನಗೌಡ ಸರ್ ಅವರು ಚರ್ಚೆನಲ್ಲಿ ಪಾಲ್ಗೊಳ್ಳಿ. ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ಚರ್ಚೆ ಒಂದು ಪುರುಷ ಮತ್ತೊಂದು ಪ್ರಕೃತಿ, ಇವೆರಡರ ವಿಷಯಗಳಲ್ಲಿ ಪ್ರಕೃತಿಯ ಅಥವಾ ಶಕ್ತಿಯ ಸ್ಥಾನ ಮಹತ್ವವು. ಸ್ತ್ರೀ ಅಂದಾಕ್ಷಣ ಅಜ್ಜಿಯಾಗಿ, ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಹೀಗೆ ಅನೇಕ ರೀತಿಯಲ್ಲಿ ಅವಳ ಪಾತ್ರ ಇದೆ. ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗುತ್ತದೆ ಅನ್ನುವ ಮಾತು ಈ ಸ್ತ್ರೀ ಕುಲಕ್ಕೆ ಮತ್ತು ಶಕ್ತಿಗೆ ಸಂಬಂಧಿಸಿರುವಂಥದ್ದು. ನಾಗಾಲೋಟದಿಂದ ಓಡುತ್ತಿರುವ ಇಂದಿನ ವಿಜ್ಞಾನ ಯುಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅಂತ ಅನೇಕ ಸಮಸ್ಯೆಗಳನ್ನ ಎದುರಿಸುವಲ್ಲಿ ಪದಾರ್ಥಮಯ ಬದುಕನ್ನ ಪ್ರಸಾದಮಯ ಬದುಕಾಗಿ ಮಾಡಿಕೊಡಲು ಶರಣೆಯರು ಆಗಿ ಹೋಗಿ ನಮ್ಮ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಸಾಧಿಸಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡುದು ತುಂಬಾ ಸಾರ್ಥಕವಾದುದು. 12ನೇ ಶತಮಾನದ ವಚನಕಾರ್ತಿಯರನ್ನ ಕುರಿತು ಡಾಕ್ಟರ್ ಆರ್.ಸಿ. ಹಿರೇಮಠರು ಮತ್ತು ಸುಂಕಾಪುರರು ಮೊದಲು ಶಿವಶರಣೆಯರ ವಚನಗಳು ಅನ್ನುವ ಒಂದು ಸಂಪುಟವನ್ನು ತಂದರು. ತದನಂತರ ಬಿಡಿಯಾದ ಅನೇಕ ವಚನಗಳ ಪ್ರಕ್ರಿಯೆಗಳು ನಡೆದಿವೆ. ಇವುಗಳ ಮೇಲೆ PhD ಕಾರ್ಯವೂ ನಡೆದಿದೆ. ಕೆಲವು ಅಭಿನಂದನಾ ಗ್ರಂಥಗಳಲ್ಲಿ ಕಲಬುರ್ಗಿ ಸರ್ ಆಗಲಿ, ನಾವಾಗಲಿ ಎಲ್ಲರೂ ಸೇರಿ ಆ ಸಜ್ಜನವರ ಅಭಿನಂದನ ಗ್ರಂಥದಲ್ಲಿ ಶಿವಶರಣೆಯರ ಅನೇಕ ರೀತಿಯ ಹೊಸ ವಿಚಾರಗಳನ್ನ ಅಲ್ಲಿ ಚರ್ಚಿಸಿದ್ದುಂಟು. ಇನ್ನು ವಚನ ಸಾಹಿತ್ಯ ಅಖಿಲ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ನವರು ಸುಮಾರು 101 ಗ್ರಂಥಗಳನ್ನ ಪ್ರಕಟಿಸಿದ್ದಾರೆ. ಅಲ್ಲಿ ಪ್ರಕಟಣೆಯಲ್ಲಿ ನನ್ನದೊಂದು ಕೃತಿ ಮತ್ತು ನಮ್ಮ ಶ್ರೀಮತಿ ಶಕುಂತಲಾಳ್ ಅವರು ಬರೆದ ಅವರು 10 ವಚನಗಳಿಗಿಂತ ಕಡಿಮೆ ಇರುವ ಪುರುಷರ ಮತ್ತು ಸ್ತ್ರೀಯರ ವಚನಗಳನ್ನ ಕುರಿತು ಒಂದು ಗ್ರಂಥವನ್ನು ಬರೆದುಕೊಳ್ಳಲು ಕೇಳಿದ್ದರು. ಅದಕ್ಕೆ ಅಪ್ರಸಿದ್ಧ ವಚನಕಾರರು ಅಂತ ಟೈಟಲ್ದೊಳಗ ನಮ್ಮ ಶಕುಂತಲಾ ಅಯ್ಯನಗೌಡರವರು ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 27 ಶಿವಶರಣೆಯರ ವಚನಗಳನ್ನು ಕುರಿತು ಅವರು ಚರ್ಚಿಸಿದ್ದಾರೆ. ಆ ವಚನಕಾರ್ತಿಯರ ನಿಲ್ಮೆಗಳನ್ನು ನೋಡಿಕೊಂಡಾಗ ಅಕ್ಕಮ್ಮ, ಅಮಗಿ ರಾಮಯ್ಯಗಳ ಪುಣ್ಯಸ್ತ್ರೀ ರಾಯಮ್ಮ, ಉರ್ಲಿಂಗ ಪೆದ್ಯಗಳ ಪುಣ್ಯಸ್ತ್ರೀ ಕಾಳವ್ವೆ, ಎಡೆಯೂರು ನಾಗೈದವ್ಯಗಳ ಪುಣ್ಯಸ್ತ್ರೀ ಮಸಣಮ್ಮ, ಕದಿರ ರೆಮ್ಮವ್ವೆ, ಕದಿರ ಕಾಯಕದ ಕಾಳವ್ವೆ, ಕನ್ನಡಿ ಕಾಯಕದ ರೇವಮ್ಮ, ಪುಣ್ಯಸ್ತ್ರೀ ರೇಚವ್ವೆ, ಹಾಗೂ ಕಾಲಕಣ್ಣಿಯ ಕಾಮಮ್ಮ, ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಕಮ್ಮ, ಸೋಮಮ್ಮ, ಹೀಗೆ ಕೇತಕಿ ಪುಣ್ಯಸ್ತ್ರೀ ಗುಂಡೈಗಳ ಪುಣ್ಯಸ್ತ್ರೀ ಕೇತಕಿ ಅಂದ್ರೆ ಕುಂಬಾರರ, ಹಾಗೆ ಗೊಗ್ಗವ್ವೆ, ವೀರಸ್ತ್ರೀ ವೀರಮ್ಮ, ಗುಡ್ಡವ್ವೆ, ಬಂತಾದೇವಿ, ಮಹಾದೇವಿ ಅಕ್ಕ, ಮುಕ್ತಾಯಕ್ಕ, ರಾಯಸ್ಥ ರಾಯಮ್ಮ, ಪುಣ್ಯಸ್ತ್ರೀ ರೇಖಮ್ಮ, ಬಾಚಿಕಾಯಕದ ಬಸವಣ್ಣ, ಪುಣ್ಯಸ್ತ್ರೀ ಕಾಳವ್ವೆ, ಸತ್ಯಕ್ಕ, ಹೀಗೆ ಪುಣ್ಯಸ್ತ್ರೀ ಕಾಳವ್ವೆ, ಸೂಳೆ ಸಂಕವ್ವೆ, ಪುಣ್ಯಸ್ತ್ರೀ ಲಿಂಗಮ್ಮ, ಹೀಗೆ ಪಟ್ಟಣ್ ಸರು ಅನೇಕ ವಿಚಾರಗಳನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಬಹುಶಃ ಇದರ ಹಿನ್ನೆಲೆಯಲ್ಲಿ ನೋಡಿಕೊಂಡಾಗ ಬಹುಶಃ ಆ ತಾಯಿಯವರು ವಿಜಯಲಕ್ಷ್ಮಿ ಅಂಗಡಿಯವರು ಸಂಗ್ರಹಿಸಿದ ವಿಷಯಗಳು ಬಹಳ ಇವೆ. ಮತ್ತು ಪುಣ್ಯಸ್ತ್ರೀಯರ ಬಗ್ಗೆ ಹಾಗೆ ಪುಣ್ಯಸ್ತ್ರೀಯರ ಬಗ್ಗೆ 2 ವಿಚಾರಗಳನ್ನ ಪಟ್ಟಣ್ ಸರ್ ಅವರು ಬಹಳ ನಿರೂಪಿಸಿದ್ರು. ಅದರ ಜೊತೆಗೆ ಕೆಲವರು ಅಕ್ಕಮಾದಿಯ ವಚನಗಳನ್ನ ತುಂಬಿದುದು ತುಳುಕದು ನೋಡ ಅಂತ ಬಹಳ ತುಂಬಾ ಅರ್ಥವತ್ತಾದ ಒಂದು ಅಕ್ಕಮಾದೇವಿಯ ವಚನದ ಒಂದು ಸಾಲು. ನಾನು ಮತ್ತು ಮನೆಯವರು ಮತ್ತು ನಮ್ಮ ಸೊಸೆ ಕೂಡಿ ಅಲ್ಲಮ ಪ್ರಭುದೇವರ ಮತ್ತು ಅಕ್ಕ ಮಹಾದೇವಿಯರ
ಷಟಸ್ಥಲ ವಚನಗಳ ಶಿರೋನಾಮೆಗಳು ಅಂತ. ಒಂದು ವಚನ ಎಲ್ಲ ಓದಕ್ ಆಗೋದಿಲ್ಲ, ಅದಕ್ಕಾಗಿ ಅದನ್ನ ಒಂದ ಸಾಲಿನೊಳಗ ಅದರ ಅರ್ಥ ಬರುವ ರೀತಿಯಲ್ಲಿ ಶಿರೋನಾಮೆಗಳನ್ನ ತಲೆಬರಗಳನ್ನ ಕೊಟ್ಟು ಒಂದು ಕೃತಿಯನ್ನು ಹೊರಗೆ ತಂದಿದ್ದೇವೆ. ಹಾಗೆ 5 ವಚನಕಾರರ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮ, ಈ 5 5 ಸ್ಟಾರ್ಸ್ ಆಫ್ ವಚನ ಲಿಟ್ರೇಚರ್ ಅಂತ ಕರಿತೀವಿ. ಇವುಗಳ ವಚನಗಳನ್ನ ಓದುತ್ತಾ ಅವುಗಳ ಹಿನ್ನೆಲೆಯಲ್ಲಿ ಅವನ್ನ ಒಂದೊಂದು ವಚನಕ್ಕೆ ಒಂದೊಂದು ತಲೆವರನ್ನು ಕೊಟ್ಟು ಹೊರ ಹಾಕಲು ಪ್ರಯತ್ನಿಸುತ್ತಿದ್ದೇವೆ. ಈಗಾಗಲೇ ಕೆಲವು ಹೊರಗೆ ಬಂದಿವೆ. ಅಂತ ಕೃತಿಗಳನ್ನ ನಾವು ಲಕ್ಷಿಸಬೇಕು. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಬರುವ ಈ ಒಂದೊಂದು ಅಂಕಿತಗಳಲ್ಲಿ ಬರುವ ವಿಷಯ ಹಾಗೂ ಸ್ತ್ರೀಯ ಹೆಸರಿನಲ್ಲಿ ಬರುವಂತಹ ವಿಷಯಗಳಿಗೆ ತುಂಬಾ ಮಹತ್ವಪೂರ್ಣವಾದ ಒಂದು ಕ್ರಿಯೆ ಇದೆ. ಆಯುಧಕ್ಕೆ ಲಕ್ಕಮ್ಮನ ಬಗ್ಗೆ ಹೇಳಿದ್ರು. ಹಾಗೆ ಬೇರೆ ಬೇರೆ ವಿಷಯ ಕಾಯಕಕ್ಕೆ ಸಂಬಂಧಿಸಿದಂತ ಸುಳೆ ಸಂಕವಿಯ ಬಗ್ಗೆ ಹೇಳಿದರು. ಬಹಳ ವಿಷಯಗಳನ್ನ ಸಂಗ್ರಹ ಮಾಡಿದ್ದು ನಮ್ಮ ಮಹಿಳಾ ಶಕ್ತಿಯ ಒಂದು ಕ್ರಿಯೆಗೆ ಕರ್ನಾಟಕವು ಜಗತ್ತಿಗೆ ಕೊಟ್ಟ ಒಂದು ಮಹತ್ವಪೂರ್ಣವಾದ 12ನೇ ಶತಮಾನದ ಒಂದು ಕಾಣಿಕೆ ಅಂತ ನಾವಿಲ್ಲಿ ಲಕ್ಷಿಸ್ತಾ, ವಿಜಯಲಕ್ಷ್ಮಿ ಹಂಗರಿಯವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಈ ಕಾರ್ಯವನ್ನ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿದೆ. ಈಗ ಬಿರಾದರ್ ಸರ್ ಒಂದು ವಿಷಯ ಎತ್ತಿದ್ರು, ಜೋಳವಾಳಿ ಮತ್ತು ವೇಳವಾಳಿ ಅಂತ. ಈ ಜೋಳವಾಳಿ ಅನ್ನೋದಕ್ಕ ಕಾಳು ಕೂಲಿ ಅಂತ ಒಂದು ವಚನದಲ್ಲಿ ಉಲ್ಲೇಖ ಬರ್ತದೆ. ಈ ನಮ್ಮ ಹಿಂದಿನ ನಮ್ಮ ತಂದೆ ಅಜ್ಜ ಮೊದಲಾದವರು ಯಾರು ಕಾಯಕ ಮಾಡಿ ಬರ್ತಿದ್ರು ಆವತ್ತಿನ ಸಾಯಂಕಾಲ ಅವರಿಗೆ ಕಾಳನ್ನ ಅಳೆದು ಕೊಟ್ಟು ಅವರ ದುಡಿಮೆಯ ಶ್ರಮಕ್ಕೆ ಆ ಕಾಳನ್ನು ಕೊಡ್ತಿದ್ರು. ಅದಕ್ಕೆ ಜೋಳವಾಳಿ ಮತ್ತು ಕಾಳು ಕೂಲಿ ಎನ್ನುವ ಅರ್ಥವನ್ನು ಸೂಚಿಸುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ವೇಳೆಗೆ ಮಹತ್ವ ಇರೋದ್ರಿಂದ ಇಲ್ಲಿ ಅನೇಕ ಸಿದ್ದಪ್ಪರಾಗ್ಲಿ, ಹಾಗೆ ಬಿರಾದರ್ ಸರ್ ಆಗಲಿ, ಮತ್ತು ಅನೇಕ ಸ್ತ್ರೀಯರು ಇಲ್ಲಿ ಭಾಗಿಗಳಾಗಿದ್ದಾರೆ, ಅವರಾಗ್ಲಿ, ಎಲ್ಲರೂ ಒಳ್ಳೆ ಒಳ್ಳೆ ವಿಚಾರಗಳನ್ನ ಈ ವೇದಿಕೆಯೊಳಗ ಹಂಚಿಕೊಳ್ಳಿಕ್ಕೆ ಅರ್ಥಪೂರ್ಣವಾದ ಕ್ರಿಯೆಯನ್ನ ಮಾಡಿದ್ದೀರಿ. ಅದಕ್ಕೆ ಅಪ್ರಸಿದ್ಧ ವಚನಕಾರರು ಅಂತ ಇದೊಂದು ಕೃತಿ. ಈ ಕೃತಿಯಲ್ಲಿ ಅನೇಕ ವಿಷಯಗಳು, ಹೊಸ ವಿಷಯಗಳು ಚರ್ಚೆಗೊಂಡಿವೆ. ವ್ರತ, ನಾಯಕ ರತ್ನ, ಸುಪ್ಪಾಣಿ ಮುತ್ತು, ಜೀವನ ಕಳೆ, ಸುವಿಧಾನ, ತಪ್ಪಲು, ಹೀಗೆ ಸ್ತ್ರೀಯರಲ್ಲಿ ವ್ರತ ಮುಖ್ಯ. ವ್ರತ ಅಂದ್ರೆ ಏನು? ವ್ರತ ಶಬ್ದಕ್ಕ ಅನೇಕ ಅರ್ಥಗಳು ಇವೆ. ಆ ಧಾರ್ಮಿಕ ಆಚರಣೆಗಳಲ್ಲಿ ಬರುವಂತ ಅನುಷ್ಠಾನದ ಒಂದು ಕ್ರಿಯೆಯೊಳಗ ಸ್ತ್ರೀಯರ ಪಾಲು ಪ್ರಮುಖವಾಗಿದೆ. ಅವರು ಕೈಕೊಂಡ ಕಾಯಕಗಳು, ಆ ಕಾಯಕಗಳ ಹಿನ್ನೆಲೆಯಲ್ಲಿ ಬರುವಂತಹ ಮಾತುಗಳೇನಿವೆ ಅವು ಅಪ್ರಸಿದ್ಧ ವಚನಕಾರರ ಫಲಶ್ರುತಿ ಅಂತ ಸುಮಾರು 6-7 ಪುಟಗಳಷ್ಟು ಒಂದು ಸಂದೇಶವನ್ನ, ಈ ಸ್ತ್ರೀಯರ ಸಂದೇಶವಿದೆ. ಆ ಸ್ತ್ರೀಯರ ಸಂದೇಶವನ್ನ ಅಧ್ಯಯನದ ಫಲಶ್ರುತಿಯಲ್ಲಿ ಶಕುಂತಲಾಯನವರು ಕೊಟ್ಟಿದ್ದಾರೆ. ಆ ಗ್ರಂಥವನ್ನು ಕೂಡ ತಾವು ಇನ್ನೊಮ್ಮೆ ಬಂದಾಗ ತಮಗೆ ಕೊಡ್ತೇವೆ. ಅದನ್ನ ತಾವು ಸ್ವೀಕಾರ ಮಾಡಿಕೊಂಡು ಅಧ್ಯಯನ ಮಾಡುವವರಿಗೆ ಇನ್ನೂ ಹೆಚ್ಚು ಅಧ್ಯಯನ ನಡಲಿ, ಇದರಿಂದ ಇನ್ನೂ ಹೆಚ್ಚು ಡಿಸ್ಕಷನ್ಸ್, ಚರ್ಚೆ ನಡೀಲಿ. ಮತ್ತು ಸರ್ ಒಂದು ಮಾತನ್ನು ಹೇಳಿದ್ರು, ಈ ತಿದ್ದುಪಡಿ ಕೆಲವು ಕಡೆಗೆ ಮಾಡ್ತಾರ, ಆ ತಿದ್ದುಪಡಿ ಮಾಡುವಲ್ಲಿ ಕೆಲವು ಸರಿಯವ, ಕೆಲವು ಇಲ್ಲ ಅಂತ. ಹಾಗೆ ಒಂದು ಕಡೆ ಬರ್ತದೆ ಟೀಕಾವಚನ ಬರೆಯಲ್ಲಿ, ಈ ದರೆ ಹತ್ತಿ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಲಾರದು ಅಂತ. ಬಹುಶಃ ಇದನ್ನ ಹೇಳುವಾಗ ಅಲ್ಲಿ ಹತ್ತಿ ಅನ್ನೋ ಶಬ್ದ ಟೀಕಾಕಾರೊಳಗ ಅದನ್ನ ಹತ್ತಿಸಿ, ಬೆಂಕಿ ಹತ್ತಿಸಿ ಅನ್ನೋ ಅರ್ಥದೊಳಗ ಅವರು ತಿದ್ದಿ ಅದಕ್ಕೆ ಟೀಕೆಯನ್ನು ಬರೆದಂತಹ ವಿಷಯಗಳು ನಾವು ಸರ್ ಕೂಡಿ ಸಂಪಾದನೆ ಮಾಡುವಾಗ ಅವೆಲ್ಲ ಬಂದಿವೆ. ಅವನ್ನ ಒಲೆ ಹತ್ತಿ ಉರಿದೊಡೆ ಅಂತ ಏನದ ಇಲ್ಲಿ ದರೆ ಹತ್ತಿ ಅಲ್ಲದು ಪತ್ತಿ ಅಂದ್ರ ಒಲೆ ಪತ್ತಿಸು ಅಂದ್ರ ಬೆಂಕಿ ಹಚ್ಚು ಅನ್ನೋ ಅರ್ಥದೊಳಗ ಅದು ಬರೋದ್ರಿಂದ ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ಟೀಕಾಕಾರರನ್ನು ಕೆಲವು ಸಲ ಅವಲಂಬಿಸಬೇಕಾಗುತ್ತೆ. ಅಂತ ಅರ್ಥವಂತ ಟೀಕೆಗಳನ್ನ ನಾವು ಉಪಯೋಗಿಸ್ತಾ ಇದಕ್ಕೊಂದು ವೇದಿಕೆಯನ್ನು ಮಾಡಿ ಅನೇಕ ರೀತಿಯಲ್ಲಿ ಮತ್ತೊಂದು ರೀತಿ ಓದ್ತಾ ಅದರ ಪರಿಷ್ಕರಣೆ ಮಾಡುವ ಒಂದು ಅಗತ್ಯತೆ ಇದೆ ಅಂತ ಸೂಚಿಸ್ತಾ, ಡಾಕ್ಟರ್ ಪಟ್ಟಣ್ ಸರ್ ಅವರು ಇದಕ್ಕೆ ಮುನ್ನೆಜ್ಜೆ ಹಾಕಿ ಎಲ್ಲರನ್ನ ಸೇರಿಸಿ ಅದನ್ನ ಚರ್ಚೆ ಮಾಡಿ ಮತ್ತೆ ಅದಕ್ಕೆ ಹೊಸ ಹೊಳವನ್ನ ಕೊಡಬೇಕು ಅಂತ. ಹಿಂದೆ ಕೆಲವರು ಇದ್ರ ಬಗ್ಗೆ ಚರ್ಚೆ ಮಾಡಿದರು. ಮೊದಲು ಇವೆಲ್ಲ ಹೊರಗೆ ಬರ್ಲಿ ಅಂತ ಸರ್ ಅವನ್ನೆಲ್ಲ ಹೊರಗೆ ಹಾಕಿದ್ದಿದೆ. ಮತ್ತೊಮ್ಮೆ ಪುನಃ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತಹ ವಚನ ಸಾಹಿತ್ಯದ ಮೂಲ ಕೃತಿಗಳ ಆಕರಗಳನ್ನು ಇಟ್ಕೊಂಡು
ಅಲ್ಲಿ ಪಾಠಾಂತರಗಳಿವೆ. ಆ ಎಲ್ಲ ಆಕರಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಪುನಃ ಪರಿಶೀಲನೆ ಮಾಡುವ ಅಗತ್ಯತೆ ಇದೆ ಅಂತ ಸೂಚಿಸ್ತಾ, ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ತರಲಿ, ಯುದ್ಧ ನಿಲ್ಲಿಸ್ಲಿ. ಇಫ್ ವಿ ಸ್ಟಾಪ್ ದ ಇನ್ನರ್ ವಾರ್ ವಿ ಕ್ಯಾನ್ ಸ್ಟಾಪ್ ದಿ ಔಟರ್ ವಾರ್ ಅನ್ನುವ ಮಾತಿನೊಳಗ ಅರ್ಷಡ್ ವರ್ಗಗಳನ್ನ ನಾವೆಲ್ಲ ಫಾಲೋ ಮಾಡೋಣ ಅಂತ ಸಂದೇಶವನ್ನ ಇವತ್ತಿನ ಶರಣಿ ಕೊಟ್ಟಿದ್ದಾರೆ, ಸಂದೇಶ ನೀಡಿದ್ದಾರೆ. ಅದಕ್ಕಾಗಿ ಅವಕಾಶಕ್ಕಾಗಿ ಶರಣಾರ್ಥಿಗಳು ಮತ್ತು ಪಟ್ಟಣ ಸರ್ ಅವರು ಮತ್ತು ಇಲ್ಲಿ ವೇದಿಕೆಯಲ್ಲಿ ಭಾಗಿಗಳಾದ ಸರ್ವರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಔಚಿತ್ಯಪೂರ್ಣವಾದಂತಹ ಚರ್ಚೆ, ಸರಿಗೆ ವಂದನೆಗಳು. ಈಗ ಮತ್ತಾರಾದ್ರೂ ಚರ್ಚೆನಲ್ಲಿ ಪಾಲ್ಗೊಳ್ತೀರಾ ಅಂತ? ಮುಂದೆ ಹೋಗ್ಲಾ? ಯಾರಾದ್ರೂ ಇದ್ದೀರಾ ಮಾತಾಡೋರು? ಮೇಡಮ್ ತಾರಾ ಮೇಡಮ್ ಮಾತಾಡ್ತೀರಿ? ಡಾಕ್ಟರ್ ತಾರಾ ಮೇಡಮ್. ಹಾ ಸರ್, ಎಲ್ಲರಿಗೂ ಶರಣಾರ್ಥಿಗಳು. ವಿಜಯಲಕ್ಷ್ಮಿ ಮೇಡಮ್ ಅವರು ಬಹಳ ಅದ್ಭುತವಾದಂತ ಉಪನ್ಯಾಸವನ್ನು ಕೊಟ್ರು. ಅದರಂತೆ ಮಾರ್ಗದರ್ಶನದ ನುಡಿಯಲ್ಲಿ ಸರ್ ಪ್ರತಿ ಸಾರನ್ನು ಹೇಳ್ತಿರ್ತಾರೆ, ಈ ಅಪಭ್ರಂಶಗಳಿಂದಾಗಿ ಅಪಾರ್ಥಕ್ಕೆ ಎಡೆ ಮಾಡಿಕೊಟ್ಟಂತ ಅನೇಕ ವಚನಗಳು ಪರಿಷ್ಕರಣೆ ಆಗಬೇಕು, ಆ ಪರಿಷ್ಕರಣಾ ಕಾರ್ಯ ನಡಿಬೇಕು. ಎಷ್ಟೋ ಅಪಾರ್ಥಗಳಾಗಿವೆ, ಎಷ್ಟೋ ಅಂದ್ರೆ ಅದನ್ನ ಕೇಳಲಿಕ್ಕೆ ಅಸಹ್ಯಕರವಾಗಿರ್ತಕ್ಕಂಥ ಶಬ್ದಗಳ ಬಳಕೆ ಆಗಿರ್ತಕ್ಕಂಥದ್ದು ಬಹಳ ವಿಷಾದನೀಯ. ಸೊ ಅಂಥ ಕಾರ್ಯ ನಡಿಬೇಕು, ನಡಿಲೇಬೇಕದು. ಯಾಕೆಂದ್ರೆ ಇದೇ ತರದ ಅಪಾರ್ಥಗಳು ಮುಂದುವರ್ಕೊಂಡು ಹೋದ್ರೆ ಮುಂದಿನ ಜನರೇಷನ್ಗೆ ಅದನ್ನೇ ಕೊಡ್ಬೇಕಾಗತ್ತೆ. ಇಲ್ಲಿವರೆಗೂ ನನ್ ತಿಳಿದ ಮಟ್ಟಿಗೆ 38 ಅಂತ ಅಂದ್ಕೊಂಡಿದ್ವಿ. ಸೊ ಸರ್ ಹೇಳಿದ್ರು ಸಂಖ್ಯೆ ಬಹಳ ಇನ್ನೂ, ಅಂದ್ರೆ ಕೆಲವರು ವಚನ ಸಿಕ್ಕಿಲ್ಲ ಅಂತ ಹೇಳಿದ್ರು. ಯಾಕೆ ಸಿಗ್ಲಿಲ್ಲ ಅನ್ನೋದಕ್ ಒಂದು ಪ್ರಶ್ನೆ ಆದ್ರೆ, ನಾವ್ ಏನಾದ್ರೂ ಹುಡುಕಿದ್ರೆ ಸಿಗಬಹುದು ಅಂತ ಎಲ್ಲೋ ಒಂದ್ ಕಡೆಗೆ ಆಶಯ. ಸೊ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮಾರ್ಗದರ್ಶನ ಕೂಡ ಬಹಳ ಅತ್ಯುತ್ತಮವಾಗಿತ್ತು. ನಮ್ಮ ವಿದ್ಯಾರ್ಥಿನಿ ಕಸ್ತೂರಿ ಅವರು ಕೂಡ ಬಹಳ ಅದ್ಭುತ ನಿರೂಪಣೆ ಮಾಡಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣ ಮೇಡಮ್. ಮತ್ತೆ ವಾಲಂಟಿಯರ್ಸ್ ಯಾರಾದ್ರೂ ಇದ್ದೀರಾ ಮೇಡಮ್ ಮಾತಾಡೋರು? ಓಕೆ. ಈಗ ಆರೋಗ್ಯಪೂರ್ಣವಾದಂತಹ ಚರ್ಚೆ ನಮ್ಮ ವೇದಿಕೆನಲ್ಲಿ ನಡೀತು. ಈಗ ಶರಣ ಸಮರ್ಪಣೆ. ಶರಣೆ ಸೋಗಮ್ಮ ಹಿರೇಮಠ ಅವರಿಗೆ ವೇದಿಕೆ ಬಿಡ್ತಾ ಇದ್ದೀನಿ. ಸೋಗಮ್ಮ ಹಿರೇಮಠ ಅವರು ಶರಣ ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ, ಎನಗೆ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಎಂದು ಈ ವಚನದೊಂದಿಗೆ ನನ್ನ ಈ ವಚನ ವೇದಿಕೆ ಅಧ್ಯಯನ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಹರಿವು ಸಂಘಟನೆ ಇಲ್ಲಿ ಪ್ರಾರ್ಥನಾ ವಚನೆಯನ್ನ ಮಾಡಿರ್ತಕ್ಕಂಥ ಪ್ರೇಮ ಹೊರಟ್ಟಿ ಇವರು ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಇವರಿಗೂ ನನ್ನ ವೈಯಕ್ತಿಕವಾಗಿಯೂ ಮತ್ತು ಎಲ್ಲರ ಪರವಾಗಿಯೂ ಶರಣಾರ್ಥಿಗಳು. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ವಚನ ವೇದಿಕೆ ಬಸವಾದಿ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳನ್ನ ನಿರಂತರವಾಗಿ ಮುನ್ನಡೆಸುತ್ತಾ ಬಂದಿರುವ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ ಪಟ್ಟಣ ಸರ್ ಅವರಿಗೂ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಶರಣಾರ್ಥಿಗಳು. ಅದೇ ರೀತಿಯಾಗಿ ವಿಶೇಷವಾಗಿ ಪ್ರಾಸ್ತಾವಿಕ ನುಡಿಯನ್ನ ಹೇಳಿರ್ತಕ್ಕಂಥ ಇಂದಿನ ಪರಿಚಯ ಮಾಡೋದ್ರಿಂದ ಅತ್ಯಂತ ಅನ್ನಪೂರ್ಣ ಅಂಗಡಿ ಇವರು ಬಹಳ ತುಂಬಾ ಚೆನ್ನಾಗಿ ಹೇಳಿರ್ತಕ್ಕಂಥ ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿಯೂ ಮತ್ತು ವೇದಿಕೆ ಪರವಾಗಿಯೂ ಇವರಿಗೂ ಶರಣಾರ್ಥಿಗಳು. ಅದೇ ರೀತಿಯಾಗಿ ವಿಶೇಷ ಉಪನ್ಯಾಸ ನೀಡಿರ್ತಕ್ಕಂಥ ವಿಜಯಲಕ್ಷ್ಮಿ ಹಂಗರ್ಗಿ ಇವರು ಜಿಲ್ಲಾ ಅಧ್ಯಕ್ಷ ಯಾದಗಿರಿ ಸಂಘಟನಾ, ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿಯೂ ಮತ್ತು ಎಲ್ಲರ ಪರವಾಗಿಯೂ ಶರಣಾರ್ಥಿಗಳು. ಇನ್ನು ವಚನ ಮಂಗಳ ಮಾಡ್ತಕ್ಕಂಥ ಶರಣೆ ಬನಶ್ರೀ ಹತ್ತಿ ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿಯೂ ಮತ್ತು ಎಲ್ಲರ ಪರವಾಗಿಯೂ
ಶರಣು ಶರಣಾರ್ಥಿಗಳು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂಥ ಕಸ್ತೂರಿ ದಳವಾಯಿ ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿಯೂ ಮತ್ತು ವೇದಿಕೆಯ ಪರವಾಗಿಯೂ ಶರಣು ಶರಣಾರ್ಥಿಗಳು. ದಣಿವರಿಯದೆ ಯಾವತ್ತು ಕರ್ತವ್ಯ ನಿಷ್ಠಕರಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಪುಣೆ ಅವರಿಗೂ ಈ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿಯೂ ಶರಣು ಶರಣಾರ್ಥಿಗಳು. ಇಂದಿನ ಸಂಯೋಜಕರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರೊಫೆಸರ್ ಪ್ರಭುದಂಡಿನ ಚರಣ, ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಶರಣ, ಪ್ರೊಫೆಸರ್ GT ನಂದೀಶ್, ಪ್ರೊಫೆಸರ್ ಅಶೋಕ ಇಂದೋಲಿ, ಡಾಕ್ಟರ್ ಶ್ರೀಶೈಲ ಬಾಗೇವಾಡಿ ಶರಣ, ಡಾಕ್ಟರ್ ಸಾವಿತ್ರಿ ಕಮಲಾಪುರ ಶರಣೆ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿಯೂ ಶರಣು ಶರಣಾರ್ಥಿಗಳು. ಅದೇ ರೀತಿಯಾಗಿ ಸಂಘಟಕರಾಗಿರ್ತಕ್ಕಂಥ ಇಲ್ಲಿ ಇನ್ನು ಮುಂದೆ ಸಂಘಟಕರ ಶರಣೆ ಪ್ರೊಫೆಸರ್ ಶಾರದಮ್ಮ ಸದಾ ಕೆಲಸ ಮಾಡಿ ಎಲೆ ಮರೆಯ ಕಾಯಿಯಂತೆ ಇರುವ ಸದಾ ಕೆಲಸ ಮಾಡುತ್ತಿರುವ ಹಿರಿಯರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಶಿ, ಸುಧಾ ಪಾಟೀಲ್ ಇವರಿಗೂ ಕೂಡ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಶರಣು ಶರಣಾರ್ಥಿಗಳು. ಇಲ್ಲಿ ನೆರೆದ ಎಲ್ಲಾ ಶರಣೆಯರಿಗೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡಂತ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾನು ಗೂಗಲ್ ಮೀಟ್ ಆಗೋದಿಕ್ಕೆ ಸ್ವಲ್ಪ ತಡವಾಯಿತು, ಕ್ಷಮೆ ಇರಲಿ ಎಲ್ಲರಲ್ಲಿ. ಶರಣು ಶರಣಾರ್ಥಿಗಳು ಮತ್ತೊಮ್ಮೆ ಮಗದೊಮ್ಮೆ. ಶರಣೆ ಹಿರೇಮಠ ಅವರಿಗೂ ಕೂಡ ಶರಣು ಸಮರ್ಪಣೆ. ಈಗ ಕಾರ್ಯಕ್ರಮದ ಕೊನೆ ಘಟ್ಟ ವಚನ ಮಂಗಳ ಬನಶ್ರೀ ಹತ್ತಿಯವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಕುಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಕುಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ, ಎನ್ನ ಭವದ ಕೇಡು ನೋಡಯ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಶರಣು ಶರಣಾರ್ಥಿ. ನಾಳೆ ರವಿವಾರ 11:25 ಮತ್ತೆ ಉಪನ್ಯಾಸ ಕಾರ್ಯಕ್ರಮ ಇದೆ. ಎಲ್ಲ ಶರಣು ಬಂಧುಗಳು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆರೋಗ್ಯಕರವಾದಂತಹ ಹೊಸ ಚಿಂತನೆಯಲ್ಲಿ ತಮ್ಮನ್ನೆಲ್ಲ ತೊಡಗಿಸ್ಕೊಳ್ಳಿ ಅಂತ ಹೇಳಿ ನಾನು ವೇದಿಕೆಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣ.